ವಿದ್ಯಾರ್ಥಿಗಳೆಲ್ಲರಿಗೂ ಈಗ ಸ್ವಾಗತ. ಈ ಡ್ರಾಯಿಂಗಲ್ಲಿ ನಾವು ಎಸ್ ಯು ಕಾರ್ಬೆಟ್ನ ಬೇರೆ ಬೇರೆ ಭಾಗಗಳನ್ನು ನೋಡ್ತಾ ಇದ್ದೇವೆ. ನಾವು ಈ ಎಲ್ಲ ಭಾಗಗಳನ್ನು ಒಂದೊಂದಾಗಿ ಡ್ರಾ ಮಾಡಬೇಕು, ಆಮೇಲೆ ಇವನ್ನ ಒಂದೊಂದಾಗಿ ಅಸೆಂಬಲ್ ಮಾಡಬೇಕು. ಅಸೆಂಬ್ಲಿ ಡ್ರಾಯಿಂಗ್ ಆದಮೇಲೆ ಅದರದ್ದು ಇನ್ನೊಂದು ವ್ಯೂನ ನಾವು ಹಾಕಬೇಕಾಗತ್ತೆ. ಸೊ ಈಗ ಮೊದಲಿಗೆ ನಾವು ಈ ಬಾಡಿ ಅನ್ನೋ ಪಾರ್ಟ್ನ ಹಾಕೋಣ. ಅದು ಸರಿಯಾಗಿ ಕಾಣಬೇಕು ಅಂತ ಮಾಡಬೇಕು. ಜೂಮ್ ವಿಂಡೋ ಅನ್ನೋದನ್ನ ಒಂದು ಕಮಾಂಡ್ ಜೂಮ್ ಅಂತ ಹೊಡೀರಿ, ವಿಂಡೋ ಅಂತ ತೊಗೊಳ್ರಿ. ತೊಗೊಂಡು ಇಷ್ಟನ್ನ ಮಾತ್ರ ನಾವು ಡೈಮೆನ್ಷನ್ ಸರಿಯಾಗಿ ಕಾಣಬೇಕು ಅಂತ ಅಂದ್ಕೊಂಡು ಇಷ್ಟು ನಾವು ಕ್ಲಿಕ್ ಮಾಡೋಣ. ಸೊ ಈಗ ಕಾಣ್ತಾ ಇದೆ. ಇದನ್ನು ನಾವು ಡ್ರಾ ಮಾಡಬೇಕು. ಸೊ ಮೊದಲಿಗೆ ಏನು ಮಾಡೋಣ ನೋಡೋಣ. ಈಗ ಸೊ ನಾವು ಇಲ್ಲಿ ಬರಬೇಕು. ಈಗ ಹೊಸ ಡ್ರಾಯಿಂಗ್ ತೊಗೋಬೇಕು. ತೊಗೊಂಡು ತೊಗೊಂಡು ಏನು ಮಾಡಬೇಕು, ಫಸ್ಟ್ ನೀವು ಲಿಮಿಟ್ಸ್ ಕಮಾಂಡ್ನ ಹೊಡಿಬೇಕು. ಲಿಮಿಟ್ಸ್ನ ಹೊಡೀರಿ. ಲಿಮಿಟ್ಸಲ್ಲಿ ಲೋ ಲೆಫ್ಟ್ ಕಾರ್ನರ್ ಚೇಂಜ್ ಮಾಡಿ ಅಪ್ಪರ್ ರೈಟ್ ಕಾರ್ನರ್ ಇದೆಯಲ್ಲ, ನಿಮ್ಮ ಸ್ಕೆಚ್ದು ಎಲ್ಲ ಪಾರ್ಟ್ಸ್ಗಳು, ಎಸ್ ಯು ಕಾರ್ಬೆಟ್ನ ಎಲ್ಲ ಪಾರ್ಟ್ಸ್ಗಳು ಒಂದೇ ಡ್ರಾಯಿಂಗ್ ಶೀಟಲ್ಲಿ ಫಿಟ್ ಆಗಬೇಕಂದ್ರೆ ಎಷ್ಟು ಲಿಮಿಟ್ಸ್ ಬೇಕು ನಿಮಗೆ, ಡ್ರಾಯಿಂಗ್ ಶೀಟ್ ಸೈಜ್ ಬೇಕು, ಅದನ್ನು ನೋಡ್ಕೊಳ್ಳಿ. ನನಗೆ 297, ಇದ್ರೆ ಸಾಕು. ಇದು ಆ್ಯಕ್ಚುಲಿ A4 ಶೀಟ್ ಸೈಜು. ಸೊ ಇಷ್ಟು ಹೊಡೀರಿ, ಎಂಟರ್ ಹೊಡೀರಿ. ಇದೆಲ್ಲ ಫುಲ್ ಕಾಣಬೇಕು ಅಂತ ನೀವು ಮಾಡಬೇಕು. ಮತ್ತು ಜೂಮ್ ಆಲ್ ಮಾಡಬೇಕಾಗತ್ತೆ. ಜೂಮ್ ಹೊಡೀರಿ. ಎಲ್ಲ ಡ್ರಾಯಿಂಗ್ ಶೀಟ್ ನೀವು ಲಿಮಿಟ್ಸ್ನ ಏನು ಸೆಟ್ ಮಾಡಿದರೆ ಅದು ಫುಲ್ ಕಾಣಬೇಕು ಅಂತಂದರೆ ನೀವು ಹೇಳಬೇಕು ಜೂಮ್ ಆಲ್ನ ಹೊಡಿಬೇಕಾಗುತ್ತೆ. ಜೂಮ್ ಆಲ್ ಮಾಡಿ. ಸೊ ಇವಾಗ ಎಲ್ಲ ನಿಮ್ಮ ಡ್ರಾಯಿಂಗ್ ಲಿಮಿಟ್ಸ್ ಎಲ್ಲ ನಿಮಗೆ ಕಾಣ್ತಾ ಇದೆ. ಇದಾದಲ್ಲಿ ನೀವೇ ಮಾಡಬೇಕು ಅಂತಂದರೆ ಈ ಡೈಮೆನ್ಷನ್ ಟೆಕ್ಸ್ಟ್ದು ಮತ್ತು ಎರೋ ಹೆಡ್ದು ಸೈಜ್ನ ಅಡ್ಜಸ್ಟ್ ಮಾಡಬೇಕಾಗತ್ತೆ ಈ ಡ್ರಾಯಿಂಗ್ ಶೀಟ್ಗೆ ಸೂಟ್ ಆಗೋ ಥರ. ಅದೇ ಥರ ಮಲ್ಟಿಲೈನ್ ಟೆಕ್ಸ್ಟ್ ಇರುವಂಥ ಟೆಕ್ಸ್ಟ್ ಹೈಟ್ನ ನೀವು ಚೇಂಜ್ ಮಾಡೋಕ್ಕಾಗತ್ತೆ ಈ ಡ್ರಾಯಿಂಗ್ ಶೀಟ್ಗೆ ಸೂಟ್ ಆಗೋ ಥರ. ಅವೆರಡನ್ನೂ ಯಾವ ಥರ ಮಾಡ್ತೀರಾ ನೀವು, ಟೆಕ್ಸ್ಟ್ ಸ್ಟೈಲ್ ಅಂತ ಇದೆ ಅಲ್ಲಿ ಹೋಗಿ, ಮತ್ತು ಡೈಮೆನ್ಷನ್ ಸ್ಟೈಲ್ ಅಂತ ಇದೆ ಅಲ್ಲಿ ಹೋಗಿ ನೀವು ಮಾಡಬೇಕಾಗತ್ತೆ. ಸೊ ಈಗ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನೀವು ಲೇಯರ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಲೇಯರ್ಸ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೀವು ಪ್ರತಿಯೊಂದು ಬಾಡಿ ಪಾರ್ಟ್ಗೂ ಒಂದೊಂದು ಲೇಯರು, 9 ಬಾಡಿ ಪಾರ್ಟ್ಸ್ ಇದ್ದಾವೆ. ಅಷ್ಟು ಪಾರ್ಟ್ಸ್ ಎಸ್ ಯು ಕಾರ್ಬೆಟ್ದು 9 ಪಾರ್ಟ್ಸ್ ಇದ್ದಾವೆ. ಅಷ್ಟು 9 ಪಾರ್ಟ್ದು ನಾವೀಗ ಇಲ್ಲಿ ಬೇರೆ ಬೇರೆ ಲೇಯರ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಎಕ್ಸ್ಟ್ರಾ ಲೇಯರ್ ಮಾಡಬೇಕಾಗತ್ತೆ. ಅದು ಯಾವುದು ಅಂದರೆ ಡೈಮೆನ್ಷನ್ ಅಂತ ನೋಡಿ, ಡಿಮ್ ಲೇಯರ್ಸ್ ಇದೆ, ಇಷ್ಟು ಮಾಡಬೇಕಾಗತ್ತೆ. ಈಗ ನಾವು ಬಾಡಿ ಏನೋ ಪಾರ್ಟ್ನ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಬಾಡಿ ಪಾರ್ಟ್ನ ನಾವು ಫಸ್ಟು ಮೇಲೆ ಮಾಡ್ಕೋಬೇಕಾಗತ್ತೆ. ಈ ಥರ ಇರ್ತದೆ. ಸೊ ಈ ಬಾಡಿ ಪಾರ್ಟ್ನ ಕ್ಲಿಕ್ ಮಾಡಿದ್ರೆ ಮೇಲೆ ಬರುತ್ತೆ. ಇವಾಗ ನಾವೇನು ಡ್ರಾ ಮಾಡ್ತೀವೋ ಅದೆಲ್ಲ ಬಾಡಿ ಏನೋ ಒಂದು ಲೇಯರಲ್ಲಿ ಡ್ರಾ ಆಗುತ್ತೆ. ಸೊ ಈಗ ಮೊದಲಿಗೆ ನೋಡೋಣ. ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಈ ಕಡೆ 42 ಹೊಡೀರಿ, ಎಂಟರ್. ಮೇಲೆ 4 ಹೊಡೀರಿ, ಎಂಟರ್. ಸೊ ಈಗ ಒಳಗಡೆ ಬರೋಣ. ಎಷ್ಟಿದೆ ನೋಡೋಣ. ಎಸ್ಕೇಪ್ ಹೊಡೀರಿ. ಇಲ್ಲಿ ಬನ್ನಿ. ಇಲ್ಲಿ ಬಂದಾಗ ನೋಡಿ, ನೀವು ಈಗ ಇಲ್ಲಿ ಬಂದಿದ್ದೀರಾ. ಇಲ್ಲಿಂದ ಒಳಗಡೆ ಬರಬೇಕು. ಇಲ್ಲಿ ಬರಬೇಕು. ಅಲ್ಲಿ ಬರಬೇಕು ಅಂದರೆ ಎಷ್ಟು ಬರಬೇಕು ಅಂತ ನೋಡೋಣ. ಸೊ ಕ್ಯಾಲ್ಕುಲೇಟ್ರ್ ಇಲ್ಲಿದೆ. ಸೊ ಕ್ಯಾಲ್ಕುಲೇಟ್ರಲ್ಲಿ ಇವಾಗ ನಾವೇನು 84 ಇದೆಯಲ್ವಾ. ಸೊ 84 ಮೈನಸ್ ಎಷ್ಟಿದು 60 ಇದೆಯಲ್ವ, 60 ಮಾಡಿ 24 ಬಂತಲ್ವ. 24 ಅಂದರೆ ಸೊ ಇಲ್ಲಿಂದ ಇಲ್ಲಿಗೆ 24 ಇರ್ತದೆ. ಅಂದರೆ ಸಾರಿ, ಇದು 12, ಇದು 12 ಇರ್ತದೆ. ಸೊ ಹಾಗಾಗಿ ಇಲ್ಲಿಂದ ನಾವು ಒಳಗಡೆ 12 ಬರಬೇಕಾಗತ್ತೆ. ಸೊ 12 ಬರ್ತೀನಿ. ಮತ್ತು ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಒಳಗಡೆ 12 ಬನ್ನಿ. 12 ಬಂದೆ ನಾನು. ಸೊ ಇದನ್ನು ಜೂಮ್ ಮಾಡ್ಕೊಳ್ಳಿ, ಫುಲ್ ಕಾಣೋ ಥರ. ಆಮೇಲೆ ಎಸ್ಕೇಪ್ ಹೊಡೀರಿ. ಈಗ ಮತ್ತೆ ಏನು ಮಾಡಿ ಇಲ್ಲಿ ಹೋಗ್ರಿ. ನಾನು ಇಲ್ಲಿ ಬಂದಿದ್ದೀನಿ. ಈಗ ಇಲ್ಲಿಂದ ಮೇಲೆ ಎಷ್ಟು ಹೋಗ್ಬೇಕು ಅಂತ ನೋಡೋಣ. ಮೇಲೆ ಎಷ್ಟು ಹೋಗ್ಬೇಕು ಇಲ್ಲಿ ಕಾಣ್ತಾ ಇದೆ ನೋಡಿ, 53 ಹೋಗ್ಬೇಕಾಗತ್ತೆ. ಮತ್ತೆ ಅಲ್ಲಿಗೆ ಹೋಗ್ರಿ. ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ 53 ಮೇಲೆ ಹೋಗ್ರಿ. 53 ಮೇಲೆ ಹೋದೆ. ಈಗ ಈ ಕಡೆ ಎಷ್ಟು ಬರಬೇಕು ನೋಡೋಣ. ಎಸ್ಕೇಪ್ ಹೊಡೀರಿ. ಸೊ ಈಗ ನಾನು 53 ಬಂದಿದ್ದೇನೆ. ಇಲ್ಲಿಂದ ಇಲ್ಲಿಗೆ ಮೇಲೆ ಬಂದಿದ್ದೇನೆ, 53 ಬಂದಿದ್ದೇನೆ. ಈ ಪಾಯಿಂಟಿಗೆ ಬಂದಿದ್ದೇನೆ. ಇಲ್ಲಿಂದ ಒಳಗಡೆ ಎಷ್ಟು ಹೋಗ್ಬೇಕು ನೋಡ್ಬೇಕಲ್ವಾ. ಸೊ ಅದು ಎಷ್ಟಿದೆ ನೋಡಿ, ಇಲ್ಲಿ 60 ಇದೆಯಲ್ವಾ, 60 ಇದೆ. ಮತ್ತು ಕಟ್ಕೊಟ್ಟು ತೊಗೊಳ್ಳಿ. ಸೊ 60 ಇದೆ. ಸೊ ಇಲ್ಲಿಂದ ಇಲ್ಲಿಗೆ 60 ಇದೆ. 60 ಮೈನಸ್ ಇದೆಷ್ಟು 23 ಅಲ್ವಾ. ಸೊ 23 ಮಾಡಿ, 60 ಮೈನಸ್ 23 ಮಾಡಿ 37 ಬಂತು ಅಲ್ವಾ. ಸೊ 60 ಇಲ್ಲಿಂದ ಇಲ್ಲಿಗೆ 60 ಇದೆ. 60 ಮೈನಸ್ 23 ಮಾಡಿದ್ರೆ 37 ಬಂತು. ಡಿವೈಡ್ ಬೈ 2 ಮಾಡಬೇಕಾಗುತ್ತೆ. ಡಿವೈಡ್ ಬೈ 2 ಮಾಡಿದ್ರೆ 18.5 ಅಂದರೆ ಇಲ್ಲಿಂದ ಇಲ್ಲಿಗೆ 18.5 ಇದೆ. ಸೊ ನಾವು 18.5 ಇಲ್ಲಿ ಬರಬೇಕಾಗುತ್ತೆ. ಅಲ್ಲಿಂದ ಮೇಲೆ 32 ಹೋಗಬೇಕು ಅಲ್ವಾ. ಓಕೆ. ಸೊ ಈಗ ನಾವೇನು ಮಾಡೋಣ, ಮತ್ತೆ ಅಲ್ಲಿಗೆ ಹೋಗೋಣ. 18.5 ಅಲ್ವಾ, 18.5 ಅಲ್ವಾ. ಸೊ ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಒಳಗಡೆ 18.5 ಬರಬೇಕು. 18.5 ಬನ್ನಿ. ಮೇಲೆ ಎಷ್ಟು ಹೋಗಬೇಕು, ಮೇಲೆ ಎಸ್ಕೇಪ್ ಹೊಡೀರಿ. ಮೇಲೆ 32 ಹೋಗಬೇಕು. ಮತ್ತೆ ಬನ್ನಿ ವಾಪಸ್ಸು. 9 ಕಮಾಂಡ್ ತೊಗೊಳ್ಳಿ. ಮೇಲೆ
32 ಹೋಗಬೇಕು, 32 ಹೊಡೀರಿ. ಸೊ ಆಮೇಲೆ ಈ ಕಡೆ ಎಷ್ಟು ಬರಬೇಕು, ಇಲ್ಲಿ ಬನ್ನಿ, ಎಷ್ಟಿದೆ 23 ಇದೆ. 23ರ ಅರ್ಧ ಎಷ್ಟಾಗುತ್ತೆ, 23ರ ಅರ್ಧ ಎಷ್ಟಾಗುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿ, 23ರ ಅರ್ಧ /2 ಎಷ್ಟಾಯಿತು, 11.5 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನಾನು 11.5 ಹೊಡಿಬೇಕಾಗುತ್ತೆ. ಸೊ ಈಗ ನಾನು ಮತ್ತೆ ಬರ್ತೀನಿ, ಮತ್ತೆ ಲೈನ್ ಕಮಾಂಡ್ ತೊಗೊತೀನಿ, ಇಲ್ಲಿಂದ ಇಲ್ಲಿಗೆ 11.5 ಬರಬೇಕು. ಮುಂದೆ ಈಗ ನೋಡಿ ಇಲ್ಲಿ ಜಾಯ್ನ್ ಆಗಬೇಕು, ಜಾಯ್ನ್ ಆಗಿದೆ ಅಲ್ವಾ. ಸೊ ಅರ್ಧ ಪಾರ್ಟ್ ಮಾಡಿದ್ದೇನೆ. ಈಗ ಇದು ಇನ್ಸೈಡಿಂದ ನೋಡೋಣ, ಇಲ್ಲೆಲ್ಲ ಹಾಕ್ಬೇಕಲ್ವ, ಅದನ್ನು ನೋಡೋಣ ಈಗ. ಸೊ ಇದೆಷ್ಟಿದೆ, 6 ಇದೆ. ಆಮೇಲೆ ನೋಡಿ ಇಲ್ಲಿ 84 ಇದೆ ಅಲ್ವಾ, 84 ಇದೆ. ಇದು 84 - 72 ಮಾಡಿದ್ರೆ ಏನಾಗುತ್ತೆ ನಿಮಗೆ, ಕ್ಯಾಲ್ಕುಲೇಟರ್ ತೊಗೊಳ್ಳಿ, ಇದನ್ನ ತೊಗೊಳ್ಳಿ, ಎಷ್ಟು 84 - 72 ಮಾಡಿರಿ, 12 ಬರುತ್ತೆ. 12/2 ಮಾಡಬೇಕು, 12/2 ಮಾಡಿದ್ರೆ ಈಗ 6 ಅಂದರೆ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 6 ಇದೇನಾಗುತ್ತೆ, 6 ಇದೆ. ಸೊ ಇದು ಈ ಡಯಾಮೀಟರ್ ಎಷ್ಟಿದೆ, ಇದು ಕೂಡ 6 ಇದೆ. ಸೊ ಹಾಗಾಗಿ ಇದು ಎಲ್ಲಿಂದ ಅಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ 6 ಅಂದರೆ ಇದು 3 ಇರುತ್ತೆ, ಇದು 3 ಇರುತ್ತೆ. ಸೊ ಹಾಗಾಗಿ ಈ ಲೈನು ಅಪ್ಸೆಟ್ ಮಾಡೋಣ, ಈ ಕಡೆ 3 ಇಲ್ಲಿ 3 ಇದನ್ನು ಮಾಡ್ಕೊಂಡು ಹೋಗೋಣ. ಸೊ ಆಮೇಲೆ ಏನು ಮಾಡೋಣ, ಇಲ್ಲಿ ಬಂದಿದ್ದೀವಿ, ಇದನ್ನೆಲ್ಲ ಹಾಕಬೇಕು, ಇದನ್ನು ಹಾಕಬೇಕು, ನೋಡೋಣ, ಲೆಟ್ ಅಸ್ ಸಿ ದ್ಯಾಟ್. ಓಕೆ. ಸೊ ಈಗ ಮೊದಲಿಗೆ ನಾವೇನು ಮಾಡೋಣ, 3 ಆಫ್ಸೆಟ್ ಮಾಡ್ಕೊಂಡು ಹೋಗೋಣಿಲ್ಲ ಅಲ್ವಾ. ಓಕೆ, ಮತ್ತು ಈ ಇದಕ್ಕೆ ಹೋಗ್ರಿ. ಸೊ ಆಫ್ಸೆಟ್ ಕಮಾಂಡ್ ತೊಗೊಳ್ಳಿ, ಆಫ್ಸೆಟ್ ಕಮಾಂಡ್ ತೊಗೊಂಡ್ರಿ, ಎಷ್ಟು ಡಿಸ್ಟೆನ್ಸ್, 3. ಯಾವುದು ಇದು, ಯಾವ ಕಡೆ, ಈ ಕಡೆ, ಮತ್ತು ಇದೆ ಈ ಕಡೆ, ಮತ್ತು ಇದೆ ಈ ಕಡೆ, ಇಷ್ಟಲ್ವಾ. ಇಷ್ಟ ಆದಮೇಲೆ ಇದು ಸೆಂಟ್ರಲ್ ಲೈನ್ ಆಗಬೇಕು, ಇದು ಅಲ್ವಾ, ಸೆಂಟ್ರಲ್ ಲೈನ್ ಆಗಬೇಕು. ಸೊ ಅದಕ್ಕೆ ಸೆಂಟ್ರಲ್ ಲೈನ್ ಆಪ್ಷನ್ ತೊಗೊಳ್ಳಿ. ಆಮೇಲೆ ಅದು ಸೆಂಟ್ರಲ್ ಲೈನ್ ಕಲರು ಡಾರ್ಕ್ ಬ್ಲೂ ಮಾಡಿ. ಸೊ ಈಗ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇದೆಷ್ಟಿದೆ ನೋಡಿ, ಇದು ಇನ್ಸೈಡ್ ಎಷ್ಟಿದೆ, 55 ಇದೆ ನೋಡಿ. 55 ಅಂದರೆ 60 - 55 ಅಂದರೆ 5 ಆಗುತ್ತೆ. ಅಂದರೆ ಈ ಥಿಕ್ನೆಸ್ ಎಷ್ಟಿದೆ, 2.5 ಇದೆ ಅಷ್ಟೇ ಅಲ್ವಾ. ಸೊ ಈಗ ನಾವು 2.5 ಆಮೇಲೆ ನೋಡ್ಕೊಳ್ಳೋಣ. ಸೊ ಈಗ ಇಲ್ಲಿ ಬಂದಿದ್ದಾನೆ ಅಲ್ವಾ. ಸೊ ಇಲ್ಲಿ ಬರಬೇಕು ಅಂದರೆ ಸೆಂಟರ್ ಪಾಯಿಂಟಿಂದ ನಾನು 18 ಅಂದರೆ 9 ಒಳಗಡೆ ಬರಬೇಕು. ಬಂದು ಎಷ್ಟು ಡಿಸ್ಟೆನ್ಸ್ ತಗಡೆ ಹೋಗಬೇಕು, 42 ತಗಡೆ ಹೋಗಬೇಕು ಅಲ್ವಾ. 42 - 3 ಅಂದರೆ ಓಕೆ 42ನೇ ಬರೋಣ, ಬಂದು ಇಲ್ಲಿ ಟಚ್ ಮಾಡೋಣ ಅಲ್ವಾ. ಓಕೆ, ಲೆಟ್ ಅಸ್ ಸಿ ದ್ಯಾಟ್. ಸೊ ಇಲ್ಲಿಂದ 9 ವಾಪಸ್ ಬರ್ತೀನಿ, ಬಂದು 42 ತಗಡೆ ಬರ್ತೀನಿ ಫಸ್ಟು. ಸೊ ಇದು ಸೆಂಟ್ರಲ್ ಲೈನ್ ಮಾಡ್ಕೊಳ್ಳೋಣ, ಸೆಂಟ್ರಲ್ ಲೈನ್ ಥರ ಮೇಕ್ ಇಟ್ ಸೆಂಟರ್ ಆ್ಯಂಡ್ ದೆನ್ ಚೇಂಜ್ ದಿ ಕಲರ್ ಟು ವೆರಿ ಡಿಮ್, ಓಕೆ ರೈಟ್. ದೆನ್ ಈಗ ಲೈನ್ ಕಮಾಂಡ್ ತೊಗೊಳ್ಳಿ, ಫ್ರಮ್ ಅಂತ ಹೊಡೀರಿ, ಫ್ರಮ್ ಅಂತ, ಇದೊಂದು ವಾಟ್ಸ್ಆ್ಯಪ್ ಕಮಾಂಡು, ಇದನ್ನು ಕೇಳುತ್ತೆ, ಇಲ್ಲಿ ಹೊಡೀರಿ. ಇಲ್ಲಿಂದ ಈ ಕಡೆ ಎಷ್ಟು ಹೋಗಬೇಕು, ಆ್ಯಟ್ ಅಂತ ಹೊಡೀರಿ. ಆ್ಯಟ್ ಎಷ್ಟದು ಡಿಸ್ಟೆನ್ಸು, 9 ಹೋಗಬೇಕು, 9 ಅಟ್ ಅನ್ ಆ್ಯಂಗಲ್ 180 ಹೋಗಬೇಕು. ಬರೀ ಇಲ್ಲಿ ಈಗ ಕೆಳಗಡೆ ಎಷ್ಟು ಹೋಗಬೇಕು, 42 ತಗಡೆ ಬರ್ಬೇಕು. ಸೊ ಈ ಕಡೆ ಇದು ಇಲ್ಲಿ ಹೋಗಿ ಟಚ್ ಆಗಬೇಕಷ್ಟೆ ಅಲ್ವಾ. ಸೊ ಈಗ ಮತ್ತೆ ಏನಿದೆ, ಸೊ ನಾನು ಇಲ್ಲಿ ಬಂದು ಇಲ್ಲಿ ಟಚ್ ಆಗಿಬಿಟ್ಟಿದ್ದೀನಿ. ಸೊ ಇದು ಮೇಲೆ ಎಷ್ಟು 3 ಆಫ್ಸೆಟ್ ಆಗಬೇಕಲ್ವಾ. ಸೊ 3 ಆಫ್ಸೆಟ್ ಮಾಡೋಣ, ಹೌದಾ. ಸೊ 3 ಆಫ್ಸೆಟ್ ನಾವು ಮತ್ತೆ ಮೇಲೆ ಮಾಡೋಣ. ಸೊ ಈಗ ಮತ್ತೆ ಆಫ್ಸೆಟ್ ತೊಗೊಳ್ಳಿ, ಆಫ್ಸೆಟ್ ತೊಗೊಂಡೆ. ಈಗ 3 ಡಿಸ್ಟೆನ್ಸು ಇದು ಮೇಲೆ 3 ಡಿಸ್ಟೆನ್ಸ್ ಮೇಲೆ ಹೋಗಿದೆ. ಸೊ ದ್ಯಾಟ್ ಐ ಹ್ಯಾವ್ ಡನ್. ಆಮೇಲೆ ಏನು ಮಾಡಬೇಕು ಇವಾಗ, ಇದರ ವಿಡ್ತ್ ಎಷ್ಟಿದೆ ನೋಡಿ. ಸೊ ಇದ್ರ ವಿಡ್ತ್ ಎಷ್ಟಿದೆ, ಅದರ ವಿಡ್ತು ಇದೆಷ್ಟಿದೆ ಅಷ್ಟೇ ಇರ್ತದೆ, 2.5 ಇರುತ್ತೆ ಅಲ್ವಾ. ಇಲ್ಲೇ ಗೊತ್ತಾಗುತ್ತೆ ನೋಡಿ ನಿಮಗೆ. 23 - 18 ಅಂದರೆ 5 ಆಗುತ್ತೆ. 5/2 ಅಂದರೆ 2.5 ಆಗುತ್ತೆ. ಸೊ ಇದು 2.5 ಇದೆ. ಸೊ ನಾನು ಇಲ್ಲಿಂದ ಈ ಎಜ್ಜಿಂದ 2.5 ಮೇಲೆ ಹೋಗಿ ಮೇಲೆ ಟಚ್ ಆಗಬೇಕಲ್ವಾ. ಓಕೆ. ಸೊ ಇದನ್ನು ಈಗ ನಾವು ಔಟ್ಸೈಡ್ ಎಷ್ಟಿದೆ, ಇದನ್ನು ಫಿಲೆಟ್ ಮಾಡ್ಬಿಡೋಣಲ್ವಾ. ಫಿಲೆಟ್ ಎಷ್ಟಿದೆ, ಇದು 10 ಇದೆ. ಇನ್ಸೈಡು 6.5 ಇದೆ. ಫಸ್ಟ್ ಈಗ ನಾವು ಲೆಟ್ ಅಸ್ ಆಫ್ಸೆಟ್ ದಿಸ್ ಬೈ 2.5. ಸೊ ಈಗ ಫಸ್ಟ್ ಆಫ್ಸೆಟ್ ತೊಗೊಳ್ಳಿ, ಕಮಾಂಡ್ ಆಫ್ಸೆಟ್ ತೊಗೊಂಡು 2.5 ತೊಗೊಳ್ಳಿ, ಎಂಟರ್ ಹೊಡೀರಿ. ಯಾವ ಲೈನು ನೋಡಿ, ಇದು ಹೊರಗಡೆ ಬರಬೇಕಲ್ವಾ. ಸೊ ಇದು ಹೊರಗಡೆ ಬರಬೇಕು, ಕರೆಕ್ಟಾ.
ಸೊ ಆಯಿತು. ಈಗ ಟ್ರಿಮ್ ಮಾಡೋಣ. ಟ್ರಿಮ್ ಎಂಟರ್ ಹೊಡೀರಿ. ಯಾವ್ಯಾವ ಹೋಗ್ಬೇಕು ಈಗ ನಮಗೆ ಇದು ಕಾಣಬಾರ್ದು, ಇದು ಕಾಣಬಾರ್ದು, ಇದು ಕಾಣಬಾರ್ದು, ಇದು ಕಾಣಬಾರ್ದು, ಮತ್ತು ಇದಿರಬೇಕಲ್ವ, ಅದಿರಬೇಕು. ಸೊ ಈಗ ಮತ್ತೆ ಏನು ಮಾಡಬೇಕು, ನೀವು ಲೈನ್ ಕಮಾಂಡ್ ತೊಗೊಳ್ಳಿ, ಇದನ್ನ ತಗಡೆ ಟಚ್ ಮಾಡಿ, ಆಮೇಲೆ ಮತ್ತೆ ಟ್ರಿಮ್ ತೊಗೊಳ್ಳಿ, ಮತ್ತು ಎಂಟರ್ ಹೊಡೀರಿ. ಈಗ ದಿಸ್ ಯು ಶುಡ್ ನಾಟ್, ಸೊ ಅದು ಕಾಣಬೇಕು, ಅದು ಕಾಣಬೇಕು, ಅದು ಕಾಣಬೇಕು. ಓಕೆ, ಐ ಥಿಂಕ್ ಎವ್ರಿಥಿಂಗ್ ಇಸ್ ಓಕೆ. ಲೆಟ್ ಅಸ್ ಸಿ. ಎಸ್, ಸೊ ಎಲ್ಲ ಕರೆಕ್ಟಾಗಿದೆ. ಈಗ ಇದನ್ನು ನಾವು ಫಿಲೆಟ್ ಮಾಡಬೇಕಷ್ಟೇ ಅಲ್ವಾ. ಸೊ ಫಿಲೆಟು 10 ಮತ್ತು 6.5 ಇದೆ. ಓಕೆ, ಈಗ ಫಸ್ಟ್ ನಾವು ಫಿಲೆಟ್ ಕಮಾಂಡ್ ತೊಗೋಣ. ಅದಕ್ಕೆ ಔಟ್ಸೈಡ್ ಮಾಡೋಣ, ರೇಡಿಯಸ್ ಹೊಡೆಯೋಣ, ರೇಡಿಯಸ್ ಹೊಡೀರಿ, 10 ಹೊಡೀರಿ, ಎಂಟರ್. ಸೊ ಈಗ ಇದು ಮತ್ತು ಇದು ಹೊಡೀರಿ, ಬಂತಲ್ವಾ. ನೆಕ್ಸ್ಟ್ ಇವಾಗ ಇನ್ನೊಂದು 6.5 ಹೊಡಿಬೇಕಲ್ಲ, ಮತ್ತೆ ಫಿಲೆಟ್ ತೊಗೊಳ್ಳಿ, ಇನ್ಸೈಡ್ 6.5 ಅಲ್ವಾ, ಮತ್ತು 6 ಹೊಡೀರಿ, ಇನ್ಸೈಡ್ 6.5 ಅದು ತೊಗೊರಿ, ಎಂಟರ್ ಹೊಡೀರಿ. ಇದನ್ನು ಇದು ಬಂತಲ್ವಾ. ಸೊ ಈಗ ಎವ್ರಿಥಿಂಗ್ ಇಸ್ ಓಕೆ. ಇಫ್ ಯು ವಾಂಟ್ ಯು ಕ್ಯಾನ್ ಟ್ರಿಮ್ ಇಟ್, ಟ್ರಿಮ್ ಮಾಡ್ಕೋಬೋದು. ಅದು ಸ್ವಲ್ಪ ಎಕ್ಸ್ಟ್ರಾ ಬಂದಿದೆಯಲ್ಲ, ಅದನ್ನು ನೀವು ಯು ಕ್ಯಾನ್ ಟ್ರಿಮ್. ರೈಟ್. ಸೊ ಈಗ ಎಲ್ಲ ಕ್ಲಿಯರಾಗಿ ಬಂದಿದೆ. ಈಗ ಜೂಮ್ ಆಲ್ ಮಾಡಿ. ಸೊ ಇಸ್ ಎವ್ರಿಥಿಂಗ್ ಓಕೆ. ಸೊ ಇದು ಈ ಲೈನ್ ಮತ್ತೆ ತಗಡೆ ಬರ್ಬೇಕಲ್ವಾ. ಸೊ ಇದನ್ನು ಯು ಕ್ಯಾನ್ ಟೇಕ್ ಇಟ್ ಡೌನ್ ಲೈಕ್ ದಿಸ್ ತೊಗೋಬೋದು. ಈಗ ಇದನ್ನು ಮಿರರ್ ಮಾಡಿದ್ರೆ ಆಯಿತು. ಈಗ ಹ್ಯಾಚ್ ಮಾಡಿ, ಇದನ್ನು ಫಸ್ಟು ಹ್ಯಾಚ್ ಮಾಡಿ. ಸೊ ಇನ್ನೇನಿದೆ ನೋಡಿ ಪಾರ್ಟ್ಸ್, ಅದರಲ್ಲಿ ಇನ್ನೇನು ನೋಡಿಲ್ಲ, ಎವ್ರಿಥಿಂಗ್ ಇಸ್ ಓಕೆ. ಮಿರರ್ ಮಾಡಿದ್ರೆ ಆಯ್ತಲ್ವಾ. ಹ್ಯಾಚ್ ಮಾಡಿಬಿಟ್ಟು ಮಿರರ್ ಮಾಡಬೇಕು. ಸೊ ಲೆಟ್ ಅಸ್ ಟೇಕ್ ದಿ ಹ್ಯಾಚ್ ಕಮಾಂಡ್ ತೊಗೊಳ್ಳಿ, ಈ ಪಾರ್ಟ್ನ ಹ್ಯಾಚ್ ಮಾಡಿ. ಸೊ ಇದನ್ನು ಕೂಡ ನೀವು ಹ್ಯಾಚ್ ಮಾಡಿ. ಸೊ ಓಕೆ, ಆ್ಯಂಡ್ ದೆನ್ ಇಲ್ಲಿ ಡೈಮೆನ್ಷನ್ಸ್ ಏನಿದೆಯಲ್ಲ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಮೇಕ್ ಇಟ್ 5 ಮೇಕ್ ಇಟ್ 10. ಓಕೆ, ನೌ ಇಟ್ಸ್ ಓಕೆ. ಓಕೆ, ಎವ್ರಿಥಿಂಗ್ ಇಸ್ ಓಕೆ. ಕಲರ್ ಯು ಕ್ಯಾನ್, ಇಫ್ ಯು ವಾಂಟ್ ಯು ಕ್ಯಾನ್ ಚೇಂಜ್ ದಿ ಕಲರ್ ಟು ಮೇ ಬಿ ರೆಡ್. ಓಕೆ, ಸೊ ಆಯ್ತು. ಈಗ ಇನ್ನೊಂದೇನು ಅಂದರೆ ಇಲ್ಲಿ ನಾವು ಸ್ಕ್ರೂ ಹಾಕಬೇಕಾಗಿತ್ತು. ಸೊ ಅದನ್ನು ಹಾಕಲಿಲ್ಲ, ಅದಕ್ಕೆ ಸ್ಕ್ರೂ ಕೂತ್ಕೋಬೇಕಲ್ವ ಅಲ್ಲಿ. ಸೊ ಅದಕ್ಕೆ ನಾವು ಅಲ್ಲಿ ಸ್ಕ್ರೂ ಹಾಕಬೇಕಾಗಿತ್ತು. ಇಲ್ಲಿನೂ ಹಾಕಿದ್ದಾರೆ ಅಲ್ಲಿ, ನೋಡೋಣ. ಓಕೆ, ಸೊ ಈಗ ಆಯಿತು. ಈಗ ನಾವು ಮತ್ತೆ ಹ್ಯಾಚ್ಗೆ ಹೋಗೋಣ. ಡು ದಿ ಹ್ಯಾಚ್. ಸೊ ಹ್ಯಾಚ್ ಆಗಿದೆ. ಸೊ ಇಲ್ಲೂ ಕೂಡ ನೀವು ಹ್ಯಾಚ್ ಮಾಡ್ಬೋದು. ಓಕೆ, ಎವ್ರಿಥಿಂಗ್ ಈಸ್ ಓವರ್. ಸೊ ಈಗ ಪ್ರಾಪರಾಗಿ ನಿಮ್ಗೆ ಏನಾಗಿದೆ, ಇದಾಯಿತು. ಇದನ್ನು ಮಿರರ್ ಮಾಡ್ಕೋಬೇಕು. ಮಿರರ್ ತೊಗೊಳ್ಳಿ, ಮಿರರ್ ತೊಗೊಳ್ರಿ, ಎಂಟರ್ ಹೊಡೀರಿ. ಸೊ ಇದನ್ನು ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಹೊಡೀರಿ. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ತೊಗೊಳ್ಳಿ. ಸೊ ಮಿರರ್ ಮಾಡಿದ್ರೆ ಎಂಟರ್ ಹೊಡೀರಿ. ಸೊ ನಾವು ದಿ ಬಾಡಿ ಪಾರ್ಟ್ ಈಸ್ ರೆಡಿ. ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಹೊರಗಡೆ ಇರುವಂಥ ಸ್ಪಿಂಡಲ್ ಡಿಸ್ಕ್, ಇದು ಸಕ್ಷನ್ ಡಿಸ್ಕ್ ಅಂತಾರೆ ಅಥವಾ ಪಿಸ್ಟನ್ ಅಂತಾರೆ, ಅದನ್ನು ಹಾಕೋಣ. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಪಾರ್ಟ್ ಆದಂತಹ ಇದು ಏನಂತಾರೆ ಸಕ್ಷನ್ ಡಿಸ್ಕ್ ಅಂತ ಕೈತೆ, ಇದನ್ನು ಹಾಕೋಣ. ಅದಕ್ಕೆ ಮತ್ತೆ ಜೂಮ್ ವಿಂಡೋ ತೊಗೊಳ್ಳಿ, ಡೈಮೆನ್ಷನ್ ಕಾಣೋ ಥರ ಅದನ್ನು ಕಾಣಬೇಕಲ್ಲ ಕ್ಲಿಯರಾಗಿ, ಅದಕ್ಕೋಸ್ಕರ ನಾವು ಅದನ್ನು ತೊಗೊಳ್ಳೋಣ. ಸೊ ಇಲ್ಲಿ ಬಂತು. ಸೊ ಇಲ್ಲಿ 1 ಸೆಕೆಂಡ್ ಇದು ಕೂಡ ಸಿಮೆಟ್ರಿಕ್ ಆಗಿದೆ. ಸೊ ಹಾಗೆ ಅರ್ಧ ಪಾರ್ಟ್ ಮಾಡಿಬಿಟ್ಟು ಇನ್ನು ಅರ್ಧ ಪಾರ್ಟ್ನ ನಾವು ಮಿರರ್ ಮಾಡ್ಕೋಬೋದು. ಸೊ ಈಗ ಏನೇನಿದೆ ನೋಡೋಣ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದಿಸ್. ಸೊ ಇದಿಷ್ಟಿದೆ, 55 ಇದೆಯಲ್ಲ, 55 ಅರ್ಧ ಎಷ್ಟಾಗುತ್ತೆ ನೋಡೋಣ. 55 ಅರ್ಧ ಡಿವೈಡ್ ಬೈ 2 27.5 ಆಗುತ್ತೆ. ಸೊ ಇಲ್ಲಿಂದ 27.5 ಕಡೆ ಬರೋಣ. ಆಮೇಲೆ ಲೆಟ್ ಅಸ್ ಕಮ್ ಡೌನ್ ಟು ಇಲ್ಲಿ 3 ಇದೆ, 3 ಬರೋಣ. ಆಮೇಲೆ ಇವೆಲ್ಲ ಇನ್ಸೈಡ್ ಆಲ್ಸೋ ಯು ಹ್ಯಾವ್ ಟು ಕಮ್ ಬೈ 1. ಇಲ್ಲಿ 1 ಬರಬೇಕು, ಮತ್ತು 1 1 1 ಇದೆಲ್ಲ 1 1 ಇದೆ ಇದೆಲ್ಲ. ಸೊ ಇಲ್ಲಿ ಮತ್ತೆ ಒನ್ಸ್ ಅಗೇನ್ ಯು ಗಾಟ್ 3. ಸೊ ಅದನ್ನು ಮಾಡೋಣ ಈಗ. ಓಕೆ, ಲೆಟ್ ಅಸ್ ಗೋ ದೇರ್. ಸೊ ಇಲ್ಲಿದೆ, ಇದನ್ನು ನಾವು ಪಕ್ಕಕ್ಕೆ ಇಡೋಣ. ಈಗ ಬಾಡಿ ಪಾರ್ಟಲ್ಲ, ಯಾವುದು ಸಕ್ಷನ್ ಡಿಸ್ಕ್ ಪಾರ್ಟ್ನ, ಸಕ್ಷನ್ ಡಿಸ್ಕ್ ಲೇಯರ್ನ ಆನ್ ಮಾಡ್ಕೊಳ್ಳಿ. ಈಗ ನಾವೇನು ಡ್ರಾ ಮಾಡ್ತೀವಲ್ಲ ಅದರಲ್ಲಿರ್ತದೆ. ಸೊ ಈಗ ಸಕ್ಷನ್ ಡಿಸ್ಕ್ ಮಾಡಬೇಕಲ್ಲ, ಮತ್ತು ಲೈನ್ ಕಮಾಂಡ್ ತೊಗೊಳ್ಳಿ, ಈ ಕಡೆಯಿಂದ ಶುರು ಮಾಡಿ. ಎಷ್ಟು 27.5 ಬರಬೇಕು, 27.5 ಹೊಡೀರಿ. ತಗಡೆ ಎಷ್ಟು ಬರಬೇಕು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಇಲ್ಲಿ ತಗಡೆ 3 ಬರಬೇಕು, ಎಂಟರ್ ಹೊಡೀರಿ. ಮತ್ತು ಈ ಕಡೆ 1 ಬರಬೇಕು, ಎಂಟರ್ ಹೊಡೀರಿ.
ಮತ್ತು 1 ಬರಬೇಕು, ಎಂಟರ್. ಮತ್ತು ಆ ಕಡೆ 1 ಅರ್ಥ ಆನ್ ಮಾಡ್ಕೊಂಡಿದ್ದೀನಿ ನಾನು. ಅರ್ಥ ಮಾಡ್ಕೊಂಡು ನಾನು ಕರ್ಸರ್ನ ಈಗ ಚೇಂಜ್ ಮಾಡ್ತಾಯಿದ್ದೀನಿ, ಡೈರೆಕ್ಷನ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಟ್ ಈಸ್ ಹ್ಯಾಪ್ನಿಂಗ್. ನಾನು ಡೈರೆಕ್ಷನ್ ಚೇಂಜ್ ಮಾಡ್ದಂಗೆ ಕರ್ಸರ್ ಡೈರೆಕ್ಷನ್ ಚೇಂಜ್ ಮಾಡ್ದಂಗೆ ಯಾವ ಡಿಸ್ಟೆನ್ಸ್ ಬರ್ತೋ ಆ ಡಿಸ್ಟೆನ್ಸ್ ಹೋಗ್ತಾ ಇದೆ. ಇಷ್ಟಾದ್ಮೇಲೆ ಮತ್ತೆ ಕೊನೆಗೆ ಎಷ್ಟಿದೆ, ಇಲ್ಲಿ 3 ಇದೆ. ಸೊ ಇಷ್ಟಿದೆಯಾ? ಸೊ ಎಸ್ಕೇಪ್ ಹೊಡೀರಿ, ಲೆಟ್ ಅಸ್ ಸಿ. ಸೊ ಎಷ್ಟಿದೆ ಇಲ್ಲಿ? ಅದಾದಮೇಲೆ 1 2 ಇದೆ ಅಷ್ಟೇ, 1 2 ಮತ್ತು 3ನೇದು 3 ಇದೆ ಅಲ್ವಾ? ಸೊ ನಾವು ನಾನು 3 ಹೊರಬಿಟ್ಟಿದ್ದೀವಿ ಅನಿಸುತ್ತೆ. ಸೊ ಇಲ್ಲ, ಕರೆಕ್ಟಾಗಿದೆ. 1 2 ಇದು 3ನೇದು 3 ಕರೆಕ್ಟಾಗಿದೆ. ಸೊ ಆಮೇಲೆ ಏನಿದೆ, ಇಲ್ಲಿ ಈಗ ಬಂದಿದ್ದೀವಿ, ಇಲ್ಲಿಂದ ಒಳಗಡೆ ಹೋಗ್ಬೇಕು ಅಲ್ವಾ? ಎಷ್ಟು ಒಳಗಡೆ ಹೋಗ್ಬೇಕು? ಲೆಟ್ ಅಸ್ ಸಿ ದ್ಯಾಟ್. ಓಕೆ, ಇದು ಡಿ ಡಿಸ್ಟೆನ್ಸ್ ಕೊಟ್ಟಿದ್ದೇನೆ, 36 ಇದೆ. ಸೊ ಈಗ ಓಕೆ, 55 ಇದೆ. 55 ಮೈನಸ್ 27 ಮಾಡಿದ್ರೆ ಓಕೆ, ವಿಲ್ ಗೆಟ್, ಇಲ್ಲಿಂದ ನಮಗೆ ಇಲ್ಲಿ ತನಕ ಬರುತ್ತೆ. ಬಟ್ ಈ ಡಿಸ್ಟೆನ್ಸ್ ಬೇಕಲ್ವಾ? ಆ ಡಿಸ್ಟೆನ್ಸ್ ಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಇದು 1 ಇದೆ. ಸೊ ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ನಾವು ಲೆಟ್ ಅಸ್ ಮೆಜರ್ ಇಟ್. ಬಟ್ ಆ್ಯಕ್ಚುಲಿ ನೀವು ಕೊಟ್ಟಿರ್ತಾನೆ ಅವನು, ನೋಡ್ಕೊಂಡು ಮಾಡಬೇಕು. ಇಲ್ಲಿ 1 ಇದೆ ಅಲ್ವಾ? 1 ಇದೆ. ಆಮೇಲೆ ಸೊ ದಿಸ್ ಡಿಸ್ಟೆನ್ಸ್ ಹಿ ಹ್ಯಾಸ್ ಗಿವನ್ ಆಲ್ರೆಡಿ, ಆ್ಯಂಡ್ ಹಿ ಶುಡ್ ಹ್ಯಾವ್ ಗಿವನ್ ದಿಸ್ ಡಿಸ್ಟೆನ್ಸ್ ಆಲ್ಸೋ. ಇಲ್ಲಿಂದ ಕೊಡಬೇಕಾಗಿತ್ತು. ಲೆಟ್ ಅಸ್ ಸಿ. ಓಕೆ, ನೋಡೋಣ ಎಷ್ಟಿದೆ ಅಂತ ಡಿಸ್ಟೆನ್ಸ್ ಅದು. ಸೊ ಇಟ್ ಈಸ್ 29 ಇದೆ. ಅಂದರೆ ನಾನು ಇಲ್ಲಿ ಬಂದಿದ್ದೇನೆ. 55 ಮೈನಸ್ 29 ಮಾಡಿರಿ. 55 ಮೈನಸ್ 29 ಮಾಡಿರಿ. 55 ಮೈನಸ್ 29. 55 ಮೈನಸ್ 29 ಮಾಡಿರಿ. 26 ಬರುತ್ತೆ. ಡಿವೈಡ್ ಬೈ 3 ಮಾಡಿರಿ, ಡಿವೈಡ್ ಬೈ 2 ಮಾಡಿರಿ. ಇವಾಗ 13. ಸೊ ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ತನಕ ಎಷ್ಟು? ಇಟ್ ಈಸ್ 13 ಅಂದಂಗಾಯಿತು. ಸೊ ಇಲ್ಲಿ ಕೆಳಗಡೆ 36 ಬರಬೇಕಲ್ವಾ? ಸೊ ಐ ವಿಲ್ ಗೋ ದೇರ್. 13 ಬರ್ತೇನೆ ಒಳಗಡೆ. ಇಲ್ಲಿಂದ ಇಲ್ಲಿಗೆ ಐ ವಿಲ್ ಕಮ್ ಬೈ 13, ದೆನ್ ಡೌನ್ 36 ಮತ್ತು ಎಸ್ಕೇಪ್. ಸೊ ಐ ಹ್ಯಾವ್ ಕಮ್ ಹಿಯರ್. ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ಒಳಗಡೆ ಎಷ್ಟು ಹೋಗ್ಬೇಕು? ದಟ್ ಐ ಹ್ಯಾವ್ ಟು ಸಿ ಅಲ್ವಾ? ಸೊ ಆಲ್ರೆಡಿ ದಿಸ್ ಇಸ್ 29 ಮೈನಸ್ 12 ಅದಲ್ಲ, ಈ ಡಿಸ್ಟೆನ್ಸ್ ಎಷ್ಟು? 9 ಇದೆ ಅಲ್ವಾ? ಸೊ 9 ಅಂತಂದರೆ ಆರ್ ಎಲ್ಸ್ ಐ ಕ್ಯಾನ್ ಕಮ್. ಇಲ್ಲಿ ಬಂದಿದ್ದೀನಲ್ಲ, ಸೆಂಟ್ರಿಗೆ ಬಂದುಬಿಟ್ರೆ ಸಾಕು, ಇಲ್ಲಿ ಬಂದುಬಿಟ್ರೆ ಸಾಕು. ಅದನ್ನು ನೋಡೋಣ ನಾವು. ಲೆಟ್ ಅಸ್ ಸಿ ದ್ಯಾಟ್. ಸೊ ಜೂಮ್ ಇಟ್ ಔಟ್. ಸೊ ಇಲ್ಲಿಂದ ಲೈನ್ ಕಮಾಂಡ್ ತೊಗೊಂಡು ಇಲ್ಲಿಂದ ನಾನು ಇಲ್ಲಿ ಬಂದರೆ ಎಕ್ಸಾಕ್ಟ್ಲಿ ಕರೆಕ್ಟಾಗಿದೆ ಅಲ್ವಾ? ಸೊ ಇದನ್ನು ಜಾಯಿನ್ ಮಾಡ್ಕೊಂಬಿಡಿ. ಸೊ ಮೇಕ್ ದಿಸ್ ಲೈನ್ ಸೆಂಟ್ರಲ್ ಲೈನ್ ಆ್ಯಂಡ್ ದೆನ್ ಚೇಂಜ್ ದಿ ಕಲರ್ ಟು ವೆರಿ ಡಿಮ್ ಲೈಕ್ ದಿಸ್. ಓಕೆ, ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಸೊ ನಾನು ಸೆಂಟ್ರಲ್ ಲೈನ್ ಹಾಕ್ಬಿಟ್ಟಿದ್ದೇನೆ. ಈಗ ಇಲ್ಲಿಂದ ಇಲ್ಲಿಗೆ ಬರಬೇಕಲ್ವಾ? ಎಷ್ಟಿದೆ? 9 ಇದೆ. 9 ಅಂದರೆ 4.5 ಕಡೆ ಬಂದರೆ ಸಾಕು. ಅದರ ಹೈಟ್ ಎಷ್ಟಿದೆ ನೋಡಿ? ಹೈಟ್ ಈಸ್ 8. ಸೊ ಇಲ್ಲಿಂದ ಇಲ್ಲಿಗೆ 8 ಇದೆ, ಅದೂ 8 ಇದೆ ಅಲ್ವಾ? 8 ಇಲ್ಲಿಂದ ಇದು 2 ಇದೆ. ಸೊ 10 ಇದೆ. ಇಲ್ಲಿಂದ ನಾನು 10 ಮೇಲೆ ಹೋಗ್ಬೇಕಲ್ವಾ? 10 ಮೇಲೆ ಹೋಗಬೇಕು. ಆಮೇಲೆ ಓಕೆ, ಫಸ್ಟ್ ಇಲ್ಲಿಂದ ಇಲ್ಲಿಗೆ 4.5 ಬರೋಣ, ಆಮೇಲೆ 10 ಮೇಲೆ ಹೋಗೋಣ. ಸೊ ಲೈನ್ ಕಮಾಂಡ್ ತೊಗೊಳ್ಳಿ, ಫ್ರಾಮ್ ಹೊಡೀರಿ. ಫ್ರಾಮ್ ಇಸ್ ಅ ವೆರಿ ಗುಡ್ ಸ್ನ್ಯಾಪ್ ಕಮಾಂಡ್. ಎಲ್ಲಿಂದ ಅಂತ ಕೇಳುತ್ತೆ. ಇಲ್ಲಿಂದ ಈ ಕಡೆ ಎಷ್ಟು ಬರಬೇಕು? ಆ್ಯಟ್ 4.5 ಆ್ಯಟ್ ಎನ್ ಆ್ಯಂಗಲ್ 180 ಹೊಡೀರಿ. ಸೊ ನನಗೆ ಬಂದ ಮೇಲೆ ಎಷ್ಟು ಹೋಗ್ಬೇಕು? 10 ಹೋಗ್ಬೇಕು. 10. ಸೊ ಈ ಕಡೆ ಎಷ್ಟು ಹೋಗ್ಬೇಕು? ಲೆಟ್ ಅಸ್ ಸಿ ದ್ಯಾಟ್. ಸೊ ಜೂಮ್ ಮಾಡ್ಕೊಳ್ಳಿ. ಸೊ ನಾನು ಈಗ ಇಲ್ಲಿ ಬಂದಿದ್ದೇನೆ, ಇಲ್ಲಿಂದ ಈ ಕಡೆ ಹೋಗ್ಬೇಕಲ್ವಾ? ಸೊ ಅದು 12 ಮೈನಸ್ 9 ಮಾಡಿ 3 ಬರುತ್ತೆ. 3/2 ಮಾಡಿದ್ರೆ 1.5 ಬರುತ್ತೆ. ಸೊ ಇಲ್ಲಿಂದ ನಿಮಗೆ 1.5 ಬರಬೇಕು. ಮೇಲೆ ಎಷ್ಟು ಹೋಗಬೇಕು? ಮೇಲೆ ಒನ್ಸ್ ಅಗೇನ್ ಇಟ್ ಈಸ್ 2. ಇಲ್ಲಿ ಕೊಟ್ಟಿದೆ ನೋಡಿ, 2 ಇದೆ. ಸೊ ಈ ಕಡೆ 1.5, ಮೇಲೆ 2. ಮತ್ತು ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಈ ಕಡೆ 1.5 ಬನ್ನಿ, ಮತ್ತು ಮೇಲೆ 2 ಬನ್ನಿ. ರೈಟ್. ಓಕೆ, ಎಸ್ಕೇಪ್ ಹೊಡೀರಿ. ಸೊ ನಾನೀಗ ಇಲ್ಲಿ ಬಂದಿದ್ದೇನೆ. ಇಲ್ಲಿಂದ ಇಲ್ಲೆಷ್ಟು ಹೋಗ್ಬೇಕು ಅಂತ ತೋರಿಸ್ತಾ ಇದೆ ಅಲ್ವಾ? ಸೊ ಅದೆಷ್ಟು ಹೋಗ್ಬೇಕು ಅಂತಂದರೆ ಇಲ್ಲಿದ್ದೇನೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಹೋಗ್ಬೇಕು ಅಂತ, ಅಲ್ಲಿಗೆ ಎಷ್ಟು ಹೋಗ್ಬೇಕು ಅಂತಂದರೆ ಇವಾಗ
29 ಇದೆ, 29 ಮೈನಸ್ 12 ಮಾಡಿ ಫಸ್ಟು. 29 ಮೈನಸ್ 12 ಮಾಡಿರಿ. 17 ಡಿವೈಡ್ ಬೈ 2 ಮಾಡಿ. ಸೊ 8.5. ಸೊ ನಾನೀಗ ಇಲ್ಲಿಂದ ಇಲ್ಲಿಗೆ 8.5 ಹೋಗಬೇಕು ಅಲ್ವಾ. ಸೊ ಲೆಟ್ ಅಸ್ ಗೋ ದೇರ್. ಲೈನ್ ಕಮಾಂಡ್ ತಗೊಳ್ಳಿ, ಇಲ್ಲಿಂದ 8.5. ಓಕೆ. ಸೊ ಎಷ್ಟಿದು? ಐ ಹ್ಯಾವ್ ಜಾಯಿಂಡ್ ಹಿಯರ್ ಅಲ್ವಾ. ಸೊ ಅಲ್ಲ 29 ಅಲ್ಲ, ಓಕೆ ನಾನು ಇಲ್ಲಿ ಬಂದುಬಿಟ್ಟಿದ್ದೀನಿ ಆ್ಯಕ್ಚುಲಿ. 27 ಮೈನಸ್ 12 ಮಾಡಬೇಕಲ್ವಾ. ಸೊ ದಟ್ ಇಸ್ ದ ಮಿಸ್ಟೇಕ್ ಐ ಡಿಡ್. ದಟ್ ಈಸ್ 27 ಮೈನಸ್ 12, 15 ಡಿವೈಡ್ ಬೈ 2 ಮಾಡಬೇಕಲ್ವಾ. ಇಟ್ ಈಸ್ 7.5 ನಾಟ್ 8.5. ಸೊ ಲೆಟ್ ಅಸ್ ಚೇಂಜ್ ದ್ಯಾಟ್. ಸೊ ಅದಕ್ಕೆ ಇದು ಲೈನ್ ಏನಾಗಿದೆ ಅಲ್ಲಿ ಬಂದುಬಿಟ್ಟಿದೆ. ಬಟ್ ಸೊ ಇಲ್ಲಿ ಬಾ, ಮತ್ತು ಈ ಕಮಾಂಡ್ ತಗೊಳ್ಳಿ, ಈ ಕಡೆ 7.5 ಅಂತ. ಓಕೆ. ಸೊ ಯು ಆರ್ ನೌ ಹಿಯರ್. ಸೊ ಟಿಲ್ ಇದು ಮೇಲೆ ತನಕ ಹೋಗ್ಬೋದು ನೀವು ಅಲ್ವಾ. ಸೊ ಯು ಕ್ಯಾನ್ ಗೋ ದೇರ್. ಸೊ ನಾನೇನು ಮಾಡಿದ್ದೇನೆ, ಇಲ್ಲಿಂದ ಇಲ್ಲಿ ತನಕ ಈಗ ನಾನು ಹೋಗ್ಬಿಟ್ಟಿದ್ದೀನಿ. ಸೊ ಐ ಡೋಂಟ್ ನೋ ಹೌ ಮಚ್ ವಾಸ್ ದಟ್ ಲೆಂತ್. ಓಕೆ, ಲೆಟ್ ಅಸ್ ಸಿ ದ್ಯಾಟ್ ಆಫ್ಟರ್ವರ್ಡ್ಸ್ ನೋಡೋಣ. ಈಗ ಇಲ್ಲಿ ಎಷ್ಟಿದೆ ನೋಡಿ, ಇದು 1 ಇದೆ ಅಲ್ವಾ. ಸೊ ಈ ಲೈನ್ ಎಷ್ಟಿದೆ, ಇದು ಈ ಲೈನು 29 ಮೈನಸ್ 12 ಅಂದರೆ 29 ಮೈನಸ್ 12 ಅಲ್ವಾ. 29 ಮೈನಸ್ 12, 17 ಡಿವೈಡ್ ಬೈ 2 ಅಂದರೆ ದಟ್ ಈಸ್ 8.5. ಸೊ ಇಲ್ಲಿ ತನಕ ಅದು ಎಷ್ಟಿತ್ತು, 7.5 ಇತ್ತು. ಸೊ ಇಲ್ಲಿ ತನಕ ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. 29 ಮೈನಸ್ 27 ಅಂದರೆ 2 ಅಂದರೆ ಈ ಡಿಸ್ಟೆನ್ಸ್ ಎಷ್ಟಿರ್ತದೆ, 1 ಇರುತ್ತೆ. ಸೊ ಈ ಡಿಸ್ಟೆನ್ಸ್ 1, ಈ ಡಿಸ್ಟೆನ್ಸು 1 ಇರುತ್ತೆ. ಓಕೆ, ಲೆಟ್ ಅಸ್ ಡೂ ದ್ಯಾಟ್. 1 ಆಫ್ಸೆಟ್ ಮಾಡೋಣ. ಸೊ ಇಲ್ಲಿ ಬಂದಿದ್ದೀವ, ಮತ್ತೆ ಏನು ಮಾಡೋಣ, 1 ಆಫ್ಸೆಟ್ ಮಾಡೋಣ. ಆಫ್ಸೆಟ್ ರೈಟ್. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಫ್ರಮ್ ಇಲ್ಲಿಂದ 1 ಬರ್ಬೋದು ಅಷ್ಟೇ. ಲೈನ್ ಕಮಾಂಡ್ ತೊಗೊಳ್ಳಿ, ಫ್ರಾಮ್ ಹೊಡೀರಿ, ದೆನ್ ಇಲ್ಲಿ ಬನ್ನಿ. ಇಲ್ಲಿಂದ ಈ ಕಡೆ ಎಷ್ಟು, at 1 at an angle 180 ಹೊಡೀರಿ, 180. ಸೊ ಯು ಕೇಮ್ ಡೌನ್, ಇಲ್ಲಿ ತನಕ ಬನ್ನಿ, ಇದಕ್ಕೆ ಈ ಥರ ಮ್ಯಾಚ್ ಮಾಡಿರಿ, ದೆನ್ ಕನೆಕ್ಟ್ ಇಟ್. ದಟ್ಸ್ ಇಟ್. ಎಲ್ಲ ಬಂತಲ್ವಾ. ಸೊ ಇದು ಬಂತು. ಸೊ ಇದು ಇಲ್ಲಿ ಬಂದಿದೆ. ಇದು ಈಗ ಮೇಲೆ ಎಷ್ಟು ಹೋಗ್ಬೇಕು, ಇಲ್ಲಿ ಕಷ್ಟ ಬಂದಿದೆ, ಅದು ಮೇಲೆ ಎಷ್ಟು ಹೋಗ್ಬೇಕು ಗೊತ್ತಾಗಬೇಕಲ್ವಾ. ಸೊ ಇಲ್ಲಿ ಎಷ್ಟಿದೆ ನೋಡಿ, 8 ಇದೆ, ಇದು 8 ಇದೆ. ಇಲ್ಲಿ ಟೋಟಲ್ ಎಷ್ಟಾಗುತ್ತೆ, 3 + 1 4, 4 + 1 5, 5 + 1 6, 6 + 1 7, 7 + 1 8, 8 + 3 11 ಅಲ್ವಾ. 11 ಆಗುತ್ತಲ್ವಾ. 3 + 3 6, 6 + 1 7, 7 + 1 8, 8 + 1 9, 9 + 1 10, 10 + 1 11. ಸೊ 11 ಮೈನಸ್ 8, ಇಲ್ಲಿಂದ ಇಲ್ಲಿಗೆ 11 ಆಗುತ್ತೆ. 11 ಮೈನಸ್ 8 ಅಂದರೆ 3 ಆಗುತ್ತೆ. ಸೊ ನಾನು ಇಲ್ಲಿದ್ದೀನಿ, ಮೇಲೆ ಎಷ್ಟು ಹೋಗ್ಬೇಕು, 3 ಹೋಗ್ಬೇಕು ಈಗ. ಸೊ ಮತ್ತೆ ಲೈನ್ ಕಮಾಂಡ್ ತೊಗೊತೀನಿ. ಸೊ ಏನು ಮಾಡ್ತೀನಿ, ಇಲ್ಲಿಂದ ಮೇಲೆ ಎಷ್ಟು ಹೋಗ್ಬೇಕು, 3 ಹೋಗ್ಬೇಕು. 3 ಹೋಗ್ರಿ. ನಾವು ಯು ಹ್ಯಾವ್ ಟು ಗೋ ದಿಸ್ ಸೈಡ್. ಅದೆಷ್ಟು ಹೋಗ್ಬೇಕು ನೋಡೋಣ, ಲೆಟ್ ಅಸ್ ಸಿ. ಸೊ ಐ ಆಮ್ ಹಿಯರ್ ನಾವು, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೋಗ್ಬೇಕು, ಅಲ್ಲಿಗೆ ಎಷ್ಟು ಹೋಗ್ಬೇಕು ಅಂತಂದರೆ ಐ ಆಮ್ ಹಿಯರ್ ನೋ. ಸೊ ದಟ್ ಈಸ್ 50 ಮೈನಸ್ 27 ಮಾಡಬೇಕು ಈಗ ಅಲ್ವಾ. ಸೊ 50 ಮೈನಸ್ 27 ಮಾಡಿ, ಈಗ 23 ಡಿವೈಡ್ ಬೈ 2 ಮಾಡಿರಿ, ಈಗ 11.5. ಸೊ ಇಲ್ಲಿಂದ ಇಲ್ಲಿಗೆ ನಾನು 11.5 ಒಳಗಡೆ ಬರಬೇಕು ಅಂದಂಗೆ ಆಯಿತು. ದೆನ್ ಅಪ್ 8 ಬರಬೇಕು, 11.5 8 ಅಲ್ವಾ. ಸೊ ಈಗ ಇಲ್ಲಿಂದ ಇಲ್ಲಿಗೆ 11.5 ಆ್ಯಂಡ್ ದೆನ್ ಅಪ್ ಈಸ್ 8. ಓಕೆ, ದಟ್ಸ್ ಕ್ಲಿಯರ್ ಆಯಿತಾ. ಸೊ ನಾನು ಇದು ಈ ಕಡೆ ಇರೋ ಪಾರ್ಟ್ ಎಲ್ಲ ಮಾಡಿದ್ದೀನ. ಐ ಥಿಂಕ್ ಎವ್ರಿಥಿಂಗ್ ಐ ಡಿಡ್, ಎಲ್ಲ ಮಾಡಿದ್ದೀನಿ. ಇದು ಅದನ್ನು ಆಮೇಲೆ ಹಾಕೊಂಡ್ರೆ ಆಯ್ತದೆ. ಆಯಿತು, ಇದರಲ್ಲಿ ನಾವು ಹ್ಯಾಚ್ ಮಾಡೋದು ಸಾಕಲ್ಲ ಈಗ. ಓಕೆ, ಲೆಟ್ ಅಸ್ ಸಿ, ಎವ್ರಿಥಿಂಗ್ ಇಸ್ ಓವರ್. ಆಗಿದೆ, ಹ್ಯಾಚ್ ಮಾಡಬೇಕು ಇವಾಗ ಅಲ್ವಾ. ಸೊ ನಾವು ಹ್ಯಾಚ್ ಕಮಾಂಡ್ ತೊಗೋಣ, ಹ್ಯಾಚ್ ಮಾಡಿ. ಯು ಕ್ಯಾನ್ ಚೇಂಜ್ ದಿ ಕಲರ್ ಟು ಸಮಥಿಂಗ್ ಎಲ್ಸ್, ಮೇ ಬಿ ದಿಸ್. ಓಕೆ, ಡಿಫ್ರೆಂಟ್ ಇರಲಿ ಅಂತ ಆಯಿತು. ಈಗ ನಾವು ಇದನ್ನು ಮಿರರ್ ಮಾಡಬೇಕು. ಮಿರರ್ ಮಾಡಬೇಕು. ಸೆಲೆಕ್ಟ್ ಆಲ್ ದೀಸ್ ಥಿಂಗ್ಸ್.
ಸಾರಿ ಮಿರರ್ ಅಲ್ವಾ, ಮಿರರ್ ಆ್ಯಂಡ್ ದೆನ್ ಸೆಲೆಕ್ಟ್ ಎವ್ರಿಥಿಂಗ್. ಸೊ ಇಲ್ಲಿಂದ ಇಲ್ಲಿಗೆ ಎಂಟರ್ ಹೊಡೀರಿ. ಸೊ ಯು ಕ್ಯಾನ್ ಜಾಯಿನ್ ದೀಸ್ 2 ಲೈನ್ಸ್. ನಾವು ಆ್ಯಕ್ಚುಲಿ ಜಾಯಿನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಮೇಲೆ ಇಲ್ಲಿ ಸ್ಪಿಂಡಲ್ ಬಂದಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದಾಯಿತು. ಇಲ್ಲಿ ನೋಡಿ ಈ ಲೈನ್ ಆಗಿಲ್ಲ, ಅದನ್ನು ಕೂಡ ನೀವು ಏನು ಯು ಕ್ಯಾನ್ ಡ್ರಾ ಇಟ್. ಸರಿಯಾಗಿ ಅದು ಸೆಲೆಕ್ಟ್ ಆಗಿರಲಿಲ್ಲ, ಸರಿಯಾಗಿ ಆ ಥರ ಅಂಡು ಮಾಡಿ. ಮಿರರ್ ತೊಗೊಳಿದ್ದಾರೆ ಇನ್ನೊಂದು ಸಲ, ಅದೊಂದೇ ಮಾತ್ರ ಮಾಡೋಣ, ಇದನ್ನು ಮಾತ್ರ ಮಾಡೋಣ. ಸೊ ನಾವು ಹೇಳ್ತೀನಿ. ಸೊ ಒಂದು ಸೆಕೆಂಡ್ ಎಸ್ಕೇಪ್ ಹೊಡೆದೆ ನಾನು, ದ್ಯಾಟ್ ಇಸ್ ದ ಪ್ರಾಬ್ಲಮ್. ಎಂಟರ್ ಹೊಡಿಬೇಕು. ಓಕೆ, ಸೊ ನಾವು ಒಂದು ಸೆಕ್ಷನ್ ಡಿಸ್ಕ್ ಇದು ರೆಡಿ. ಇದ್ರ ಡೈಮೆನ್ಷನ್ಸ್ ಎಲ್ಲ ಮಾಡಬೇಕು ಅಂದರೆ ನೀವು ಏನು ಮಾಡಬೇಕಾಗುತ್ತೆ ನೋಡಿ, ಈ ಕಡೆ ಬಂದಿದೆ, ಇದು ಇಲ್ಲಿ ಬರಬಾರ್ದು, ಒಂದೇ ಕಡೆ ಇರ್ತದೆ. ಸೊ ಅದಕ್ಕೆ ಏನು ಮಾಡಬೇಕು, ಇದನ್ನು ಡಿಲೀಟ್ ಮಾಡ್ಕೊಳ್ಳಿ ನೀವು. ಅಲ್ಲ, ಈ ಸೆಂಟ್ರಲ್ ಲೈನ್ ಡಿಲೀಟ್ ಮಾಡಬೇಕಾಗುತ್ತೆ. ದಿಸ್ ಲೈನ್ ಯು ಟು ಡಿಲೀಟ್. ಸೊ ಒನ್ಸ್ ಅಗೇನ್ ಯು ಕ್ಯಾನ್ ಆ್ಯಂಡ್ ದೆನ್ ಇಲ್ಲಿ ನೋಡಿ ಇದು ಟ್ರಿಮ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಮಾತ್ರ ಸಪ್ರೇಟಾಗಿ ನೀವು ಮಾಡಬೇಕಾಗುತ್ತೆ ಇದನ್ನು. ಹ್ಯಾಚು ಇಲ್ಲಿ ಮಾತ್ರ ಸಪ್ರೇಟಾಗಿ ಮಾಡಿ. ಸೊ ಇನ್ನೂ ಇದೆ ನೋಡಿ, ಇನ್ನೂ ಎಲ್ಲಿದೆ ಗೊತ್ತಾ, ಇನ್ನೂ ಏನಿದೆ ಅಂತಂದರೆ ನೋಡಿ, ಈ ಕಡೆ ಸೈಡು ಯು ಗಾಟ್ ಡಿಫ್ರೆಂಟ್ ಥಿಂಗ್ಸ್ ಹಿಯರ್. ಸಿ, ಇದನ್ನೆಲ್ಲ ಹಾಕಬೇಕಾಗುತ್ತೆ, ಇದನ್ನೆಲ್ಲ ಹಾಕಿಲ್ಲ. ಅದನ್ನು ಮಾಡೋಣ. ಅದು ಮಾಡಬೇಕು ಅಂದರೆ ಏನು ಮಾಡಬೇಕು, ನೀವು ಫಸ್ಟು ಈ ಪಾಯಿಂಟಿಂದ ಯು ಹ್ಯಾವ್ ಟು 2 ಇದೆಯಲ್ಲ, 2 ಮೇಲೆ ಹೋಗಬೇಕು. ದೆನ್ ಯು ಹ್ಯಾವ್ ಟು ಕಮ್, ಇಲ್ಲಿ ಒಳಗಡೆ ಎಷ್ಟು ಕೊಡಬೇಕು ಡಿಸ್ಟೆನ್ಸು, ಯು ಹ್ಯಾವ್ ನಾಟ್ ಗಿವನ್. ಸೊ ಲೆಟ್ ಅಸ್ ಮೆಜರ್ ಇಟ್. ಇಲ್ಲಿ ಕನ್ಸಿಡರ್ ಮಾಡೋಣ. ಸೊ ಇಟ್ ಈಸ್ ಅರೌಂಡ್ 4.5 ಅಲ್ವಾ. ಸೊ ನಾನೀಗ 2 ಇಲ್ಲಿ ಬರ್ತೇನೆ, ಆಮೇಲೆ 4.5 ಒಳಗೆ ಬರ್ತೇನೆ. ಸೊ ಟೇಕ್ ದಿ ಲೈನ್ ಕಮಾಂಡ್, ಫ್ರಾಮ್ ಹೊಡೀರಿ. ಫ್ರಾಮ್ ಇಲ್ಲಿಂದ ಎಂಡಿಂದ, ಯಾವ ಎಂಡಿಂದ ಇಲ್ಲಿಂದ ಮೇಲೆ ಎಷ್ಟು ಹೋಗಬೇಕು, 1 ಅಲ್ವಾ, 1 2 ನಾವು, ಇಟ್ ಇಸ್ 2. ಸೊ ಒನ್ಸ್ ಅಗೇನ್ ಲೈನ್ ಕಮಾಂಡ್, ಫ್ರಾಮ್ ಇಲ್ಲಿಂದ ಎಷ್ಟು ಮೇಲೆ 2. ಓಕೆ, ಸೊ ಈ ಕಡೆ ಎಷ್ಟು 4.5. ಸೊ ಯು ಗಾಟ್ ಇಟ್. ಸೊ ಆಯಿತು, ಎಸ್ಕೇಪ್ ಹೊಡೀರಿ. ಸೊ ಸರಿಯಾಗಿ ಬಂದಿಲ್ಲ ನೋಡಿ. ಸೊ ಅದಕ್ಕೆ ಇನ್ನೊಂದು ಸಲ ಫ್ರಾಮ್ ಹೊಡೀರಿ. ಫ್ರಾಮ್ ಇಲ್ಲಿಂದ ಆ್ಯಟ್ 2 ಅಟ್ ಆನ್ ಆ್ಯಂಗಲ್ 90 ಹೊಡೀರಿ. ಈಗ ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ 4.5 ಒಳಗಡೆ, ಎಸ್. ಮೇಲೆ ಎಷ್ಟು ಗೊತ್ತಿಲ್ಲ ನಮಗೆ, ಲೆಟ್ ಅಸ್ ಸಿ ದಟ್ ಎಷ್ಟಿದೆ ಅಂತ. ಸೊ ಇಲ್ಲಿ ಬಂದಿದೆ ಬೇಗ, ಮೇಲೆ ಎಷ್ಟು ಹೋಗ್ಬೇಕು ನಾನು. ಸೊ ಇದು 8 ಇದೆ ಅಲ್ವಾ. ಸೊ ಐಲ್ ಗೋ ದೇರ್ 8 ಆ್ಯಂಡ್ ವಿಲ್ ಕಮ್ ಬ್ಯಾಕ್. ಸೊ ಮತ್ತೆ ಐ ವಿಲ್ ಟೇಕ್ ಲೈನ್ ಕಮಾಂಡ್, ಇಲ್ಲಿಂದ ಮೇಲೆ 8 ಹೋಗ್ತೀನಿ, ಆ್ಯಂಡ್ ದೆನ್ ಐ ವಿಲ್ ಕಮ್ ಬ್ಯಾಕ್ ಹಿಯರ್. ಸೊ ಈಗ ಮತ್ತೆ ಇಲ್ಲಿ ಎಷ್ಟಿದೆ 2 ಇದೆ ಅಲ್ವಾ. ಸೊ 8 - 2 ಅಂದರೆ 6, ಅಂದರೆ ಇಲ್ಲಿಂದ ಇಲ್ಲಿಗೆ ಇದು 3, ಇಲ್ಲಿಂದ ಇಲ್ಲಿಗೆ ಇದು 3 ಆಗುತ್ತೆ. ಸೊ ದ್ಯಾಟ್ ವಿಲ್ ಡೂ. ಆಫ್ಸೆಟ್ ಮಾಡ್ಕೊಂಡು ಮಾಡೋಣ. ಸೊ ಲೆಟ್ ಅಸ್ ಟೇಕ್ ಆಫ್ಸೆಟ್ ಕಮಾಂಡ್. ಡಿಸ್ಟೆನ್ಸ್ ಎಷ್ಟು 3, ಇದು ಈ ಕಡೆ ಬರಬೇಕು, ಆಮೇಲೆ ಇದು ಈ ಕಡೆ ಬರಬೇಕು, ಹೌದಲ್ವಾ. ಸೊ ಈಸ್ ದಟ್ ರೈಟ್, ಅಂದರೆ ಅದು ಇಲ್ಲಿ ಹೋಗ್ಬೇಕು, ಇಲ್ಲಿ ನಾಟ್ ಹಿಯರ್, ಇಲ್ಲಿ ಬರೋದು. ಇದು ಡೈಮೆನ್ಷನ್ ಲೈನ್ಸು, ಇದು ಹೊರಗಡೆ ಹೋಗಬೇಕು. ಸೊ ದ್ಯಾಟ್ ವಿಲ್ ಡೂ, ವಿಲ್ ಎಕ್ಸ್ಟೆಂಡ್. ಇದನ್ನೇ ಮಾಡೋಣ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡೋಣ. ಸಿಮಿಲರ್ಲಿ ಇದನ್ನು ತೊಗೋಣ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡೋಣ. ದೆನ್ ವಿಲ್ ಇದನ್ನು ಈ ಪಾಯಿಂಟ್ ತೊಗೊಂಡು ಇಲ್ಲಿ ಹಾಕೋಣ. ನೆಕ್ಸ್ಟು ಈ ಪಾಯಿಂಟ್ನ ತೊಗೊಂಡು ಇಲ್ಲಿ ಹಾಕೋಣ. ಆ್ಯಂಡ್ ಸೆಂಟ್ರಲ್ ಲೈನ್ ಬರಬೇಕಲ್ವಾ, ಅದಕ್ಕೆ ಏನು ಮಾಡೋಣ, ಮತ್ತೆ ಆಫ್ಸೆಟ್ ತೊಗೋಣ. ಈ ಸಲ 1.5 ತೊಗೊಳ್ರಿ. ಸೊ ಇದು ಈ ಡಿಸ್ಟೆನ್ಸು 1.5 ಅಲ್ಲ, ಎಷ್ಟಿದು, ವಾಟ್ ಇಸ್ ದ ಡಿಸ್ಟೆನ್ಸ್, 2 ಇದೆ. 2 ಅಂದರೆ 1 ಮಾಡಬೇಕಲ್ವಾ. ಸೊ ಆಫ್ಸೆಟ್ ಡಿಸ್ಟೆನ್ಸ್ ತೊಗೊಳ್ಳಿ. ಲೆಟ್ ಅಸ್ ಟೇಕ್ 1. ಈಗ ಇಲ್ಲಿಂದ ಇಲ್ಲಿಗೆ 1 ಅಲ್ವಾ. ಸೊ ಅದು ಸೆಂಟ್ರಲ್ ಲೈನ್ ಅಲ್ವಾ, ಅದನ್ನು ಮೇಕ್ ಇಟ್ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿದರೆ ಸಾಕು. ಇದು ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ. ಸೊ ನಾವು ಐ ಥಿಂಕ್ ಎವ್ರಿಥಿಂಗ್ ಓವರ್.
ಸೊ ಈ ಕಡೆ ಪಾರ್ಟ್ ಎಲ್ಲ ಆಯಿತು. ಈಗ ನಾವು ಕ್ಯಾನ್ ಗೋ ಫಾರ್ ಹ್ಯಾಚಿಂಗ್. ಇದನ್ನು ಮಾಡಿರಿ, ಇದನ್ನು ಮಾಡಿರಿ. ಈಗ ನಾವು ಈ ಪಾರ್ಟ್ನ ಡ್ರಾ ಮಾಡೋಣ. ಇದಕ್ಕೆ ಏನಂತ ಕರೀತಾರೆ, ಸ್ಪಿಲ್ ಅಂತ ಕರೀತಾರೆ. ಈ ಸ್ಪಿಲ್ನ ಡ್ರಾ ಮಾಡೋಣ. ಅದಕ್ಕೆ ಮತ್ತೆ ಒನ್ಸ್ ಅಗೇನ್ ಜೂಮ್ ವಿಂಡೋ ತೊಗೊಳ್ಳಿ. ಸೊ ನಮಗೆ ಡೈಮೆನ್ಷನ್ಸ್ ಎಲ್ಲ ಈಗ ಕ್ಲಿಯರಾಗಿ ಕಾಣ್ತಾ ಇದೆ. ಇದನ್ನು ಹಾಕೋಣ. ಸೊ ಈಗ ಮತ್ತು ಇದು ಕೂಡ ಸಿಮೆಟ್ರಿಕ್ ಇದೆ ನೋಡಿ. ಸೊ ಹಾಗಾಗಿ ನೋಡಿ ಇಲ್ಲಿ 12 ಇದೆ. ನಾನು ಇಲ್ಲಿಂದ ಇಲ್ಲಿಗೆ 6 ಬರ್ತೇನೆ. 6 ಬಂದು ಡೌನ್ ಕಂಪ್ಲೀಟ್ಲಿ 79 ಬರ್ತೇನೆ. ಓಕೆ, 6 ಆ್ಯಂಡ್ 79 ರೈಟ್. ಸೊ ಇಲ್ಲಿ ಬನ್ನಿ. ಈಗ ಮತ್ತೆ ಈ ಕಡೆ ಹೋಗ್ರಿ, ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಈ ಕಡೆ ಎಷ್ಟು ಅರ್ಥ ಮಾಡಿದ್ದೇನೆ, 6 ತಗಡೆ 79. ಓಕೆ, ಸೊ ಒಳಗಡೆ ಎಷ್ಟು ಬರಬೇಕು ಅದು ಆಮೇಲೆ ನೋಡೋಣ. ಸೊ ಇಲ್ಲಿ ಬಂದಿದ್ದೇನೆ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಒಳಗಡೆ ಎಷ್ಟು ಬರಬೇಕು ನೋಡ್ಬಲ್ಲ. ಸೊ ಇದು 9 ಇದೆ ಅಲ್ವಾ, 9 ಇದೆ. ಔಟ್ ಸೈಡ್ ಎಷ್ಟಿತ್ತು, ಇಲ್ಲಿಂದ ಇಲ್ಲಿಗೆ 12 ಇತ್ತು. 12 - 9 ಅಂದರೆ 3 ಆಗುತ್ತೆ. 3 ಅಂದರೆ ಇದು ಡಿವೈಡ್ ಬೈ 2 ಮಾಡಿದ್ರೆ 1.5 ಬರ್ತಿದ್ದು, 1.5 ಇರ್ತದೆ. ಸೊ 1.5 ಇಲ್ಲಿ ಬರಬೇಕು ಒಳಗಡೆ, ಆಮೇಲೆ 10 ತೆಗೆದ ಬರಬೇಕಲ್ವಾ. ಸೊ 1 ಸೆಕೆಂಡ್ ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ 1.5 ಒಳಗಡೆ ಬನ್ನಿ, ಕೆಳಗಡೆ 10 ಬನ್ನಿ. ಸೊ ಈಗ ನೀವು ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ಜೂಮ್ ಕಮ್ಮಿ ಮಾಡಿಕೊಂಡು ಎಷ್ಟು ಬರಬೇಕು ಒಳಗಡೆ, ಎಷ್ಟಿದೆ ನೋಡಿ ಡಿಸ್ಟೆನ್ಸ್ ಇದು. ಸೊ ಇದು 9 ಇದೆ ಅಲ್ವಾ. ಸೊ 9 4.5 ಒಳಗಡೆ ಬಂದರೆ ಆಯಿತು. ಸೊ ಯು ಹ್ಯಾವ್ ಟು ಕಮ್ ಬೈ 4.5 ಇನ್ಸೈಡ್. 4.5 ಒಳಗಡೆ ಬನ್ನಿ. ಸೊ ಈಗ ನೀವು ಜಾಯಿನ್ ಮಾಡಿದ್ರೆ ಆ್ಯಕ್ಚುಲಿ ಜಾಯಿನ್ ಆಗಬೇಕಲ್ಲ, ಇಫ್ ಇಟ್ ಈಸ್ ರೈಟ್. ಸೊ ಆಯಿತು. ಇದನ್ನು ಮತ್ತೆ ನೀವು ಸೆಂಟ್ರ್ ಲೈನ್ ಮಾಡಬೇಕಲ್ವಾ. ಸೊ ಅದಕ್ಕೆ ಏನು ಮಾಡೋಣ, ನಾವು ಮ್ಯಾಚ್ ಪ್ರಾಪರ್ಟೀಸ್ ಮಾಡೋಣ. ಇಲ್ಲೊಂದು ಸೆಂಟ್ರ್ ಲೈನ್ ಇದೆಯಲ್ಲ, ಇದನ್ನು ತೊಗೊಳ್ಳಿ. ಇದನ್ನು ಕೂಡ ನೀವು ಸೆಂಟ್ರ್ ಲೈನ್ ಮಾಡ್ಕೊಳ್ಳಿ. ಓಕೆ ಆಯಿತು. ನೆಕ್ಸ್ಟ್ ಏನು, ಓಕೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ 10 ಇದೆಯಲ್ವಾ. ಸೊ ಇಲ್ಲಿಂದ ನಾನು ಈ ಸೆಂಟ್ರ್ ಲೈನಿಂದ 5 ಈ ಕಡೆ ಬಂದು ಮತ್ತು ಇಲ್ಲ ಆಫ್ಸೆಟ್ ಮಾಡ್ಕೊಂಡ್ರೆ ಸಾಕು. ಸೊ ಇದನ್ನು ಆಫ್ಸೆಟ್ ಮಾಡ್ಕೋಬೋದು. ಎಷ್ಟು ಆಫ್ಸೆಟ್ ಮಾಡಬೇಕಂದ್ರೆ ನೀವು 12 - 10 ಅಂದರೆ 2/2 ಅಂದರೆ 1. ಸೊ 1 ಆಫ್ಸೆಟ್ ಮಾಡ್ಕೋಬೇಕಾಗುತ್ತೆ. 1 ಆಫ್ಸೆಟ್ ಮಾಡ್ಕೊಳ್ಳೋಣ. ಸೊ ಅವಾಗ ಇದು ಬರುತ್ತೆ. ಓಕೆ, ಲೆಟ್ ಅಸ್ ಡೂ ದ್ಯಾಟ್ ಫಸ್ಟ್. ಲೆಟ್ ಅಸ್ ಟೇಕ್ ದಿ ಆಫ್ಸೆಟ್ ಕಮಾಂಡ್. ಆಫ್ಸೆಟ್ ಕಮಾಂಡ್ ತೊಗೊಳ್ಳಿ. ಡಿಸ್ಟೆನ್ಸ್ 1 ಹೊಡೀರಿ, ಎಂಟರ್ ಹೊಡೀರಿ. ಯಾವ್ದು ಆಫ್ಸೆಟ್ ಬರಬೇಕು, ಇದು ಒಳಗಡೆ ಆಫ್ಸೆಟ್ 10 ಆಯ್ತಲ್ವಾ. ಸೊ ದ್ಯಾಟ್ ಯು ಗಾಟ್ ಇಟ್ ರೈಟ್. ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ಮೇಲೆ ಎಷ್ಟು ಹೋಗ್ಬೇಕು ನೋಡ್ಬೇಕಲ್ವಾ. ಸೊ ಆ ಡಿಸ್ಟೆನ್ಸ್ ಎಷ್ಟಿದೆ ನೋಡಬೇಕಾಗುತ್ತೆ. ಈ ಡಿಸ್ಟೆನ್ಸ್ ಇದೆಯಲ್ಲ ಅದು ಎಷ್ಟಿದೆ ಅದು ನೋಡಬೇಕಾಗುತ್ತೆ. ಸೊ ದಟ್ ಟು ವಿ ಹ್ಯಾವ್ ಟು ಲುಕ್ ಅಟ್ ಇಟ್. ಅದರ ಡೈಮೆನ್ಷನ್ಸು ಅವರು ಕೊಟ್ಟಿಲ್ಲ. ಸೊ ಹಾಗಾಗಿ ಲೆಟ್ ಅಸ್ ಮೆಜರ್ ಇಟ್. ಅದನ್ನು ಮೆಜರ್ ಮಾಡೋಣ. ಓಕೆ, ಸೊ ದಟ್ ಈಸ್ 1.8 ಇದೆ ಅಲ್ವಾ. ಸೊ ದಟ್ ಡಿಸ್ಟೆನ್ಸ್ ಈಸ್ 1.8. ಆಮೇಲೆ ಓಕೆ, ಸೊ ಅಂದರೆ ನಾನು ಇಲ್ಲಿ ಬಂದಿದ್ದೇನೆ, ಇಲ್ಲಿಂದ ನನ್ನ ಮೇಲೆ 1.8 ಹೋಗ್ಬೇಕಂದಂಗೆ ಆಯ್ತಲ್ವಾ. ಸೊ ನಾನು ಇಲ್ಲಿ ಬಂದಿದ್ದೇನೆ, ಇದನ್ನು 1.8 ಆಫ್ಸೆಟ್ ಮಾಡಿದ್ರೆ ಸಾಕು. ಆಫ್ಸೆಟ್ 1.8 ಯಾವುದು, ಈ ಲೈನು ಎಲ್ಲಿ ಮೇಲೆ ಅಲ್ವಾ. ನೆಕ್ಸ್ಟ್ ಡೂ ಸ್ಟ್ರೀಮ್ ಕಮಾಂಡ್ ತೊಗೊಳ್ಳಿ, ಎಂಟರ್ ಹೊಡೀರಿ. ಈಗ ನಮಗೆ ಇದು ಬೇಡ ಅಲ್ವಾ. ದಿಸ್ ಪಾರ್ಟ್ ಐ ಡೋಂಟ್ ವಾಂಟ್ ಆ್ಯಂಡ್ ದಿಸ್ ಪಾರ್ಟ್ ಆಲ್ಸೋ ಐ ಡೋಂಟ್ ವಾಂಟ್. ಸೊ ಇಷ್ಟಾಯ್ತಲ್ವಾ. ಈಗ ನಾನು ಇಲ್ಲಿದನ್ನು ಜಾಯಿನ್ ಮಾಡಬೇಕಲ್ಲ. ಲೆಟ್ ಅಸ್ ಜಾಯಿನ್ ಇಟ್. ಸೊ ಇದನ್ನು ನಾವು ಇಲ್ಲಿ ಜಾಯಿನ್ ಮಾಡಬೇಕು. ಆಗೋಯ್ತು. ನೆಕ್ಸ್ಟ್ ಈಸ್, ಸೊ ಈ ಪಿನ್ನನ್ನು ಹಾಕ್ಬೇಕಲ್ಲ, ಇದಕ್ಕೆ ಪ್ಯಾರಲ್ ಆಗಿದೆ. ಸೆಂಟ್ರಲ್ ಲೈನಿಂದ ಇದು ಎಷ್ಟಿದೆ, ಇದು 3 ಇದೆ. 3 ಅಂದರೆ ಇಲ್ಲಿಂದ 1.5 ಆಫ್ಸೆಟ್ ಮಾಡಿದ್ರೆ ಸಾಕಲ್ವಾ. ಸೊ ಲೆಟ್ ಅಸ್ ಡೂ ದ್ಯಾಟ್. ಸೊ ಆಫ್ಸೆಟ್ ಕಮಾಂಡ್ ತೊಗೊಳ್ಳಿ, ಎಂಟ್ರ್ ಹೊಡೀರಿ. ಎಷ್ಟು 1.5 ಅಲ್ವಾ. 1.5 ಯಾವ್ದು ಲೈನು, ಈ ಲೈನ್ ಅಲ್ವಾ. ಈ ಲೈನು ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಬಟ್ ದಿ ಕಲರ್ ಶುಡ್ ಚೇಂಜ್ ಅಲ್ವಾ. ಕಲರ್ ಶುಡ್ ಬಿ ಬೈ ಬ್ಲಾಕ್ ಆ್ಯಂಡ್ ದೆನ್ ದಿ ಟಾಪ್ ಇಟ್ ಶುಡ್ ಬಿ ಬೈ ಲೇಯರ್. ಸಿಮಿಲರ್ಲಿ ಇದು ಅಷ್ಟೇ, ಅದು ಬೈ ಲೇಯರ್ ಆಗಬೇಕು. ಆಮೇಲೆ ಇದು ಬೈ ಲೇಯರ್ ಆಗಬೇಕು. ಓಕೆನಾ.
ದೆನ್ ಈ ಕಡೆ ಏನು ಬೇಡ ನಮಗೆ, ಯಾಕಂದರೆ ಅಲ್ಲಿ ಮಿರರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ನಾವೀಗ ಟ್ರಿಮ್ ಮಾಡಿದ್ರೆ ಸಾಕು. ಸೊ ಇದನ್ನು ಟ್ರಿಮ್ ಮಾಡಬೇಕು. ಓಕೆ, ಈ ಲೈನ್ ಇಲ್ಲಿ ಹಾಕ್ಬೇಕಾಗತ್ತಲ್ವಾ. ಸೊ ಫ್ರಮ್ ಹಿಯರ್ ಇಲ್ಲಿಂದ ಇಲ್ಲಿಗೆ ಅಲ್ವಾ. ಸೊ ಲೆಟ್ ಅಸ್ ಸಿ. ಸೊ ಇಲ್ಲಿ ಬಂದಿದೆ, ಮೇಲೂ ಬಂದಿದೆಯಾ. ಸೊ ಇದನ್ನು ಟ್ರಿಮ್ ಮಾಡಬೇಕಷ್ಟೆ. ಸೊ ಯು ಟೇಕ್ ದಿಸ್ ಆ್ಯಂಡ್ ದಿಸ್ ಇಂಟ್ರೊಡರಿ ಸೆಂಟ್ಲೈನು ಟ್ರಿಮ್ ಮಾಡಿ. ನೆಕ್ಸ್ಟ್ ಎವ್ರಿಥಿಂಗ್ ಈಸ್ ಓವರ್. ಈಗ ಮಿರರ್ ಮಾಡಿದ್ರೆ ಫಸ್ಟು ಮಿರರ್ ಮಾಡ್ಕೊಳ್ಳೋಣ, ಆಮೇಲೆ ಈ ಕಡೆ ಸೈಡ್ ಹಾಕೋಣ. ಮಿರರ್, ಎಂಟರ್, ಇಲ್ಲಿಂದ ಇಲ್ಲಿಗೆ ಎಂಟರ್. ಸೊ ಆಗಿದೆ. ಈಗ ನೋಡಿ ಒಂದು ಮಿಸ್ಟೇಕ್ ನಾವು ಏನು ಮಾಡಿದ್ದೀವಿ ಗೊತ್ತಾ, ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀವಿ. ಯಾಕಂದರೆ ಇದು ಡಿಮ್ ಲೇಯರ್ ಹಾಕೊಂಡಿದ್ದೀವಿ, ಅದಕ್ಕೋಸ್ಕರ ಇದ್ರ ಲೇಯರ್ ಯಾವುದು, ಸ್ಪಿಂಡಲ್ ಅದ. ಅಲ್ಲಿಗೆ ಹೋಗೋಣ, ಸ್ಪಿಂಡಲ್ಗೆ ಹೋಗಿ ಕ್ಲಿಕ್ ಮಾಡಿರಿ. ಇದು ಸ್ಪಿಂಡಲ್ ಕೊಟ್ಟೋಗ್ತೀವಿ. ಸೊ ಐ ಥಿಂಕ್ ಸೊ ನಾನು ಕರೆಕ್ಟ್ ಹಾಕಿದ್ದೇನೆ. ಬಟ್ ಇಲ್ಲಿ ಈಗ ಏನು ಮಾಡಬೇಕು, ಅದನ್ನು ಹಾಕ್ಬೇಕಲ್ವಾ. ಈ ಸ್ಕ್ರೂ ಹೋಗೋದಕ್ಕೆ ಒಂದು ಇಲ್ಲಿ ಜಾಗ ಬರುತ್ತೆ, ಅದನ್ನು ಹಾಕಬೇಕಾಗುತ್ತೆ. ಇದು 3 ಇದೆಯಾ ನೋಡ್ಬೇಡ ಅಂತಾರೆ. ಒಂದು ನಿಮಿಷ, ಡೈಮೆನ್ಷನ್ ಯಾಕೋ ಇದು ಸ್ವಲ್ಪ ಶುಡ್ ಬಿ 3. ಇಟ್ ಈಸ್ 3. ಸೊ ಇದನ್ನು ನಾವು ಇಲ್ಲಿ ಹಾಕೋದು ಬೇಡ. ಈಗ ನೆಕ್ಸ್ಟ್ ಎಲ್ಲಿದೆ, ಸೊ ಇದು ಈ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗಬೇಕಲ್ವ ನಮಗೆ. ಓಕೆ, ಲೆಟಸ್ ಮೇಜರ್ ದ್ಯಾಟ್. ಈಗ ಕೊಡಬೇಕಾಗಿತ್ತು ಡಿಸ್ಟೆನ್ಸ್, ಅವನು ಕೊಟ್ಟಿಲ್ಲ. ಸೊ ಹಾಗಾಗಿ ಲೆಟಸ್ ಮೇಜರ್ ದ್ಯಾಟ್ ಡಿಸ್ಟೆನ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು, 6 ಇದೆ ಅಲ್ವಾ. ಓಕೆ, ಸೊ 6 ತೊಗೊಂಡೋಗೋಣ ಮೇಲೆ. ಅಂದರೆ ನಾನೀಗ ಏನು ಮಾಡಬೇಕು, ಲೈನ್ ಕಮಾಂಡಲ್ಲಿ ಹೋಗಿ ಇಲ್ಲಿಂದನೇ ಹೋಗಿ ಇಲ್ಲಿ 6 ಹೋಗಬೇಕಾಗುತ್ತೆ, ಆಮೇಲೆ ಇಲ್ಲಿ ಬರಬೇಕಾಗುತ್ತೆ ಅಲ್ವಾ. ಓಕೆ, ಲೈನ್ ಕಮಾಂಡ್ ತೊಗೊತಾನೆ. ಫ್ರಾಮ್ ತೊಗೊಂಡು ಈಗ ಲೈನ್ ತೊಗೊಂಡೆ, ಫ್ರಾಮ್ ಅಂತ ಹೊಡೀರಿ. ಇದು ಓ ಸ್ನ್ಯಾಪು ನನಗೆ ಕೇಳುತ್ತೆ ಎಲ್ಲಿ ಅಂತ. ಇದನ್ನು ಕ್ಲಿಕ್ ಮಾಡಿ ಮೇಲೆ ಎಷ್ಟು ಹೋಗ್ಬೇಕು ಅಂದರೆ ಆ್ಯಟ್ 6 ಅಲ್ವಾ. 6 ಆ್ಯಟ್ ಅನ್ ಆ್ಯಂಗಲ್ 90 ಹೊಡೀರಿ, ಮೇಲೆ ಹೋದೆ. ಸೊ ಇಲ್ಲಿಂದ ನಾನು ಏನು ಮಾಡಬೇಕು, ಇಲ್ಲಿಗೆ ಜಾಯ್ನ್ ಮಾಡ್ಕೋಬೇಕು. ಆಮೇಲೆ ಇದು 2 ಇದೆ ಅಲ್ವಾ, ಅಂದರೆ ಆಫ್ಸೆಟ್ ಈ ಕಡೆ 2, ಈ ಕಡೆ 1, ಈ ಕಡೆ 1 ಮಾಡ್ಕೊಂಡ್ರೆ ಸಾಕು. ಸೊ ಈಗ ಆಫ್ಸೆಟ್ ಕಮಾಂಡ್ ತೊಗೊಳ್ಳಿ, ಮತ್ತೆ ತೊಗೊಂಡು ಈಗ ಡಿಸ್ಟೆನ್ಸ್ 1 ತೊಗೊಳ್ಳಿ. ಇದನ್ನು ಮೇಲೆ ಒಂದು ಕೆಳಗಡೆ ಒಂದು ಮಾಡ್ಕೊಳ್ಳಿ. ಆಮೇಲೆ ಇದು ಸೆಂಟ್ರ್ ಲೈನ್ ಅಲ್ವಾ. ಸೊ ಇದನ್ನು ನಾವು ಮ್ಯಾಚ್ ಮಾಡ್ಕೊಂಬೋಣ. ಮ್ಯಾಚ್ ಪ್ರಾಪರ್ಟಿ ಚೂರಿ ಇದನ್ನು ತೊಗೊಳ್ರಿ, ಇದನ್ನು ಸೆಂಟ್ರ್ ಲೈನ್ ಮಾಡ್ಕೊಳ್ಳಿ. ಸೊ ನಾವು ಐ ಥಿಂಕ್ ಎವ್ರಿ ಪಾರ್ಟ್ ಇದು ಓವರ್. ಸ್ಪಿಂಡಲ್ ಈಸ್ ರೆಡಿ ನಾವು. ಸೊ ಈಗ ನಾವು ಹ್ಯಾಚ್ ಮಾಡಬೇಕು. ಹ್ಯಾಚ್ ತೊಗೊಳ್ಳಿ. ಸೊ ಇಷ್ಟನ್ನು ನಾವು ಹ್ಯಾಚ್ ಮಾಡಬೇಕು. ದೆನ್ ಇಷ್ಟನ್ನು ಹ್ಯಾಚ್ ಮಾಡಬೇಕು, ಇಷ್ಟನ್ನು ಹ್ಯಾಚ್ ಮಾಡಬೇಕು. ಆ್ಯಂಡ್ ದೆನ್ ಯು ಕ್ಯಾನ್ ಚೇಂಜ್ ದಿ ಕಲರ್. ಬ್ಲೂ ಇದೆ, ಮೇಕ್ ಇಟ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಇದನ್ನು ನಾವು ಮಾಡಿದ್ವಿ. ಇದೆಲ್ಲಿದೆ, ಸೊ ಈಗ ನಾವು ಇದೆಲ್ಲ ಇದರಲ್ಲಿದೆ ನೋಡಬೇಕು. ಇವಾಗ ಇದೆಲ್ಲ ಸ್ಪಿಂಡಲ್ ಇರಬೇಕು, ಸ್ಪಿಂಡಲ್ಲೇ ಇರಬೇಕು. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿರಿ. ಇವಾಗ ಸ್ಪಿಂಡಲ್ ತೋರಿಸ್ತಾ ಇದೆ. ಓಕೆ, ಸ್ಪಿಂಡಲ್ಲಿದೆ. ಈಗ ನಾವು ಈ ಡ್ಯಾಂಪರ್ ಯೂನಿಟನ್ನು ಮಾಡೋಣ. ಸೊ ಹಾಗಾಗಿ ಮತ್ತೆ ಜೂಮ್ ತೊಗೊಳ್ಳಿ, ವಿಂಡೋ, ಇಷ್ಟು ಡಿಸ್ಟೆನ್ಸ್ ನಮಗೆ ಸರಿಯಾಗಿ ಕಾಣಬೇಕಲ್ಲ, ಅದಕ್ಕೆ ತೊಗೊಳ್ಳಿ. ಓಕೆ, ಸರಿ ಕಾಣ್ತಾ ಇದೆ. ಈಗ ಇನ್ನೂ ಸ್ವಲ್ಪ ಬೇಕಾದ್ರೆ ನೀವು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಮಾಡ್ಬೋದು. ಸೊ ಇದು ಹೇಗಿದೆ ಅಂದರೆ, ಇದು ಇಟ್ಸ್ ಎ ಬಾಕ್ಸ್. ಬಾಕ್ಸ್ದು ಎಷ್ಟು ಡೈಮೆನ್ಷನ್ಸ್ ಇದೆ ನೋಡೋಣ. ಸೊ ಇದು 8 ಇದೆ ಅಲ್ವಾ, 8 ಇದೆ. ಅದಾದಮೇಲೆ ಈ ಡಿಸ್ಟೆನ್ಸ್ ಎಷ್ಟಿದೆ, ಲೆಟ್ ಅಸ್ ಸಿ ದ್ಯಾಟ್. ಸೊ ಅದು 4 ಇದೆ, ಇಲ್ಲಿಂದ ಇಲ್ಲಿಗೆ 4 ಇದೆ. ಸೊ ಇದು ಎಷ್ಟಿದೆ, ಇದು ಹೋಲ್ ಸೈಜು 1 ಇರುತ್ತೆ. ಲೆಟ್ ಅಸ್ ಸಿ. ಸೊ ದ್ಯಾಟ್ ಈಸ್ 1 ಅಲ್ವಾ, ರೈಟ್. ಸೊ ಈಗ ನಾವು ಮೊದಲಿಗೆ ಏನು ಮಾಡೋಣ ಅಂತಂದರೆ, ಈ ಪಾರ್ಟ್ನ ಹಾಕೋಣ. ಈ ಪಾರ್ಟ್ನ ಹಾಕಬೇಕು ಅಂದರೆ ಏನು ಮಾಡ್ಬೇಕು ನಾವು, ಫಸ್ಟು ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಇಲ್ಲಿಂದ ಟೋಟಲ್ ವಿಡ್ತ್ 8 ಅಲ್ಲ. ಸೊ 4 ಇಲ್ಲಿ ಬರ್ತೇನೆ. ಹೈಟ್ ಇಲ್ಲಿ ಇದೆಷ್ಟಿದೆ, ಇದು 12 ಇದೆ ಅಲ್ವಾ. ಇಲ್ಲಿಂದ ಇಲ್ಲಿಗೆ 12 ಇದೆ. 12 - 1 11, 11 - 1 10. ಸೊ ಇದು 10 ಆಗುತ್ತೆ. ಇದು 8 ಇದೆ. ಸೊ ಇಲ್ಲಿಂದ ನಾನು 4 ಈ ಕಡೆ ಬರ್ತೀನಿ.
ಇದು ಕೂಡ ಸಿಮೆಟ್ರಿಕೇ ಇದೆ, ಬಟ್ ನಾವು ಫುಲ್ ಹಾಕ್ಬಿಡೋಣ, ಸಿಮೆಟ್ರಿಕ್ ತೆಗೆಸೋದು ಬೇಡ. ಸೊ ಅಂದರೆ ಇಲ್ಲಿಂದ ನಾವು ಶುರು ಮಾಡೋಣ. ಇಲ್ಲಿಂದ 8 ತಗಡೆ 10 ಒಂದು ಬಾಕ್ಸ್ನ ಹಾಕೋಣ. ಓಕೆ, ಸೊ ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ 8 ಈ ಕಡೆ ಹೋಗಲಿ, ಮತ್ತು ತೆಳಗಡೆ 10 ಬರಲಿ, ಮತ್ತು ಈ ಕಡೆ 8 ಹೋಗಲಿ. ಮತ್ತು ಈಗ ನೆಕ್ಸ್ಟು ಕ್ಲೋಸ್ ಮಾಡೋಕ್ಕೆ, ಕ್ಲೋಸ್ ಇಟ್. ಸೊ ಇಟ್ ಈಸ್ ನೌ ಓವರ್ ಆಯ್ತಲ್ವಾ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಏನು ಮಾಡಬೇಕು ನೋಡ್ರಿ. ಸೊ ಇಲ್ಲಿಂದ 1 1 ಇದೆ ಅಲ್ವಾ, ಅಪ್ಸೆಟ್ ಮಾಡಿದ್ದೇನೆ. ಇದೆಲ್ಲ 1 1 ಡಿಸ್ಟೆನ್ಸ್ ಇರೋದು. ಸೊ ಆವಾಗಲೇ ನಾವು ನೋಡಿದ್ವಿ ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇದು ಇಟ್ ಈಸ್ 1 ಓನ್ಲಿ. ಸೊ ನಾವೇನು ಮಾಡೋಣ, ಇದೇ ಲೈನನ್ನು ಇಲ್ಲಿ 1 ಅಪ್ಸೆಟ್ ಮಾಡೋಣ, ಆಮೇಲೆ ಇಲ್ಲಿ 1 ಅಪ್ಸೆಟ್ ಮಾಡೋಣ. ಲೆಟ್ ಅಸ್ ಡೂ ದ್ಯಾಟ್. ಆಫ್ಸೆಟ್ ಕಮಾಂಡ್ ತೊಗೊಳ್ಳಿ. ಸೊ ಈಗ ಡಿಸ್ಟೆನ್ಸ್ 1 ಎಂಟರ್ ಹೊಡೀರಿ. ಇದನ್ನು ಈ ಕಡೆ 1 ಮಾಡಿರಿ, ಇದನ್ನು ಈ ಕಡೆ 1 ಮಾಡಿರಿ, ಮತ್ತು ಇದನ್ನು ಈ ಕಡೆ 1 ಮಾಡಿರಿ, ಇದನ್ನು ಈ ಕಡೆ 1 ಮಾಡಿರಿ. ಸೊ ಆಯ್ತಲ್ಲ, ಹೋಲ್ ಕ್ಲಿಯರ್ ಆಯ್ತಲ್ವಾ. ಸೊ ನೆಕ್ಸ್ಟ್ ವಾಟ್, ನೆಕ್ಸ್ಟು ಇಲ್ಲಿಂದ ಮೇಲೆ 1 ಈ ಕಡೆ 1 ಮೇಲೆ 1 ಫುಲ್ ಈ ಕಡೆ ಬನ್ನಿರಿ. ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡೋಣ. ಐ ಥಿಂಕ್ ದ್ಯಾಟ್ ಡಿಸ್ಟೆನ್ಸ್ ಈಸ್, ಇದು 4 ಇದೆ ಅಲ್ವಾ, ಇದು 4 ಇದೆ. 4 + 1 5 ಈ ಕಡೆ 6 ಇರುತ್ತೆ. ಸೊ ಈಗ ನಾನು ಇಲ್ಲಿಂದ 1 ಈ ಕಡೆ ಬರಬೇಕು, 1 ಈ ಕಡೆ ಬರಬೇಕು, ಮತ್ತು 6 ಈ ಕಡೆ ಬಂದು ಮಾಡಬೇಕಲ್ವಾ. ಓಕೆ, ಲೆಟ್ ಅಸ್ ಗೋ ದೇರ್. ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಮೇಲೆ 1 ಈ ಕಡೆ ಸೈಡ್ 1 ಮತ್ತು ಮೇಲೆ 1 ಈ ಕಡೆ ಸೈಡ್ 6, ಕಮ್ ಡೌನ್ 1, ಗೆಟ್ ಇನ್ಸೈಡ್ 1, ದೆನ್ ಕ್ಲೋಸ್ ದಿಸ್ ಸೈಡ್. ಸೊ ಆಗೋಯ್ತಾ. ನೆಕ್ಸ್ಟು ಮತ್ತೆ ಹಂಗೆ ತಗಡೆ ಬಂದರೆ, ಸೊ ಇಲ್ಲಿ ಏನಿದೆ, ಇಲ್ಲಿ ನೋಡಿ ಇದು 1 ಇದೆ ಮತ್ತು ಈ ಕಡೆ 1 ಇದೆ. ಸೊ ಇದು ಸೇಮ್ ಥರದೊಂದು ಬಾಕ್ಸ್ ಹಾಕಬೇಕು, ಆಮೇಲೆ ಈ ಆರ್ಕ್ ಹಾಕಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಡೂ ದ್ಯಾಟ್. ಮತ್ತು ವಾಪಸ್ಸು ನೀವು ಅದೇ ಇದಕ್ಕೆ ಹೋಗ್ರಿ. ಸೇಮ್ ಥರದ್ದು ಬಾಕ್ಸ್ ಹಾಕಬೇಕು ಅಂದರೆ ಯು ಕ್ಯಾನ್ ಮಿರರ್ ಇಟ್. ಮಿರರ್ ತೊಗೊಳ್ಳಿ, ಮಿರರ್ ತೊಗೊಂಡು ಇದನ್ನು ತೊಗೊಳ್ಳಿ, 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 ಎಂಟ್ರ್ ಹೊಡೀರಿ. ಮಿರರ್ ಮಾಡ್ಬೇಕಲ್ವಾ. ಸೊ ಇದನ್ನು ಮಾಡಿ. ಸೊ ಮಿರರ್ ಆಯಿತು, ಎಂಟ್ರ್ ಹೊಡೀರಿ. ನೆಕ್ಸ್ಟ್ ಈಗ ಏನು ಮಾಡಬೇಕು, ಆರ್ಕ್ ಕಮಾಂಡ್ ತೊಗೊಳ್ಳಿ, ಸೆಂಟ್ರ್ ಪಾಯಿಂಟ್ ತೊಗೊಳ್ಳಿ, ಸೆಂಟ್ರ್ ಪಾಯಿಂಟ್ ಇದು ತೊಗೊಳ್ಳಿ. ಅಲ್ಲಿ ಮೇಲಿಂದ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು ಯಾವಾಗಲೂ. ಸೊ ಆ್ಯಂಟಿ ಕ್ಲಾಕ್ ವೈಸ್. ಸೊ ಇಲ್ಲಿ ಹೊಡೀರಿ. ಸೊ ಯು ಗಾಟ್ ಇಟ್. ಸೊ ಈಗ ನೋಡಿರಿ, ಸೊ ಇಷ್ಟು ಬಂದಿದೆ. ದಿಸ್ ಪಾರ್ಟ್ ಈಸ್ ಓವರ್ ನಾವು. ಸೊ ಇವೆರಡನ್ನು ನಾವು ಏನು ಮಾಡಬೇಕು, ಹೋಲ್ ಹಾಕ್ಬೇಕಲ್ವಾ, ಹಿಡನ್ ಲೈನ್ಸ್ ಹೋಲ್ ಥರ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಮಾಡಬೇಕು, ಇದನ್ನು ನಾವು ಚೇಂಜ್ ಮಾಡೋಣ. ಇದನ್ನು ಲೆಟ್ ಅಸ್ ಮೇಕ್ ದೆಮ್ ಹಿಡನ್ ಅಂತಿದೆ. ಲೆಟ್ ಅಸ್ ಚೇಂಜ್ ದಿ ಕಲರ್ಸ್ ಟು ಡಾರ್ಕ್ ಬ್ಲೂ. ಓಕೆ, ಸೊ ಈಗ ನಾನು ಮೇಲೆ ಸ್ಪಿಂಡಲ್ ಹೈಟ್ ಇದೆ, ಎಷ್ಟಿದೆ, ಸ್ಪಿಂಡಲ್ ಹೈಟು 40 ಇದೆ. ಸ್ಪಿಂಡಲ್ ಹೈಟ್ 40 ಇದೆ, ಇದು ಎಕ್ಸಾಕ್ಟ್ಲಿ ಮಿಡ್ಲ್ ಇದೆ. ಈ ಕಡೆ 1.6 ಇದೆ ವಿಡ್ತು. ಓಕೆ, ಲೆಟ್ ಅಸ್ ಗೋ ದೇರ್. ಸೊ ಇಲ್ಲಿಂದ ಮಿಡ್ಲಿಂದ ಬರಬೇಕು ನಾನು, 1.6 ಅಲ್ವಾ. ಸೊ ಫ್ರಾಮ್ ಹೊಡೀರಿ. ಇಲ್ಲಿಂದ ಈ ಕಡೆ ಸೈಡು 1.6 ಇದೆ ಅಲ್ವಾ, ವಿಡ್ತು ಅಂದರೆ 0.8 ಇರ್ತದೆ. ಆ್ಯಟ್ 0.8 at an angle 180 ಅಂತ ಹೊಡೀರಿ, ಎಂಟ್ರ್ ಹೊಡೀರಿ. ಸೊ ಐ ಗಾಟ್ ಇಟ್. ಹೈಟು ಇಟ್ ವಾಸ್ 40 ಮೇ ಬಿ. ಸೊ ಈ ಕಡೆ ಮತ್ತೆ 1.6, ದೆನ್ ಕಮ್ ಡೌನ್, ಜಾಯಿನ್ ಇಟ್. ಲೆಟ್ ಅಸ್ ಸಿ ವಾಟ್ ವಾಸ್ ದ ಹೈಟ್ ಮರ್ತ್ಬಿಟ್ಟೆ. ಇಲ್ಲ 40 ಇದೆ, ಕರೆಕ್ಟಾಗಿದೆ 40. ನಾವು ಹಾಕಿದೆ 40. ರೈಟ್, ಎವ್ರಿಥಿಂಗ್ ಇಸ್ ಓಕೆ ನಾವು. ಸೊ ಈಗ ನಾವು ಏನು ಮಾಡ್ಬೋದು, ಇಲ್ಲಿ ಹ್ಯಾಚ್ ಮಾಡ್ಬೋದು. ಮತ್ತು ಇದು ನೋಡಿ ಡಿಮ್ ಇದರಲ್ಲೇ ಇದೆ, ಅದನ್ನು ಚೇಂಜ್ ಮಾಡ್ಕೋಬೇಕು. ಸೊ ಯು ಹ್ಯಾವ್ ಟು ಚೇಂಜ್ ಇಟ್ ಟು ಡ್ಯಾಂಪರ್ ಯೂನಿಟ್. ಡ್ಯಾಂಪರ್ ಯೂನಿಟೇ ಇರಬೇಕು ಇವಾಗ ಮೇಲೆ. ದ ಡ್ಯಾಂಪರ್ ಯೂನಿಟ್ ಶುಡ್ ಬಿ ದೇರ್. ಇದನ್ನು ಕ್ಲಿಕ್ ಮಾಡಿರಿ, ಇಟ್ ಇಸ್ ಡ್ಯಾಂಪರ್ ಯೂನಿಟ್. ಸೊ ಇದನ್ನು ಡ್ಯಾಂಪರ್ ಯೂನಿಟ್ಗೆ ತೊಗೊಂಬನ್ನಿ ಮೇಲೆ. ಓಕೆ, ಡ್ಯಾಂಪರ್ ಯೂನಿಟ್ಗೆ ಬಂದಿದೆ. ಈಗ ವಾಟ್ ಎವರ್ ಯು ಡ್ರಾ ಇಟ್ ವಿಲ್ ಬಿ ದೇರ್. ಸೊ ಈಗ ನಾವೇನು ಮಾಡ್ಬೇಕು, ಇಲ್ಲಿ
ಈಗ ನಾವು ಒನ್ಸ್ ಅಗೇನ್ ಈ ನಿಡಲನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಜೂಮ್ ಟು ದಟ್ ನಿಡಲ್, ಜೂಮ್ ವಿಂಡೋ. ಓಕೆ, ಸೊ ಇದು ಹೇಗಿದೆ, 3 ಇದೆ. ಸೊ ಇಲ್ಲಿದು ಇದು ಕೂಡ ಸಿಮೆಟ್ರಿಕ್ ಇದೆ. ಇಲ್ಲಿಂದ ತೊಗೊಂಡು ನಾವು ಇಲ್ಲಿಗೆ 1.5 ಬರೋಣ. ಸೊ ಇಲ್ಲಿ ತನಕ 10, ಇಲ್ಲೊಂಥರ ಬಾಕ್ಸ್ ಥರ ಬರ್ತಿದೆ, ಹಾಕೋಣ. ಆಮೇಲೆ ದೆನ್ ಇದು ಅಪ್ಸೆಟ್ ಮಾಡಬೇಕಾಗತ್ತೆ ಇಲ್ಲಿ ತನಕ. ಲೆಟಸ್ ಸಿ ಫಸ್ಟ್ ಇದನ್ನು ಹಾಕೊಂಬೋಣ. ಸೊ ಇಲ್ಲಿಂದ ಅದು 3 ಹತ್ತಿರದೊಂದು ಬಾಕ್ಸ್ ಹಾಕೋಣ. ಸೊ ಫಸ್ಟ್ ಲೆಟಸ್ ಇಲ್ಲೆಸ್ ತೊಗೊಳ್ಳೋಣ. ಇಲ್ಲಿಂದ 3 ದಿಸ್ ಸೈಡ್ ಅರ್ಥ ಆನ್ ಮಾಡಿದ್ದೇನೆ. ಡೌನ್ 10, ದೆನ್ ಈ ಕಡೆ 10 ಮೇಲೆ 10 ಅಲ್ಲ ಸಾರಿ 3 ಅಲ್ವಾ, ಅಂಡು ಮಾಡಿ. ಈ ಕಡೆ ಎಷ್ಟು 3 ಮೇಲೆ ಆಯ್ತಲ್ವಾ. ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂದರೆ ನಾನು ಸೊ ನೆಕ್ಸ್ಟ್ ಸೊ ಇಲ್ಲಿಂದ ಹ್ಯಾವ್ ಟು ಕಮ್ ಬೈ 50 ಡೌನ್. 50 ಇಲ್ಲಿ ಸೆಂಟರ್ ಪಾಯಿಂಟ್ ಬರಬೇಕು. ಇದೆಷ್ಟಿದೆ, ಇದು ಹೈಟ್ ಈಸ್ 2. ಸೊ ಇಲ್ಲಿಂದರಿಗೆ 1 ಬರಬೇಕಾಗುತ್ತೆ ಅಲ್ವಾ. ಸೊ ಲೆಟ್ ಅಸ್ ಯೂಸ್ ಲೈನ್ ಕಮಾಂಡ್. ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತು ಇವಾಗ ಫ್ರಾಮ್ ಹೊಡೀರಿ. ಸೊ ಇಲ್ಲಿಂದ ಎಷ್ಟು ಟೌನ್ ಬರಬೇಕು, ಆ್ಯಟ್ 50 at an angle 270 ಅಥವಾ -90 ಹೊಡೀರಿ. you came here, this side come 1, then join this, that's it. So ಈಗ ಅದನ್ನು you can mirror. So this you can mirror. Undo. ಸೊ ಮಿರರ್ ಎಸ್ಕೇಪ್ ಹೊಡ್ತಾ ಇದ್ದೇನೆ, ಅದಕ್ಕೆ ಹೆಂಗೆ ಆಗ್ತಾ ಇರೋದು. ಎಂಟ್ರ್ ಹೊಡಿಬೇಕು, ಎಸ್ಕೇಪ್ ಅಲ್ಲ. ಸೊ ಆಫ್ಟರ್ ಮಿರರ್ ಕಮಾಂಡ್ ಯು ಶುಡ್ ಎಂಟರ್. ಇಲ್ಲೇನಿದೆ, ಒಂದು ಶಾರ್ಪ್ ಎಡ್ಜ್ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಫ್ರಾಮ್ ಹೊಡೀರಿ. ಎಲ್ಲಿಂದ, ಈ ಪಾಯಿಂಟಿಂದ ಎಷ್ಟು ತಗಡೆ ಬರಬೇಕು, ಅಂಡು. ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತೆ ಫ್ರಾಮ್ ಹೊಡೀರಿ. ಇಲ್ಲಿಂದ ಅಂದರೆ ಇಲ್ಲಿಂದ ಎಷ್ಟು ತಗಡೆ ಬರಬೇಕು, ಆ್ಯಟ್ 3 ಡಿಸ್ಟೆನ್ಸ್ ಎಟ್ ಅನ್ ಆ್ಯಂಗಲ್ -90 ತಗಡೆ ಬರಬೇಕು. ಬಂದಾದಮೇಲೆ ಇಲ್ಲಿಂದ ಇದನ್ನು ಜಾಯಿನ್ ಮಾಡಿ. ಆಮೇಲೆ ಮತ್ತೆ ಸೇಮ್ ಲೈನ್ ಕಮಾಂಡ್ ತೊಗೊಂಡು ಇಲ್ಲಿಂದ ಇದನ್ನು ಜಾಯಿನ್ ಮಾಡಿ. ದೆನ್ ಈ ಲೈನ ನಮ್ಗೆ ಬೇಡ, ಡಿಲೀಟ್ ದಿಸ್. ಇದು ಬೇಡ, ಡಿಲೀಟ್ ದಿಸ್. ಇದು ಬೇಡ, ಡಿಲೀಟ್ ದಿಸ್. ನಾವು ಯು ಗಾಟ್ ದಿ ನಿಡಲ್ ವಾಲ್. ಸೊ ಈ ಥರ ನೀವು ನಿಡಲ್ ವಾಲ್ನ ಮಾಡ್ಬೋದು. ಈಗ ನಾವು ಈ ಪಾರ್ಟು, ಇದು ಜೆಟ್ ಸ್ಕ್ರೂ ಅಂತ ಕರೀತಾರೆ, ಇದನ್ನು ನಾವು ಮಾಡಬೇಕು. ಅದಕ್ಕೋಸ್ಕರ ಅಲ್ಲಿ ನಾವು ಜೂಮ್ ಮಾಡ್ಕೊಳ್ಳೋಣ. ಸೊ ದಟ್ ಅದು ಡೈಮೆನ್ಷನ್ಸ್ ಎಲ್ಲ ನಮಗೆ ಕ್ಲಿಯರ್ಲಿ ಕಾಣೋ ಥರ. ಓಕೆ, ಈಗ ನಾವೇನು ಮಾಡೋಣ, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಇಲ್ಲಿಂದ ಇಲ್ಲಿಗೆ 7 ಇದೆ, 2, ಆಮೇಲೆ ಇಲ್ಲಿ 2 ಇದೆ. ಸೊ ಈಗ ಬಾಟಮಿಂದ ಮೇಲೆ ಅರ್ಥ ಮಾಡ್ಕೊಂಡಿರಿ. 7 ತೊಗೊಳ್ಳಿ, ಈ ಕಡೆ ಬನ್ನಿ, 2 ತೊಗೊಳ್ಳಿ, ಮತ್ತು ಡೌನ್ ಬನ್ನಿ, 2 ತೊಗೊಳ್ಳಿ, ಮತ್ತು ಈ ಕಡೆ 8 ಇದೆ, 8 ಹೊಡೀರಿ. ಸೊ ಇದನ್ನು ನಾವು ಸ್ವಲ್ಪ ಜೂಮ್ ಹಾಕೋಣ. ಜೂಮ್ ವಿಂಡೋ ಇಷ್ಟು ಮಾತ್ರ ತೊಗೊಳ್ಳೋಣ, ಓಕೆನಾ. ಸೊ ಇಲ್ಲಿ ಏನಾಗಿದೆ, ನಾನು ಈಗ 8 ಇಲ್ಲಿ ಬಂದಿದ್ದೇನೆ. ಇಲ್ಲಿ ಬಂದಮೇಲೆ ಐ ಕ್ಯಾನ್ ಈಗ ಇಷ್ಟು ಪಾರ್ಟ್ ಮಾತ್ರ ನಾನು ಮಿರರ್ ಮಾಡಿಕೊಂಡ್ರೆ ಐ ವಿಲ್ ಗೆಟ್ ದಿಸ್ ಅಲ್ವಾ. ಸೊ ಮತ್ತೆ ಎಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗಿ ಲೆಟ್ ಅಸ್ ಟೇಕ್ ಮಿರರ್ ಕಮಾಂಡ್, ದೆನ್ ಟೇಕ್ ದಿಸ್, ಎಂಟರ್. ಸೊ ಇಲ್ಲಿ ತೊಗೊಳ್ರಿ, ಇಲ್ಲಿ ತೊಗೊಳ್ರಿ, ಎಂಟರ್ ಹೊಡೀರಿ. ಸೊ ಯು ಗಾಟ್ ಆಲ್ರೆಡಿ. ಆಮೇಲೆ ಮತ್ತೆ ಈಗ ನೋಡೋಣ, ಇಲ್ಲಿ ಎಷ್ಟಿದೆ, ಇದು 3 ಇದೆ, ಇದು 2 ಇದೆ. ಸೊ ನಾನು ಆಲ್ರೆಡಿ ಇಲ್ಲಿದ್ದೀನಿ. ಸೊ 3 - 2 ಅಂದರೆ 1, ಅಂದರೆ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ, 0.5 ಆಗುತ್ತೆ ತಗಡೆ ಬರೋದು. 0.5 ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ನಾನು ಈ ಡಿಸ್ಟೆನ್ಸ್ ಎಷ್ಟು 3 ಇದೆ ಅಲ್ವಾ. ಸೊ 0.5 ತಗಡೆ ಬರಬೇಕು, ಇಲ್ಲಿಂದ ಇಲ್ಲಿಗೆ 3 ಬರಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್. ಲೈನ್ ಕಮಾಂಡ್ ತೊಗೊಳ್ಳಿ,
ಇಲ್ಲಿಂದ 0.5 ಕೆಳಗಡೆ ಬನ್ನಿ, ದೆನ್ ಈ ಕಡೆ 3 ಬನ್ನಿ, ದೆನ್ ಕೆಳಗಡೆ 2 ಬನ್ನಿ, ಮತ್ತು ಈ ಕಡೆ ಕಮ್ ಡೌನ್ 3 ಆ್ಯಂಡ್ ದೆನ್ ಇಲ್ಲಿ ಮತ್ತೆ 0.5 ಬನ್ನಿ. ಸೊ ಎವ್ರಿಥಿಂಗ್ ಇಸ್ ಓವರ್ ನಾವು. ಇಷ್ಟಾಯಿತು. ಇಷ್ಟಾದಮೇಲೆ ಇಲ್ಲಿ ನಾವು ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸ್ಕ್ರೂ ಮಾಡ್ಕೋಬೇಕಲ್ಲ, ಅದು 0.25 ತೊಗೊಳ್ಳೋಣ. ಆಫ್ಸೆಟ್ ತೊಗೊಳ್ಳಿ, ಆಫ್ಸೆಟ್ ತೊಗೊಂಡು 0.25 ತೊಗೊಳ್ಳಿ. ಇಲ್ಲಿಂದ ಡೌನ್ ಇಲ್ಲಿಗೆ, ಇಲ್ಲಿಂದ ಮೇಲೆ ಇಲ್ಲಿಗೆ. ಸೊ ಸ್ಕ್ರೂ ಕ್ರಿಯೇಟ್ ಆಯಿತು. ಇಲ್ಲಿ ಒಂದು ನಾವು ನಮ್ಮ ಸ್ಕ್ರೂ ಡ್ರೈವರ್ ಹಾಕೋದಕ್ಕೆ, ಮೈನಸ್ ಸ್ಕ್ರೂ ಡ್ರೈವರ್ ಹಾಕೋದಕ್ಕೆ ಅಲ್ಲೊಂದು ಇಂಡೆಂಟ್ ಬೇಕಾಗುತ್ತೆ, ಒಂದು ಡಿಪ್ರೆಷನ್ ಬೇಕು, ಅದನ್ನು ಹಾಕೋಣ. ಅದು ಎಷ್ಟಿದೆ ನೋಡೋಣ. ನೋಡಿ ಇಲ್ಲಿ ಸೆಂಟ್ರಲ್ಲಿ 2 ಇದೆ. ಸೊ ಇಲ್ಲಿಂದ ನಾನು ಈ ಡೆಪ್ತ್ ಎಷ್ಟಿದೆ, ಡೆಪ್ತ್ ಐ ಥಿಂಕ್ ಇಟ್ ಇಸ್ 1, ಡೆಪ್ತ್ ಈಸ್ 1, ಸೊ ದಿಸ್ ಈಸ್ 2. ಸೊ ಹಾಗಾಗಿ ನಾವು ಅದನ್ನು ಮಾಡೋಣ. ಸೊ ಈಗ ಲೆಟ್ ಅಸ್ ಗೋ ಹಿಯರ್, ಟೇಕ್ ಲೈನ್ ಕಮಾಂಡ್ ಫ್ರಾಮ್ ಹೊಡೀರಿ. ಇಲ್ಲಿಂದ ಮೇಲೆ ಎಷ್ಟು ಹೋಗಬೇಕು, at 1 at an angle 90 ಹೊಡೀರಿ. ಸೊ ಇನ್ಸೈಡ್ ಓನ್ಲಿ 1, ಮತ್ತು ಕಮ್ ಡೌನ್ 2, ದೆನ್ ಈ ಕಡೆ ಮತ್ತೆ ಇಲ್ಲಿ ನೀವು ಜಾಯಿನ್ ಮಾಡಿದ್ರೆ ಸಾಕು. ಸೊ ದಿಸ್ ಇಸ್ ಹೌ ನೀವು ಈ ಸ್ಕ್ರೂನ ಹಾಕ್ಬೋದು. ಸೊ ಸ್ಕ್ರೂನ ಹಾಕಿದ್ದೀವಿ, ಸೆಂಟ್ರಲ್ ಲೈನಲ್ಲಿ ಹಾಕಬೇಕಾಗತ್ತೆ. ಸೊ ಸೆಂಟ್ರಲ್ ಲೈನ್ ಹಾಕೋಣ. ಸೊ ಇಲ್ಲಿಂದ ಇಲ್ಲಿ ತನಕ ಲೈನ್ ಹಾಕಿದರೆ, ಈ ಲೈನನ್ನು ನಾವು ವಿಲ್ ಟೇಕ್ ದಿಸ್ ಆಸ್ ಸೆಂಟ್ರಲ್ ಲೈನ್ ಆ್ಯಂಡ್ ದೆನ್ ಮೇಕ್ ದಟ್ ಲೈಟ್ ಬ್ಲೂ ಮಾಡಿ. ಹಾಗೆ ಇವನ್ನ ಹಿಡನ್ ಲೈನ್ ಮಾಡ್ಕೊಳ್ಳಿ. ಇನ್ಸೈಡ್ ವಿಲ್ ಬಿ, ಇದು ಎಕ್ಸ್ಟರ್ನಲ್ ಟೀತ್ ಇರೋದ್ರಿಂದ ಇನ್ಸೈಡ್ ವಿಲ್ ಬಿ ಹಿಡನ್ ಲೈನ್ಸ್ ಇರುತ್ತೆ. ಆ್ಯಂಡ್ ದೆನ್ ಯು ಕ್ಯಾನ್ ಮೇಕ್ ದಿ ಕಲರ್ ಟು ಲೈಟ್ ಬ್ಲೂ. ಸೊ ನಾವು ಯು ಗಾಟ್ ಯುವರ್ ಸ್ಕ್ರೂ. ಸೊ ಇದನ್ನು ಕೂಡ ಇಲ್ಲಿ ಜಾಯಿನ್ ಮಾಡಿಕೊಡ್ರಿ. ಸೊ ನಾವು ಯುವರ್ ಸ್ಕ್ರೂ ಈಸ್ ರೆಡಿ. ಈಗ ನಾವು ಈ ಕ್ಯಾಪ್ ಮತ್ತು ಈ ವಾಷರ್ನ ಮಾಡೋಣ. ಅದಕ್ಕೋಸ್ಕರ ಅಲ್ಲಿ ಜೂಮ್ ಮಾಡೋಣ. ಜೂಮ್ ವಿಂಡೋ. ಸೊ ಆಲ್ರೆಡಿ ನಾನು ಜೂಮ್ ಮಾಡಿದ್ದೇನೆ, ಸ್ಟಿಲ್ ಇನ್ನೊಂದ್ಸಲ ಮಾಡೋಣ. ಓಕೆ. ಸೊ ಇದೇನು, ಇದು ಭಾರಿ ಸಿಂಪಲ್ ಆಗಿದೆ. ಯು ಟು ಡೂ ಒಂದು ಬಾಕ್ಸ್ ಹಾಕೊಳ್ಳಿ, 2 ಡಿಸ್ಟೆನ್ಸು 24 ಇರೋದು. ದೆನ್ ಫಸ್ಟ್ ಅದನ್ನು ಹಾಕೋಣ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕು ನಾವು, ಫಸ್ಟು ವಾಷರ್ದು ಲೇಯರ್ ಮಾಡ್ಕೋಬೇಕು. ಫಸ್ಟ್ ಥಿಂಗ್ ವಾಷರ್ ಇಲ್ಲಿದೆ ನೋಡಿ, ವಾಷರ್ ಇದೆ, ಆ ಲೇಯರ್ನ ಆನ್ ಮಾಡ್ಕೊಳ್ಳಿ. ಅಲ್ಲಿ ಲೈನ್ ಕಮಾಂಡ್ ತೊಗೊಳ್ಳಿ. ಸೊ ಅದನ್ನು ಮೇಲೆ 2 ಇತ್ತಲ್ವಾ, 2 ಹೊಡೀರಿ. ಈ ಕಡೆ 24 ಇತ್ತು, 24 ಹೊಡೀರಿ. ಮತ್ತು 2 ತೆಳಗಡೆ, ಮತ್ತು ಈ ಕಡೆ ಅದನ್ನು ವಾಪಸ್ಸು. ಸೊ 2 ತೆಳಗಡೆ ಬಂತ. ಆಮೇಲೆ ಈಗ ಜಾಯಿನ್ ಇಟ್, ಎಸ್ಕೇಪ್. ಸೊ ಸೆಂಟ್ರಲ್ಲಿ ಈಗ ಒಂದು ಲೈನ್ ಹಾಕಿದ್ರೆ ಆಯಿತು. ಮಿಡ್ ಪಾಯಿಂಟಿಂದ ಈ ಥರ ಒಂದು ಲೈನ್ ಹಾಕಿದ್ರೆ, ಯಾಕಂದರೆ ಅದು ಪ್ರೆಸ್ ಮಾಡಿದಾಗ ಸ್ಪ್ರಿಂಗ್ ವಾಷರ್ ಈ ಥರ ಆಗುತ್ತೆ, ಅದಕ್ಕೋಸ್ಕರ. ಸೊ ಸ್ಪ್ರಿಂಗ್ ವಾಷರ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಕ್ಯಾಪ್ ಇಂಥದ್ದು ನೋಡಿ, ಕ್ಯಾಪ್ ಲೇಯರ್ನ ಆನ್ ಮಾಡ್ಕೊಳ್ಳಿ. ಕ್ಯಾಪ್ ಲೇಯರ್ ಬಂತು. ಈಗ ಕ್ಯಾಪ್ನ ಆನ್ ಮಾಡೋದು ಹೇಗೆ ನೋಡೋಣ. ಸೊ ಕ್ಯಾಪ್ಗೆ ಏನು ಮಾಡಬೇಕು ಅಂದರೆ, ಫಸ್ಟು ನಾವು ಇಲ್ಲಿಂದ ಶೂ ಮಾಡೋಣ. ಸೊ ಇಲ್ಲಿಂದ 10 ಇದು ಇದೆ ನೋಡಿ, ಸಿಮೆಟ್ರಿಕ್ ಇದೆ. ಫಸ್ಟು ಅದಕ್ಕೆ ಇಲ್ಲಿಂದ 10 ಈ ಕಡೆ ಬರೋಣ. ಆಮೇಲೆ ಈ ಡಿಸ್ಟೆನ್ಸ್ ಎಷ್ಟು ನೋಡೋಣ. ಸೊ ದಟ್ ಈಸ್ ಒನ್ಸ್ ಅಗೇನ್ 2 ಇದೆ. ಸೊ ಇಲ್ಲಿಂದ ಇಲ್ಲಿಗೆ 2 ಬರೋಣ. ಆಮೇಲೆ ಒಳಗಡೆ ಎಷ್ಟು ಅಂತಂದರೆ ಅದರ ಡಯಾಮೀಟರು ಇಲ್ಲಿ ಕೊಟ್ಟಿದ್ದರೆ ಗೊತ್ತಾಗುತ್ತೆ ನಮಗೆ. ಸೊ ಈ ಡಯಾಮೀಟರ್ ಕೊಟ್ಟಿದ್ದರೆ ಗೊತ್ತಾಗ್ತಾ ಇತ್ತು. ಲೆಟ್ ಅಸ್ ಮೆಜರ್ ದಟ್ ಡಯಾಮೀಟರ್. 16 ಇದೆ. 16 ಅಂದರೆ 20 - 16. 20 - 16 ಅಂದರೆ 4 ಆಗುತ್ತೆ. 4 ಅಂದರೆ ಡಿವೈಡ್ ಬೈ 2 ಮಾಡಿದ್ರೆ 2 ಆಗುತ್ತೆ. ಇಲ್ಲಿಂದ 2 ಅಲ್ವಾ. ಸೊ ಇಲ್ಲಿಂದ 10, ಇಲ್ಲಿಂದ ಮತ್ತೆ 2, ಮತ್ತು ಇಲ್ಲಿಂದ ಮತ್ತೆ 2, ಮತ್ತು ಇದು ಕೂಡ 2 ಇದೆ ಡಿಸ್ಟೆನ್ಸ್ ಅಲ್ವಾ. ಸೊ ಫಸ್ಟ್ ಈಗ ನಾವು ಲೆಟಸ್ ಸ್ಟಾರ್ಟ್. ಈಗ ಕ್ಯಾಪ್ ಇದೆ. ದೆನ್ ಇಲ್ಲಿಂದ 10 ಬನ್ನಿ, ಕೆಳಗಡೆ 2 ಬನ್ನಿ, ಮತ್ತು ಈ ಕಡೆ 2 ಬನ್ನಿ, ಮತ್ತು ಕೆಳಗಡೆ 2 ಬನ್ನಿ. ಸೊ ಮತ್ತು ಈ ಕಡೆ ಈಗ ಎಷ್ಟು ಹೋಗ್ಬೇಕು ನೋಡೋಣ ಅಲ್ವಾ. ಎಸ್ಕೇಪ್. ಸೊ ನಾವು ಇಲ್ಲಿ ಬಂದಿದ್ದೀವಿ ಅಲ್ವಾ. ಸೊ ಇಲ್ಲಿ ಬಂದಿಲ್ಲ, ಇದು ಕೂಡ 2ನೇ ಇರ್ತದೆ. 2 ಆದಮೇಲೆ ಇದು ಎಷ್ಟಿದೆ, ಡಿಸ್ಟೆನ್ಸ್ ಇಸ್ 3 ಅಲ್ವಾ.
ಸೊ ಈಗ ನಾವು ಇಲ್ಲಿಂದ 2 ಈ ಕಡೆ ಕೆಳಗಡೆ 3. ಈಗ ಯಾವ ಥರ ಅಂದರೆ ಇದಕ್ಕೆ ಮ್ಯಾನೇಜ್ ಮಾಡ್ಕೋಬೇಕು ಅಷ್ಟೇ ಅಲ್ವಾ. ಸೊ ನಾವು ಓವರ್ ಬೇಕಿದ್ದರೆ ನೀವು ಈ ಸೆಂಟ್ರ್ ಲೈನ್ನ ಹಾಕ್ಕೊಂಡು ಅದನ್ನು ಸೆಂಟ್ರ್ ಲೈನ್ ಅಂತ ಮಾಡ್ಕೋಬೋದು. ಇದು ಸೆಂಟ್ರ್ ಲೈನ್ ಮಾಡ್ಕೊಳ್ಳಿ ಓವರ್. ಸೊ ನಾವು ಇಷ್ಟು ಈಗ ಇಲ್ಲಿ ತನಕ ಬಂದುಬಿಟ್ಟಿದ್ದೇವೆ. ನೆಕ್ಸ್ಟು ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಇದು 2.5 ಇದೆ ಅಲ್ವಾ. ಸೊ ಇಲ್ಲಿಂದ 2.5 ಅರ್ಧ 1.25 ಆಗುತ್ತಲ್ವಾ. ಸೊ 1.25 ಈ ಕಡೆ ಬರ್ತೀನಿ. ಆವಾಗ ಈ ಟೋಟಲ್ ವಿಡ್ತು ಆಮೇಲೆ ಈ ವಿಡ್ತ್ ಎಷ್ಟಿದೆ, ಇದು 4 ಇದೆ ಅಲ್ವಾ. ಸೊ ಅಂದರೆ ಎಷ್ಟಾಯಿತು ಈಗ 4ಗೆ. ಸೊ ಇದು ಈ ಹೈಟನ್ನು ಕೊಡಬೇಕಾಗಿತ್ತು ಅವರು. ಈ ಹೈಟ್ ಎಷ್ಟು ಅಂತ ಕೊಟ್ಟಿದ್ರೆ ಗೊತ್ತಾಗಿರೋದು. ಸೊ ಅದು ಒಂದು ಕೆಲಸ ಮಾಡೋಣ ನಾವು. ಸೊ ಮೊದಲಿಗೆ ಈಗ ಇದು 1.25 ಈ ಕಡೆ ಹಾಕೋಣ, ಇಲ್ಲೊಂದು 1.25 ಈ ಕಡೆ ಹಾಕೋಣ. ಇದನ್ನು ಡ್ರಾ ಮಾಡೋಣ. ಆಮೇಲೆ ಎಕ್ಸಾಕ್ಟ್ಲಿ ಇದು ಮಿಡ್ಲ್ ತನಕ ಡ್ರಾ ಮಾಡೋಣ. ಸೊ ಆಮೇಲೆ ಲೆಟ್ ಅಸ್ ಜಾಯಿನ್ ದೀಸ್ ಥಿಂಗ್ಸ್ ಅಲ್ವಾ. ಸೊ ಲೈನ್ ಕಮಾಂಡ್ ತೊಗೊಳ್ಳಿ, ಫ್ರಾಮ್ ಹೊಡೀರಿ. ಇಲ್ಲಿಂದ ಈ ಕಡೆ ಎಷ್ಟು ಆ್ಯಟ್ 1.25 ಅಟ್ ಅನ್ ಆ್ಯಂಗಲ್ 180 ಹೊಡೀರಿ. ಎಂಟರ್. ಕೆಳಗಡೆ ಬರಲಿ. ಎಲ್ಲಿ ತನಕ ಬರಬೇಕು, ಈ ಮಿಡ್ ಪಾಯಿಂಟ್ ತನಕ ಬರಬೇಕಲ್ವಾ. ಸೊ ಇಲ್ಲಿ ತನಕ ಬರಲಿ. ಸೊ ನೆಕ್ಸ್ಟು ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತೆ ಫ್ರಾಮ್ ಮಾಡಿರಿ. ಅದು 4 ಇತ್ತಲ್ಲ, ಅಂದರೆ 2 ಇರ್ತದೆ. ಇಲ್ಲಿಂದ ಈ ಕಡೆ ಎಷ್ಟು ಆ್ಯಟ್ 2 ಅಟ್ ಅನ್ ಆ್ಯಂಗಲ್ 180 ಹೊಡೀರಿ. ಇಲ್ಲಿಂದ ಇದನ್ನು ಜಾಯಿನ್ ಮಾಡಿ. ದಟ್ಸ್ ಇಟ್. ಆ್ಯಂಡ್ ದೆನ್ ಮಿರರ್ ದಿಸ್ ಕಂಪ್ಲೀಟ್ ಥಿಂಗ್. ಈಗ ಮಿರರ್ ಮಾಡಿ. ಸೊ ಈ ಪಾರ್ಟು this part ಇಲ್ಲಿಂದ ಇಲ್ಲಿಗೆ ಆಯ್ತಲ್ವಾ. ಸೊ ಈಗ ಯು ಕ್ಯಾನ್ ಜಾಯಿನ್ ದೀಸ್ ಥಿಂಗ್ಸ್ ಮಾಡ್ಬೋದು. ಇದನ್ನು ಕೂಡ ನೀವು ಜಾಯಿನ್ ಮಾಡ್ಬೋದು. ಆ್ಯಂಡ್ ದೆನ್ ಇವೆಲ್ಲ ಹಿಡನ್ ಲೈನ್ಸ್ ಇರ್ತಾವಲ್ವಾ, ಇದು ಮತ್ತು ಇದು ದೀಸ್ ಆರ್ ಹಿಡನ್ ಲೈನ್ಸ್. ಸೊ ಮೇಕ್ ದಮ್ ಹಿಡನ್ ಮಾಡಿ. ಕಲರ್ ಮೇಕ್ ದಮ್ ಡಿಮ್ ಲೈಕ್ ದಿಸ್ ಮಾಡಿರಿ. ಇದೆಲ್ಲ ಇಲ್ಲಿ ನಿಮಗೆ ಒಂಥರ ತಿರ್ಗ್ಸೋದಕ್ಕೆ ಗ್ರಿಪ್ ಬೇಕಾಗತ್ತಲ್ಲ, ನರ್ಲಿಂಗ್ ಬೇಕಾಗತ್ತೆ. ನರ್ಲಿಂಗಿಗೆ ಏನು ಮಾಡೋಣ, ಸೊ ವಿಲ್ ಹ್ಯಾವ್ ಎ ಹ್ಯಾಚಿಂಗ್. ಸೊ ಹ್ಯಾಚ್ ತೊಗೊಳ್ಳಿ. ಹ್ಯಾಚ್ ತೊಗೊಂಡು ಇಲ್ಲೂ ಮಾಡಿ ಬಟ್ ದಿ ಪ್ಯಾಟರ್ನ್ ಲೆಟ್ ಬಿ ಲೈಕ್ ದಿಸ್. ಆ್ಯಂಡ್ ದೆನ್ ಇದು ಡೈಮೆನ್ಷನ್ ಸ್ವಲ್ಪ ಕಮ್ಮಿ ಮಾಡ್ಕೋಣ, 5 ಮಾಡ್ಕೋಣ. ಸೊ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೋಣ, 2 ಮಾಡ್ಕೋಣ. ನಾವು ಇಟ್ಸ್ ಓಕೆ. ಇದನ್ನು ಕೂಡ ಮಾಡ್ಕೋಬೇಕಾಗತ್ತಲ್ವ, ನಾವು ಇಟ್ಸ್ ಓಕೆ ನೋಡಿದ್ರಿ. ಸೊ ನಾವು ಗಾಟ್ ಇಟ್. ಆಮೇಲೆ ಇಲ್ಲಿ ಥ್ರೆಡ್ ಇರ್ತದೆ, ಅದಕ್ಕೆ ಏನಾಗುತ್ತೆ, ಇಲ್ಲಿ ಒಂದು 0.75 ಆಫ್ಸೆಟ್ ಮಾಡ್ಕೋಬೇಕಾಗುತ್ತೆ. ಆಫ್ಸೆಟ್ ಕಮಾಂಡ್ ತೊಗೊಳ್ಳಿ. ಸೊ 0.75 ತೊಗೊಳ್ಳಿ. ಎಂಟರ್. ಇಲ್ಲಿಂದ ಈ ಕಡೆ ಇದು ಹಿಡನ್ ಲೈನ್ ಇರಬೇಕು. ಸೊ ಇದನ್ನು ನಾವು ಏನು ಮಾಡೋಣ, ಮ್ಯಾಚ್ ಮಾಡೋಣ ಇಲ್ಲಿಗೆ. ಲೆಟ್ ಅಸ್ ಮ್ಯಾಚ್ ದೀಸ್ ಥಿಂಗ್ಸ್. ಸೊ ಈ ಥರ ಇದು ನಮ್ಮ ಕ್ಯಾಪು ರೆಡಿ ಆಯಿತು. ಈಗ ನಾವು SU ಕಬರ್ಟ್ನ ಎಲ್ಲ ಕಂಪೋನೆಂಟ್ಸ್ಗಳನ್ನ ಡ್ರಾ ಮಾಡಿದ್ದೇವೆ. ಈಗ ನಾವು ಒಂದೊಂದಾಗಿ ಇದನ್ನು ಅಸೆಂಬಲ್ ಮಾಡೋಣ. ಮೊದಲಿಗೆ ಈ ಸೆಕ್ಷನ್ ಡಿಸ್ಕನ್ನು ಈ ಸ್ಪಿಂಡಲ್ಗೆ ಅಸೆಂಬಲ್ ಮಾಡೋಣ. ಸೊ ಅದಕ್ಕಾಗಿ ಮೂವ್ ಕಮಾಂಡ್ ತೊಗೊಳ್ಳಿ. ಸೊ ಈಗ ಇದನ್ನು ನೀವು ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಯಾವ ಪಾಯಿಂಟ್ ಮೂವ್ ಮಾಡಬೇಕು ಅಂದರೆ ನೋಡಿ, ಈ ಪಾಯಿಂಟ್ ಇದೆಯಲ್ಲ, ಇದು ಎಕ್ಸಾಕ್ಟ್ಲಿ ಎಲ್ಲಿ ಬರಬೇಕು ಅಂತಂದರೆ ಸೊ ಇಲ್ಲಿ ಬರಬೇಕಾಗತ್ತೆ. ಕ್ಲಿಕ್ ಮಾಡ್ತೀವಿ. ಸೊ ಅದು ಬಂದಿದೆ. ನೆಕ್ಸ್ಟ್ ಈಗ ನಿಡಲನ್ನು ನಾವು ಅಸೆಂಬಲ್ ಮಾಡೋಣ. ಮತ್ತು ಇದನ್ನು ಮೂವ್ ತೊಗೊಳ್ಳಿ. ಫುಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಪಾಯಿಂಟನ್ನು ತಗೊಂಡು ಇಲ್ಲಿ ಹಾಕ್ತೀವಿ. ಸೊ ಅಲ್ಲಿ ಬಂದಿದೆ. ಆಮೇಲೆ ಏನು ಮಾಡೋಣ, ಈಗ ನಾವು ಜೆಟ್ನ ಇಲ್ಲಿ ಹಾಕೋಣ. ಸೊ ಮತ್ತೆ ಮೂವ್ ಮಾಡಿ ಜೆಟ್ನ. ಸೊ ಇದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 1
ಇದು ಆರ್ಥೋ ಆಫ್ ಮಾಡ್ಕೊಳ್ಳಿ, ಇಲ್ಲಿ ಬರಲಿ, ಆಮೇಲೆ ಇಲ್ಲಿ ಮೂವ್ ಮಾಡ್ಕೊಳ್ಳಿ. ನೋಡಿ ಇದು ಡಿಸ್ಟೆನ್ಸ್ ಮಿಸ್ ಇದೆ. ಇದು 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 ಹೈಟ್ ಇದು ಡಯಾಮೀಟರ್ ಎಷ್ಟಿದೆ 3 ಇದೆ, ಆದರೆ ಇಲ್ಲಿ 2 ಇದೆ. ಅದಕ್ಕೆ ಇದನ್ನು ಮೇಲೆ 2 ಮೇಲೆ 0.5 ತೆಗಡೆ 0.5 ಮೂವ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಇದೇನು ಮಾಡೋಣ, ಆರ್ಥೋ ಮತ್ತೆ ವಾಪಸ್ ಆನ್ ಮಾಡ್ಕೊಳ್ಳಿ, ಇದನ್ನು ತಗೊಳ್ಳಿ, ಸೆಂಟ್ರಿಂದ ಮೇಲೆ 0.5 ಹೊಡೆಯಿರಿ, ಹೋಯಿತು. ಮತ್ತು ಇದನ್ನು ತಗೊಳ್ಳಿ, ಈ ಕಡೆಯಿಂದ ಇದು 0.5 ತೆಗಡೆ ಬರಲಿ. ಸೊ ಬಂದಿದೆ. ಈಗ ನಾವು ಟ್ರಿಮ್ ಕಮಾಂಡ್ ತೊಗೊಂಡು ಸೊ ಇದನ್ನು ಮತ್ತು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಹೊಡೀರಿ, ಕಟ್ ಮಾಡಿ, ಇದನ್ನು ಕಟ್ ಮಾಡಿ. ಓಕೆ. ಸೊ ಇಲ್ಲಿ ಆ್ಯಕ್ಚುಲಿ ನಮಗೆ ಇದು ಇನ್ನರ್ ಸ್ಕ್ರೂ ಇರುತ್ತೆ. ಇಲ್ಲಿ ಇನ್ನರ್ ಸ್ಕ್ರೂ ಅಂತಂದರೆ ಇಲ್ಲಿ ಒಳಗಡೆ ಇಲ್ಲಿ ಇದೇನಾಗುತ್ತೆ, ಇದು ಆಫ್ಸೆಟ್ ಮಾಡಬೇಕಾಗತ್ತೆ. ಸೊ 0.25 ಆಫ್ಸೆಟ್ ಮಾಡೋಣ. ಆಫ್ಸೆಟ್ ತೊಗೊಳ್ಳಿ, ಸೊ 0.25 ತೊಗೋಣ. ಸೊ ಇದು ಈ ಕಡೆ ಸೈಡು ಮತ್ತು ಇದು ಇನ್ ಸೈಡು ಬರಬೇಕು, ಆಮೇಲೆ ಹಿಡನೆ ಇರಬೇಕು, ಮತ್ತು ಕಲರ್ ಚೇಂಜ್ ಮಾಡೋದು. ಸೊ ಲೆಟ್ ಅಸ್ ಚೇಂಜ್ ದಿ ಕಲರ್ ಆಫ್ ದಿಸ್. ಇವೆರಡೂ ನಾವು ಬೇಕಾದ್ರೆ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿದ್ರೆ ಸಾಕು. ಸೊ ಮ್ಯಾಚ್ ಪ್ರಾಪರ್ಟೀಸ್ ಮಾಡಾಕ್ರಿ. ಸೊ ನಾವು ಇಟ್ಸ್ ಓಕೆ. ಈಗ ಇದನ್ನು ಫುಲ್ ನಾವು ಇದನ್ನು ಮೂವ್ ಮಾಡೋಣ, ಸ್ಕ್ರೂನ ಮೂವ್ ಮಾಡೋಣ. ತಗೊಳ್ಳಿ, ಈ ಪಾಯಿಂಟು ಎಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಸೊ ನಾವು ಎವ್ರಿಥಿಂಗ್ ಓವರ್ ಕರೆಕ್ಟಾಗಿದೆ. ಸೊ ಈಗ ಹಿಡನ್ ಲೈನ್ಸ್ ಏನಿದೆ ಅದನ್ನು ನಾವು ತೆಗಿಬೇಕಾಗತ್ತೆ, ಅದನ್ನು ತೆಗೋಣ. ಸೊ ಮೊದಲಿಗೆ ಈ ಸೆಂಟ್ರಲ್ ಲೈನು ಮಲ್ಟಿಪಲ್ ಲೈನ್ಸ್ ಇರುತ್ತೆ, ಅದನ್ನು ತೆಗೆದಾಕಿರೋಣ. ಸೊ ಇದು ಬೇಡ, ಅಂಡು ಮಾಡಿ. ಹೀಗೆ ಮೇಲೆ ಬಂದರೆ ಇದು ನೋಡಿ ಡಿಲೀಟ್ ಮಾಡಿ. ಸೊ ಮೋಸ್ಟ್ಲಿ ಇದು ಇರುತ್ತೆ, ಅಂಡು ಮಾಡಿ. ಸೊ ಎವ್ರಿಥಿಂಗ್ ಇದು ಓಕೆ. ಇದು ಮತ್ತು ಈ ಲೈನ್ಗಳನ್ನು ನಾವು ಏನು ಮಾಡೋಣ, ವಿಲ್ ಮೇಕ್ ದಮ್ ದಿಸ್ line and then make them center line and then change the properties to maybe around 10. ಸೊ ಈಗ ಅದು ಸೆಂಟ್ರಲ್ ಲೈನ್ ಆಗಿ ಕಾಣ್ತಾ ಇದೆ ಕ್ಲಿಯರ್ ಆಗಿ. ಸೊ ಈಗ ಇದು ತೆಗಿಬೇಕಲ್ವಾ, ಇದು ತೆಗಿಬೇಕು ಅಂತ ನಾವು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ಟ್ರಿಮ್ ಕಮಾಂಡ್. ಟ್ರಿಮ್ ತೊಗೊಳ್ಳಿ, ಟ್ರಿಮ್ ತೊಗೊಂಡು ಇಲ್ಲಿಂದ ಇದನ್ನೆರಡು ತೊಗೊಳ್ಳಿ, ಡಿಲೀಟ್ ದಿಸ್. ಸೊ ಡಿಲೀಟ್ ದಿಸ್ ಆಗ್ತಾಯಿಲ್ಲ. ಸೊ ಇದು ಒಂದು ಎಕ್ಸ್ಟ್ರಾ ಲೈನ್ ಇರ್ಬೋದು ಆಲ್ರೆಡಿ. ಸೊ ಇಲ್ಲಿದೆ ಲೈನ್ ಅಲ್ವಾ, ಮತ್ತು ಟ್ರಿಮ್ ಕಮಾಂಡ್ ತೊಗೊಳ್ಳಿ. ಸೊ ಈಗ ಇದನ್ನು ತೊಗೊಳ್ಳಿ, ಇಂಟ್ರೋಡಿರಿ, ಡಿಲೀಟ್ ಮಾಡಿರಿ. ಸೊ ಇದು ಮತ್ತು ಇಲ್ಲಿ ಮತ್ತೆ ಟ್ರಿಮ್ ಮಾಡಿ. ಸೊ ಇದನ್ನು ತೊಗೊಳ್ಳಿ, ಟ್ರಿಮ್ ಮಾಡಿ ಹೋಯಿತು. ಈಗ ನಾವು ಹಿಡನ್ ಲೈನ್ ಅಂತ ತೊಗೊಳ್ಳೋಣ, ಹಿಡನ್ ಲೈನ್ ತೊಗೊಂಡು ಅದರದ್ದು ಕಲರ್ ಈ ಥರ ಕೊಡೋಣ. ಈಗ ಲೈನ್ ತೊಗೊಳ್ಳೋಣ, ಇಲ್ಲಿಂದ ಇಲ್ಲಿ ತನಕ. ಓಕೆ. ಸೊ ಯಾವ ಹಿಡನ್ ಲೈನ್ ಬಂತು, ಮತ್ತು ಈ ಲೈನನ್ನು ನಾವು ಹಿಡನ್ ಲೈನ್ ಆಗಿ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ದೆನ್ ಕಲರ್ ಈ ಥರ ಮಾಡ್ಕೊಳ್ಳಿ. ಸೊ ಅದು ಹಿಡನ್ ಆಯಿತು. ನೆಕ್ಸ್ಟು ಹಂಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿನೂ ಹಂಗೆ ಇದೆ. ಸೊ ಲೆಟ್ ಅಸ್ ಮೇಕ್ ದಟ್ ಆಲ್ಸೋ ಹಿಡನ್. ಸೊ ನೆಕ್ಸ್ಟ್ ಲೈನ್ ತೊಗೊಳ್ಳಿ, ಲೈನ್ ತೊಗೊಂಡು ಇಲ್ಲಿಂದ ಇಲ್ಲಿ ತನಕ ಅಲ್ವಾ. ಸೊ ಓಕೆ. ದೆನ್ ಇದನ್ನು ಕೂಡ ನೀವು ಟ್ರಿಮ್ ಮಾಡಬೇಕಾಗತ್ತೆ, ಟ್ರಿಮ್ ಮಾಡಿ. ಸೊ ಇಲ್ಲಿ ಇದು ಎರಡು ತೊಗೊಳ್ಳಿ, ಇದನ್ನು ಸೊ ಮೋಸ್ಟ್ಲಿ ಯು ಕ್ಯಾನ್ ಡಿಲೀಟ್ ಇಟ್. ಸೊ ವೈ ಯು ಡಿಲೀಟ್, ಅದನ್ನು ಡಿಲೀಟ್ ಮಾಡೋಕೆ ಹೋಗಬೇಡಿ, ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ. ಸೊ ಓವರ್ ಹಿಡನ್ ಆಯಿತು. ಹೀಗೆ ಮೇಲೆ ಬಂದರೆ ಇಲ್ಲೊಂದು ಹಿಡನ್ ಲೈನ್ ಇದೆ, ಮತ್ತು ಟ್ರಿಮ್ ಕಮಾಂಡ್ ತೊಗೊಳ್ಳಿ, ಎಂಟರ್. ಇದು ಹೋಯಿತು, ಇದು ಹೋಯಿತು. ಮತ್ತು ಲೈನ್ ಕಮಾಂಡ್ ತೊಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಹಿಡನ್ ಲೈನ್ ತೊಗೊಳ್ಳಿ. ಸೊ ನಾವು ದಿಸ್ ಅಸೆಂಬ್ಲಿ ಇಸ್ ಓವರ್. ಇದನ್ನು ನಾವು ಇಲ್ಲಿ ಮೂವ್ ಮಾಡೋಣ. ಮೂವ್ ತೊಗೊಳ್ಳಿ, ತೊಗೊಂಡು ಇಷ್ಟನ್ನ ತೊಗೊಂಡು ಎಂಟರ್ ಹೊಡೀರಿ. ಈ ಎಡ್ಜ್ ಇದೆ ನೋಡಿ, ಈ ಎಡ್ಜು
ಇಲ್ಲಿ ಬರೋ ಥರ ನಾವು ರಿಲ್ಯಾಕ್ಸ್ ಮಾಡಬೇಕು. ಸೊ ಇಟ್ ಇಸ್ ನಾವು ಓವರ್, ಸರಿಯಾಗಿದೆ. ಓಕೆ, ದೆನ್ ಈಗ ನಾವು ಏನು ಮಾಡಬೇಕು, ಈ ಎರಡನ್ನ ಅಸೆಂಬಲ್ ಮಾಡಬೇಕಾಗತ್ತೆ. ಅದಾದಮೇಲೆ ಇದು ಫುಲ್ ಅಸೆಂಬ್ಲಿ ಇಲ್ಲಿ ಹಾಕಬೇಕಾಗತ್ತೆ. ಅದಕ್ಕಿಂತ ಮೊದಲು ಈ ಸ್ಪಿಂಡಲ್ ಇದೆಯಲ್ಲ ಇದನ್ನು ಅಲ್ಲಿ ಹಾಕಬೇಕಾಗತ್ತೆ. ಸೊ ಫಸ್ಟ್ ಈಗ ಮೂವ್ ದಿಸ್. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೂ ಇರುತ್ತದೆ ಆ್ಯಕ್ಚುಲಿ. ಸೊ ಸ್ಕ್ರೂ ಥರ ಏನೋ ಮಾಡಿಲ್ಲ ನಾವು, ಅದಕ್ಕೆ ಅಪ್ಸೆಟ್ ತೊಗೋಣ. ಒಂದು 0.25 mm ಸ್ಕ್ರೂ ಇರಲಿ. ಇದು ಎಕ್ಸ್ಟರ್ನಲ್ ಸ್ಕ್ರೂ ಇರೋದ್ರಿಂದ ಏನಾಗುತ್ತೆ, ಒಳಗಡೆ ಓಕೆ. ಸೊ ಮೇಕ್ ದಿಸ್ ಲೈನ್ hidden and then color change it to this and then match properties. Okay, so ಈಗ ಇದನ್ನು ಮೂವ್ ಮಾಡೋಣ. ಮೂವ್ ದಿಸ್. ಮೂವ್ ಮಾಡಿ ಇಲ್ಲಿಂದ ಇಲ್ಲಿ ಬರಬೇಕು. ಸೊ ಈಗ ಇದರಲ್ಲಿ ಹಿಡನ್ ಲೈನ್ಸ್ಗಳಿದ್ದಾವೆ ನೋಡಿ, ಇಲ್ಲಿದೆ ಇದು ಹಿಡನ್ ಲೈನ್, ಇದು ಹಿಡನ್ ಲೈನ್. ಇದನ್ನು ಹೆಡ್ ಲೈನ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಯು ಕ್ಯಾನ್ ಚೇಂಜ್ ದಿ ಪ್ರಾಪರ್ಟಿ ಟು ಹಿಡನ್. ನೋಡಿ, ಇದನ್ನು ಹಿಡನ್ ಮಾಡಿ, ಇದನ್ನು ಕೂಡ ಹಿಡನ್ ಮಾಡಿ. ಇದೆಲ್ಲ ಹಿಡನ್ ಕಾಣಬೇಕು ನಿಮಗೆ. ಇದು ಕೂಡ ಹಿಡನ್ ಕಾಣಬೇಕು, ಇದು ಕೂಡ ಹಿಡನ್ ಇರಬೇಕು, ಇದು ಕೂಡ ಹಿಡನ್ ಇರಬೇಕು. ಸೊ ದಾಟ್ಸ್ ಓಕೆ. ದೆನ್ ಇದು ಸೆಂಟ್ರಲ್ ಲೈನು ಜಾಸ್ತಿ ಇದೆ ಅನಿಸುತ್ತೆ ಇಲ್ಲಿ. ಸ್ಟ್ರೈಟು ಓಕೆ. ಇದನ್ನು ನೀವು ಸೆಂಟ್ರಲ್ ಲೈನ್ ಮಾಡಿ, ದೆನ್ extend this. ಓಕೆ, ನಾವು ಇಟ್ಸ್ ಓವರ್. ಆಮೇಲೆ ಇದು ಈ ಥರ ಇದೆ. ಇದರ ನೀವು ಯು ಕ್ಯಾನ್ ಚೇಂಜ್ ಟು ದಿಸ್ ಟೈಪ್. ಆ ಟೈಪ್ ಮಾಡ್ಕೋಬೋದು ನೀವು. ಮಾಡಿಕೊಂಡು ಇದನ್ನು ನೀವು ಬೇಕಾದ್ರೆ ಒಂದು 5 ಮಾಡ್ಕೊಳ್ಳಿ ಸಾಕು. 2.3 ಮಾಡ್ಕೊಳ್ಳಿ. ಯಾ, ದಿಸ್ ಲುಕ್ಸ್ ನೈಸ್. ಓಕೆ, ಸೊ ಈಗ ಇದನ್ನು ನಾವು ಫುಲ್ ಮೂವ್ ಮಾಡ್ಬೇಕು. ತಗಡೆ ಇದೆಯೋ ಅಷ್ಟು ಇದು ಮಾಡೋಣ. ಏನು ಥ್ರೆಡ್ ಹಾಕೋಣ. ಸೊ ಇದೆಷ್ಟಿದೆ ಡಿಸ್ಟೆನ್ಸ್ ನೋಡೋಣ. ದ ಡಿಸ್ಟೆನ್ಸ್ ಈಸ್ 20. ಸೊ ಇಲ್ಲಿ ನಾವು ಇದೆಷ್ಟಿದೆ ನೋಡಿ ಡಿಸ್ಟೆನ್ಸ್ ನೋಡೋಣ. ಸೊ ದಟ್ ಈಸ್ ಲೆಟ್ ಅಸ್ ಟೇಕ್ ದಿ ಅಂಡು ಮಾಡ್ರಿ ಎಲ್ಲ ಲೈನ್ ಹಾಕಿದೆ ಅನ್ಸುತ್ತೆ ನಾನು ಜಾಸ್ತಿ. ಸೊ ಲೆಟ್ ಅಸ್ ಟೇಕ್ ದಿಸ್, ದಟ್ ಇಸ್ 18. ಸೊ ಹಾಗಿದ್ರೆ 20 - 18 ಅಂದರೆ 2 ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 1 ಬರ್ಬೇಕು ನಾನು ಹೊರಗಡೆ. ಸೊ ಲೈನ್ ಕಮಾಂಡ್ ತಗೊಳ್ಳಿ, ಫ್ರಾಮ್ ಮಾಡಿರಿ. ಈ ಕಡೆಯಿಂದ ಇಲ್ಲಿಂದ ಈ ಕಡೆ ಹೊರಗಡೆ ಎಷ್ಟು 1 ಬರಬೇಕು. 1 at 180 ಅಲ್ವಾ, ಆ್ಯಂಗಲ್ at 1 ಆ್ಯಂಗಲ್ 180 ಹೊಡೀರಿ, ಎಂಟರ್ ಹೊಡೀರಿ. ಸೊ ಇಲ್ಲಿ ಬಂದ್ರಿ. ಇಲ್ಲಿ ಎಷ್ಟು ಹೊಡಿಬೇಕು ನೀವು ತಗಡೆ ಆರ್ತು ಆನ್ ಮಾಡ್ಕೊಂಡಿದ್ದೀವಿ. ಸೊ ತಗಡೆ ಯು ಹ್ಯಾವ್ ಟು ಕಮ್ ಡೌನ್ ಬೈ 3. ಆಮೇಲೆ ಮತ್ತೆ ಈ ಕಡೆ ಹೋಗ್ಬೇಕು, 20 ಹೋಗ್ಬೇಕಲ್ಲಿ. 20 ಹೋಗಿ ಮೇಲೆ ಜಸ್ಟ್ ಜಾಯಿನ್. ಓಕೆ, ಗಾಟ್ ದಿ ಲೈನ್. ಈಗ ಇದನ್ನು ಎಕ್ಸ್ಪ್ಲೋರ್ ಮಾಡಿ. ಸೊ ಈಗ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಈಗ ಮತ್ತೆ ಹ್ಯಾಚ್ ಮಾಡಿ ಅಂದರೆ ನೀವು ಡೋಂಟ್ ವರಿ, ದಟ್ ಹ್ಯಾಚ್ ಪ್ಯಾಟರ್ನ್ ವಿಲ್ ಚೇಂಜ್. ಹ್ಯಾಚ್ ಪ್ಯಾಟರ್ನು ನೀವು NCಗೆ ಮಾಡ್ಕೊಳ್ಳಿ. NC 32ಗೆ ಹೋಗಲಿ. ಓಕೆ, ಇಲ್ಲ NC 31ಗೆ ಇರಲಿ. ಇಲ್ಲಿ ಆ್ಯಂಗಲ್ ಮಾತ್ರ ಲೆಟ್ ಅಸ್ ಮೇಕ್ ಇಟ್ 90 ಡಿಗ್ರಿ. ಎಸ್, ಇಟ್ಸ್ ಓಕೆ. ನಾವು ಕರೆಕ್ಟಾಗಿ ಬಂದಿದೆ. ಸೊ ಇವಾಗ ಇದನ್ನು ಹೊರಗಡೆ ಮೂವ್ ಮಾಡೋಣ. ಸೊ ಮೂವ್ ದಿಸ್ ಬಿಫೋರ್. ಓಕೆ, ಸೊ ಫಸ್ಟು ಲೆಟ್ ಅಸ್ ಮೂವ್ ದಟ್ ಡೌನ್. ಸೊ ಇದು ಯಾವ ಎಜ್ಜು? ಈ ಎಜ್ ಅಲ್ವಾ? ಸೊ ಈ ಎಜ್ಜು ಇಲ್ಲಿ ಬರೋ ತನಕ
ನಾವು ಐ ಥಿಂಕ್ ಇಟ್ಸ್ ಪರ್ಫೆಕ್ಟ್ಲಿ ಫಿಟ್ ಆಗಿದೆ. ಈಗ ಇದನ್ನು ಮೂವ್ ಮಾಡಿರಿ, ಈ ಸೆಕ್ಷನ್ ಡ್ಯಾಂಪರ್ನ ಮೂವ್ ಮಾಡಿರಿ, ಈ ಪಾಯಿಂಟ್ನ ತೊಗೊಂಬಂದು ಇಲ್ಲಿ ಫಿಕ್ಸ್ ಮಾಡಿರಿ. ಓಕೆ, ನಾವು ಇಟ್ ಈಸ್ ದೇರ್, ಇಲ್ಲಿ ಎಲ್ಲ ಬಂದಿದೆ, ನೀಟಾಗಿ ಬಂದಿದೆ. ಬಟ್ ಇಲ್ಲೊಂದು ಸ್ಪ್ರಿಂಗ್ ಹಾಕಬೇಕು ಇನ್ ಪ್ಲೇಸು. ಸೊ ಅದನ್ನು ಏನು ಮಾಡೋಣ, ನಾವು ಈ ಡೈಮೆನ್ಷನ್ನ ಮೆಜರ್ ಮಾಡೋಣ. ಸೊ ಇಟ್ ಈಸ್ ಅರೌಂಡ್ 24 ಇದೆ. ಲೆಟ್ ಅಸ್ ಮೆಜರ್, ಈ ಡಿಸ್ಟೆನ್ಸ್ನ ಮೆಜರ್ ಮಾಡಿರಿ. ಸೊ ಇಟ್ ಈಸ್ 23 ಇದೆ. ಸೊ ವಿ ಕ್ಯಾನ್ ಮೇಕ್ 24 ಮಾಡಿಕೊಂಡು 24 ಡಯಾಮೀಟರ್ ಇದೊಂದು ಮಾಡ್ಕೊಳ್ಳೋಣ. ಆಮೇಲೆ ಈ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ, ಈ ಲೆಂತ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ, ದಟ್ ಈಸ್ 74. ಸೊ 74 ಇರುವಂಥ 3 ಲೈನ್ ಹಾಕಬೇಕು. ಇಲ್ಲಿ 74 ಇರುವಂಥ 3 ಲೈನ್ಗಳನ್ನು ಹಾಕಿರಿ. 74 ಹಾಕಿದೆ. ಮತ್ತು ಆಫ್ಸೆಟ್ ಮಾಡಿ. ಈಗ ನೀವು ಆಫ್ಸೆಟ್ ಎಷ್ಟು ಅಂದರೆ 12 ಮಾಡಬೇಕು. 12 3 ಲೈನ್ಗಳು ಮಾಡ್ಕೊಳ್ಳಿ. ಇಲ್ಲೊಂದು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಲ್ ಡ್ರಾ ಎ ಸರ್ಕಲ್ ಆಫ್ ಮೇ ಬಿ ಡಯಾಮೀಟರ್, ಈ ಪಾಯಿಂಟಾಗಿ ಕ್ಲಿಕ್ ಮಾಡ್ಕೊಳ್ಳಿ. ದಿ ರೇಡಿಯಸ್ ಶುಡ್ ಬಿ ಅರೌಂಡ್ 1.5. ಓಕೆ, ಸೊ ಈಗ ಲೆಟ್ ಅಸ್ ಫೋಕಸ್ ದೇರ್. ಸೊ ಅದು ಸೇಮ್ ಸರ್ಕಲ್ನ ನಾವು ಕಾಪಿ ಮಾಡೋಣ. ಈ ಎಡ್ಜನ್ನು ತಗೊಂಡು ಈ ಎಡ್ಜ್ಗೆ ಹಾಕೋಣ. ದೆನ್ ವಿಲ್ ಟೇಕ್ ದಿ ಲೈನ್ ಕಮಾಂಡ್. ಈಗ ನಾವು ಈ ಕ್ವಾಡ್ರೆಂಟ್ ಪಾಯಿಂಟಿಂದ ಈ ಕ್ವಾಡ್ರೆಂಟ್ ಪಾಯಿಂಟ್ಗೆ ಹಾಕೋಣ. ದೆನ್ ವಿಲ್ ಟೇಕ್ ಒನ್ ಮೋರ್ ಲೈನ್, ಇಲ್ಲಿಂದ ಇಲ್ಲಿಗೆ ಮಾಡೋಣ. ಸೊ ಎಲ್ಲ ಈ ಲೈನ್ಗಳನ್ನ ಮಾಡೋಣ. ಇವೆಲ್ಲ ಲೈನ್ಗಳನ್ನ ವಿಲ್ ಚೇಂಜ್ ದೆಮ್ ಟು ನಾಟ್ ಹಿಡನ್, ಸಿಂಪ್ಲಿ ಬೈ ಲೇಯರ್. ಓಕೆ, ಸೊ ದಟ್ ಈಸ್ ದೇರ್. ದೆನ್ ಟ್ರಿಮ್ ಮಾಡಿ, ಟ್ರಿಮ್ ಮಾಡಿರಿ. ಟ್ರಿಮ್ ಆಯಿತು. ಓಕೆ, ದೆನ್ ಕಾಪಿ ದಿಸ್ ಸರ್ಕಲ್ and this line both from here and place somewhere up here like this, and then copy the same circle once again. Copy ಮಾಡಿ ಸಿಂಪ್ಲಿ ಯಾವುದನ್ನ ಈ ಸರ್ಕಲ್ನ ಕಟ್ ಮಾಡಿ ಯಾವ ಎಡ್ಜ್, ಈ ಎಡ್ಜಿಂದ ಇಲ್ಲಿಗೆ ಮಾಡಬೇಕು. ಆಮೇಲೆ ಮತ್ತೆ ಲೈನ್ ಕಮಾಂಡ್ ತಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಹಾಕಿ. ಸೊ ಚೇಂಜ್ ದಿಸ್ ಲೈನ್ ಪ್ರಾಪರ್ಟಿ. ನೆಕ್ಸ್ಟ್ ಇವಾಗ ಇದನ್ನು ಫಿಲ್ ಮಾಡಿರಿ. ಯು ಕ್ಯಾನ್ ಟ್ರಿಮ್ ದೆಮ್. ಟ್ರಿಮ್ ಮಾಡಿರಿ. ಓಕೆ, ದೆನ್ ಫಿಲ್ ಹೋಗ್ರಿ. ಇದಕ್ಕೆ ಹೋಗ್ರಿ, ಇಲ್ಲಿ ಪ್ಯಾಟರ್ನ್ ಬೇಡ, ಸಾಲಿಡ್ಗೆ ಹೋಗ್ರಿ. ದೆನ್ ಫಿಲ್ ದಿಸ್. ಈ ಥರ ಫಿಲ್ ಮಾಡಿ. ಫಿಲ್ ಮಾಡಿದ ಮೇಲೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಮಿರರ್ ಮಾಡಿರಿ. ಈಗ ಏನಂದರೆ ಇದು ಅದಕ್ಕೆ ಏನು ಮಾಡಬೇಕು ಅಂದರೆ, ಫಸ್ಟು ಈ ಲೈನ್ ಇದೆಯಲ್ಲ, ಇದು ಜಾಸ್ತಿ ಮೇಲೆ ಹೋಗಿದೆ. ಇದನ್ನು ಬೇಕಾದ್ರೆ ಯು ಕ್ಯಾನ್ ಮೂವ್ ಡೌನ್, ಮೂವ್ ಮಾಡ್ಕೊಳ್ಳಿ. ಇದು ಸೊ ಮೂವ್ ದಿಸ್ ಲಿಟಲ್ ಬಿಟ್ ಡೌನ್, ಇಲ್ಲಿ ಬರೋ ಥರ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ 74 ತೊಗೊಂಡಿದ್ದೀರ, ಅದು ಇಲ್ಲೇ ಬರಲಿ. ಓಕೆ, ನಾವು ಇಟ್ಸ್ ಓಕೆ. ಈಗ ನಾವು ಇದನ್ನು ಈ ಲೈನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಅಲ್ಲಿ, ಯಾಕಂದರೆ ರೆಫರೆನ್ಸ್ ಪಾಯಿಂಟ್ ಬೇಕಾದಂತೆ ಅದಕ್ಕೆ. ಸಿಮಿಲರ್ಲಿ ಇಲ್ಲೂ ಕೂಡ ವಿಲ್ ಎಕ್ಸ್ಟೆಂಡ್ ದಿಸ್ ಲೈನ್ ಟು ಹಿಯರ್. ದೆನ್ ಲೆಟ್ ಅಸ್ ಮೂವ್. ಈಗ ಇದನ್ನು ಮೂವ್ ಮಾಡಿ ಫುಲ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬನ್ನಿ. ನಾವು ಇಫ್ ಯು ಪ್ಲೇಸ್ ಇಟ್ ಹಿಯರ್, ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? ಸಿ, ಈಗ ಪರ್ಫೆಕ್ಟಾಗಿ ಅದು ಪ್ಲೇಸ್ ಆಗಿದೆ.
ಸ್ಪ್ರಿಂಗ್ ಬಂದಿದೆ ಇಲ್ಲಿ. ಸೊ ಈ ಥರ ನಾವು ಸ್ಪ್ರಿಂಗನ್ನು ಹಾಕಿದ್ದೇವೆ. ಸೊ ಈಗೇನಾದರೂ ಮತ್ತೆ ಏನಾದರೂ ಹಿಡನ್ ಲೈನ್ಸ್ ಏನಾರ ಇದೆಯಾ? ಸೊ ಇದು ಬೇಕಾದ್ರೆ ನೀವು ಟ್ರಿಮ್ ಮಾಡಿಕೊಂಡು ಇದನ್ನು ತೆಗಿಬೋದು. ಸೊ ಟ್ರಿಮ್ ತೊಗೊಳ್ಳಿ. ಟ್ರಿಮ್ ತೊಗೊಂಡು ಈ ಎಡ್ಜು ಮತ್ತು ಈ ಎಡ್ಜನ್ನ ತಗೊಳ್ಳಿ, ಎಂಟರ್ ಹೊಡೀರಿ. ಸೊ ಕಟ್ ಇಟ್ ಡೌನ್ ಹೋಯಿತು. ಮತ್ತು ಇಲ್ಲಿನೂ ಅಷ್ಟೇ ಕಟ್ ಇಟ್ ಡೌನ್ ಹೋಯಿತು. ಸೊ ಮತ್ತೇನಾದರೂ ಇದೆಯಾ? ಇಲ್ಲಿ ಕಟ್ ಇಟ್ ಡೌನ್ ಅಸೆಂಬ್ಲಿ ರೆಡಿ. I think everything is ready. All hidden lines are taken care of. ಈಗ ನಾವು SU ಕಾರ್ಬೆಟ್ನಲ್ಲಿರುವ ಎಲ್ಲ ಕಂಪೋನೆಂಟ್ಗಳನ್ನು ಜೋಡಿಸೋದು ಹೇಗೆ, ಅಸೆಂಬಲ್ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡಿದ್ದೇವೆ. ಮತ್ತು ಈ ಥರ ಸಕ್ಸಸ್ಫುಲ್ಲಾಗಿ ಅಸೆಂಬಲ್ ಕೂಡ ಮಾಡಿದ್ದೇವೆ. ಈಗ ಆ್ಯಸ್ ಪರ್ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ನು ರೈಟ್ ಸೈಡಿಂದ ಇದನ್ನು ನೋಡಿದಾಗ ಯಾವ ಥರ ಕಾಣುತ್ತೆ ಅನ್ನೋದು ಅದನ್ನು ರೈಟ್ ಸೈಡಲ್ಲಿ ಹಾಕಬೇಕು. ಅದನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಮೊದಲಿಗೆ ಇವೆಲ್ಲ ಕಂಪೋನೆಂಟ್ಸ್ಗಳ ಬೇರೆ ಬೇರೆ ಇದರಲ್ಲಿ ಹಾಕಿದ್ದೀರಾ. ಈಗ ಇನ್ನೊಂದು ಬೇರೆ ಬೇರೆ ಲೇಯರಲ್ಲಿ ಹಾಕಿದ್ದೀರಾ. ಈಗ ಇನ್ನೊಂದು ಲೇಯರ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಅಸೆಂಬ್ಲಿ ಅಂತ. ಆ ಅಸೆಂಬ್ಲಿ ಲೇಯರ್ನ ನೀವು ಮೇಲೆ ತೊಗೊಂಬನ್ನಿ. ಫಸ್ಟ್ ಮೇಲೆ ತೊಗೊಂಬಂದ್ರಿ. ಈಗ ಏನು ಮಾಡಿ, ಪ್ರತಿಯೊಂದು ಲೇಯರ್ನು ಬೇರೆ ಲೇಯರ್ನೆಲ್ಲ ಆಫ್ ಮಾಡಿ ಕೇವಲ ಬಾಡಿ ಲೇಯರ್ ಮಾತ್ರ ಇಟ್ಕೊಳ್ಳಿ. ನೋಡಿ, ಸೊ ಎವ್ರಿಥಿಂಗ್ ಯು ಹ್ಯಾವ್ ಟು ಆಫ್ ಮಾಡಿ. ನಮಗೆ ಬಾಡಿ ಲೇಯರ್ ಮಾತ್ರ ಬೇಕು. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಮೇಕ್ ಎವ್ರಿಥಿಂಗ್ ಆಫ್. ನಾನು ಕಾಪಿ ತೊಗೊಳ್ರಿ. ಕಾಪಿ ಕಮಾಂಡ್ ತೊಗೊಂಡು ಇದನ್ನು ಜಸ್ಟ್ ಕಾಪಿ ಇಟ್, ಇಲ್ಲಿಂದ ಇಲ್ಲಿಗೆ ಶೇರ್ಗೆ ಮೂವ್ ಮಾಡಿ. ಒಂದಾಯ್ತಾ? ಎಸ್ಕೇಪ್. ಈಗ ಈ ಹ್ಯಾಚ್ ನಮಗೆ ಬೇಡ ಅಲ್ವಾ? ಸೊ ಅದಕ್ಕೆ ಇದನ್ನು ಡಿಲೀಟ್ ಮಾಡಿರಿ. ಮತ್ತು ಇಂಟೀರಿಯರ್ ಪಾರ್ಟ್ಸ್ ಮೇಲೆ ನಾವು ಮಾಡಬೇಕು. ಇವಾಗ ಡ್ಯಾಶ್ ಆಗಬೇಕು, ಹಿಡನ್ ಲೈನ್ಸ್ ಆಗಬೇಕಲ್ವ? ಅದಕ್ಕೆ ಏನು ಮಾಡೋಣ, ಇದನ್ನು ತೊಗೊಳ್ಳಿ. ಸೊ ಇದನ್ನು ತೊಗೊಳ್ಳಿ. ಟೇಕ್ ದಿಸ್, ಆಲ್ ದೀಸ್ ಲೈನ್ಸ್, ಇಂಟೀರಿಯರ್ ಲೈನ್ಸನ್ನು ತೊಗೊಳ್ಳಿ. ಒಂದು ನಾವು ಹಿಡನ್ ಮಾಡೋಣ ಇವಾಗ. ಸೊ ಈಗ ನಾವು ಇವನ್ನೆಲ್ಲ ಹಿಡನ್ ಮಾಡಬೇಕಲ್ವ? ಅದಕ್ಕೆ ತೊಗೊಳ್ಳಿ, ಹಿಡನ್ಗೆ ಹೋಗ್ರಿ. ಆಮೇಲೆ ಕಲರ್ ಚೇಂಜ್ ಮಾಡಿರೋದು, ದೆನ್ ಅವ್ರದ್ದು ಸ್ಕೇಲ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ಆಯಿತು. ಈಗ ನೋಡಿರಿ, ಯಾವುದಾಗಿಲ್ಲ ನೋಡಿ, ಇದಾಗಿಲ್ಲಲ್ಲ. ಸೊ ಅದನ್ನು ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ ಅಷ್ಟೇ. ಆಗದೆ ಇರೋದನ್ನೆಲ್ಲ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿದರೆ ಆಯಿತು. ಸೊ ಈಗ ಈ ಥರ ಬಂದಿದೆ. ನೆಕ್ಸ್ಟ್ ಕಂಪೋನೆಂಟ್ ಯಾವ್ದು ತೊಗೊಳ್ಳೋಣ ಅಂತಂದರೆ ನಾವು ಈಗ ಬಾಡಿ ಲೇಯರ್ನ ಆಫ್ ಮಾಡೋಣ. ಕ್ಯಾಪ್ ಲೇಯರ್ನ ಆನ್ ಮಾಡ್ಕೊಳ್ಳೋಣ. ಬಾಡಿ ಲೇಯರ್ನ ನಾವು ಆಫ್ ಮಾಡೋಣ. ಸೊ ಇದು ಬಾಡಿ ಲೇಯರ್ನ ಆಫ್ ಮಾಡೋಣ. ಬಾಡಿ ಲೇಯರ್ನ ಆನ್ ಮಾಡ್ಕೊಳ್ಳಿ ಫಸ್ಟು. ಇದು ಯಾವ ಲೇಯರ್ಲಿದೆ ನೋಡೋಣ. ಇದು ಯಾವ ಲೇಯರ್ಲಿದೆ ಅದನ್ನು ಫಸ್ಟ್ ನಾವು ಅಸೆಂಬ್ಲಿಗೆ ಹಾಕೋಬೇಕಲ್ವಾ? ಅದು ಬಾಡಿಯಲ್ಲಿದೆ, ಅದಕ್ಕೆ ಮಾಡಬೇಕು, ಅಸೆಂಬ್ಲಿಗೆ ಹಾಕೊಳ್ಳಿ. ಅಸೆಂಬ್ಲಿಗೆ ಹಾಕೊಂಡ್ಮೇಲೆ ಈಗ ಬಾಡಿ ಲೇಯರ್ನ ಆಫ್ ಮಾಡಿ. ಸೊ ಈಗ ಕೇವಲ ನಮಗೆ ಕ್ಯಾಪ್ ಲೇಯರ್ ಈಸ್ ಆನ್, ಇದು ಆನ್ ಆಗಿದೆ. ಮತ್ತು ವಾಷರ್ ಬೇಕಲ್ವಾ? ಸೊ ಅದಕ್ಕೆ ವಾಷರ್ನ ಆನ್ ಮಾಡ್ಕೊಳ್ಳಿ. ಈಗ ಇವನ್ನ ಎರಡನ್ನೂ ನಾವೇನು ಮಾಡಬೇಕು, ಫಸ್ಟು ವಿ ಹ್ಯಾವ್ ಟು ಶಿಫ್ಟ್ ದೆಮ್ ಟು, ಅಂದರೆ ಕಾಪಿ ಮಾಡಿ ಫಸ್ಟು. ಇಲ್ಲಿಂದ ಇಲ್ಲಿಗೆಲ್ಲನೂ ಕಾಪಿ ಮಾಡ್ಕೊಳ್ಳಿ ಫಸ್ಟು. ಆ್ಯಂಡ್ ದೆನ್ ಇವನ್ನ ನೀವು ಏನು ಮಾಡಿರಿ, ಈಗ ಇದನ್ನು ಮಾತ್ರ ನೀವು ಚೇಂಜ್ ಇಟ್ಟು ಅಸೆಂಬ್ಲಿಗೆ ಹಾಕ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು ಸಲ ಮೂವ್ ಮಾಡಿ. ಈ ಕಂಪೋನೆಂಟ್ ಮಾತ್ರ ನಾವು ಈಗ ಮೂವ್ ಮಾಡಬೇಕು. ಹೇಗೆ ಅಂದರೆ ನೋಡಿ, ಈ ಎಡ್ಜ್ ಇದೆಯಲ್ಲ, ಈ ಎಡ್ಜು ಇಲ್ಲಿ ಬರೋ ಥರ ನೀವು ಹಾಕೊಳ್ಳಿ. ಸೊ ಈಗ ಒನ್ಸ್ ಅಗೇನ್ ಈ ಇಂಟೀರಿಯರ್ ಪಾರ್ಟ್ಸ್ ಏನಿದೆ ಅದನ್ನೆಲ್ಲ ನಾವು ಹಿಡನ್ ಮಾಡಬೇಕಾಗತ್ತೆ, ಮಾಡೋಣ. ಸೊ ಈಗ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿದ್ರೆ ಸಾಕು. ಸೊ ಇದನ್ನು ತೊಗೊಳ್ಳಿ, ದೆನ್ ಇದನ್ನು ದೆನ್ ಇದು ಕಾಣುತ್ತೆ ನಮಗೆ ಅಲ್ವಾ, ಇದು. ಸೊ ಈಗ ಆಲ್ ದೀಸ್ ಕಂಪೋನೆಂಟ್ಸು ಈಗ ನೋಡಿ. ಸೊ ಈಗ ಪರ್ಫೆಕ್ಟ್ಲಿ ಆಯಿತು. ನೆಕ್ಸ್ಟ್ ಇವಾಗ ಮತ್ತೆ ಈ ಲೇಯರ್ನ ನಾವು ಆಫ್ ಮಾಡ್ಕೊಳ್ಳೋಣ. ಯಾವ ಲೇಯರ್ನ? ಕ್ಯಾಪ್ ಲೇಯರ್ನ ಆಫ್ ಮಾಡ್ಕೊಳ್ಳೋಣ. ಕ್ಯಾಪ್ ಲೇಯರ್ ಆಫ್ ಮಾಡ್ಕೊಳ್ಳಿ. ವಾಷರ್ ಲೇಯರ್ನು ಆಫ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ನಮಗೆ ಸ್ಪಿಂಡಲ್ ಲೇಯರ್ನ ಮಾತ್ರ ಆನ್ ಮಾಡ್ಕೊಳ್ಳಿ. ಸ್ಪಿಂಡಲ್ ಲೇಯರ್ನ ಮಾತ್ರ ಆನ್ ಮಾಡ್ಕೊಳ್ಳಿ. ಸೊ ಸ್ಪಿಂಡಲ್ ಲೇಯರ್ ಬಂತು. ಆಮೇಲೆ ಯು ಕ್ಯಾನ್ ಮೇಕ್ ಅದು ಡ್ಯಾಂಪರ್ ಲೇಯರ್ನ ಆನ್ ಮಾಡ್ಕೊಳ್ಳಿ. ಸೊ ಇಷ್ಟಿದೆಯಲ್ವ, ಇದನ್ನು ನಾವೆಲ್ಲನೂ ಈಗ ಇಲ್ಲಿ ಒಳಗಡೆ ಕಾಣುತ್ತೆ ಇದೆ, ಬಟ್ ಅದನ್ನು ನಾವು ಮಾಡಬೇಕಾಗತ್ತೆ, ಎಲ್ಲ ಹಿಡನ್ ಆಗುತ್ತಲ್ವಾ. ಸೊ ಅದಕ್ಕೆ ಇದನ್ನೆಲ್ಲ ಫುಲ್ ತೊಗೊಳ್ಳೋಣ, ಕಾಪಿ ಮಾಡ್ಕೊಳ್ಳೋಣ. ಫಸ್ಟು ಕಾಪಿ ದೀಸ್ ಥಿಂಗ್ಸ್, ಇದನ್ನ ಫುಲ್ ಕಾಪಿ ಮಾಡ್ಕೊಳ್ಳಿ. ಇಲ್ಲೆಲ್ಲ ಬೇರೆ ಕಡೆ ಇಟ್ಕೊಳ್ಳಿ ಫಸ್ಟು. ದೆನ್ ಇದನ್ನು ಮಾತ್ರ ನಾವೇನು ಮಾಡೋಣ, ವಿಲ್ ಚೇಂಜ್ ಇಟ್ ಟು ಅಸೆಂಬ್ಲಿ ಮಾಡ್ಕೊಳ್ಳೋಣ. ದೆನ್ ಈಗ ಇದನ್ನು ಫುಲ್ ನಾವೇನು ಮಾಡೋಣ, ವಿಲ್ ಕನ್ವರ್ಟ್ ದ್ಯಾಟ್ ಟು ಹಿಡನ್ ಮಾಡೋಣ. ದೆನ್ ಇದನ್ನು ಈ ಥರ ಮಾಡ್ಕೊಳ್ಳೋಣ. ದೆನ್ ವಿಲ್ ಚೇಂಜ್ ದಿ ಪ್ರಾಪರ್ಟೀಸ್ ಟು 10. ಸೊ ಎಸ್ಕೇಪ್ ಹೊಡೀರಿ. ಈಗ ಈ ಥರ ಆಗಿದೆ ಇದು. ಇದನ್ನು ನಾವು ಇಲ್ಲಿ ಹಾಕೊಂಡ್ರೆ ಆಯ್ತಲ್ವಾ. ಸೊ ಅದಕ್ಕೆ ಮತ್ತೆ ಇವಾಗ ಮೂವ್ ಮಾಡಿ ಈ ಪಾರ್ಟು ಇಲ್ಲಿ ಬರಬೇಕಲ್ವ, ಈ ಥರ ಹಾಕೊಳ್ಳಿ. ಈಗ ಎಸ್ಕೇಪ್ ಹೊಡೀರಿ, ಮತ್ತೆ ತೊಗೊಂಬನ್ನಿ. ಸೊ ಇಂಟೀರಿಯರ್ ಪಾರ್ಟ್ಸ್ ಎಲ್ಲ ನಿಮಗೆ ಕಾಣ್ತಾ ಇದೆ. ಸೊ ಈ ಥರ ಕಾಣ್ತಾ ಇದೆ ಕ್ಲೀನಾಗಿ ಅಲ್ವಾ. ನೆಕ್ಸ್ಟ್ ಇವಾಗ ಏನು ಮಾಡೋಣ, ಮತ್ತು ಇದೂ ಕೂಡ ಆಫ್ ಮಾಡ್ಕೊಳ್ಳೋಣ. ಸಕ್ಷನ್ ಡಿಸ್ಕನ್ನ ಆನ್ ಮಾಡೋಣ. ಸೊ ಈಗ ಪ್ರೆಷರ್ ಸ್ಪ್ರಿಂಗನ್ನು ಆನ್ ಮಾಡೋಣ. ನೀಡಲ್ ಜೆಟ್ನ ಆನ್ ಮಾಡೋಣ. ಜೆಟ್ ಸ್ಕ್ರೂನ ಆನ್ ಮಾಡೋಣ. ಆಮೇಲೆ ನಮಗೆ ಜೆಟ್ ಸ್ಕ್ರೂ ಬೇಕಾಗುತ್ತೆ ಇರಲಿ. ದೆನ್ ಈ ಡ್ಯಾಂಪರ್ ಲೇಯರ್ನ ಆಫ್ ಮಾಡ್ಕೊಳ್ಳೋಣ. ಡ್ಯಾಂಪರ್ ಲೇಯರ್ ಆಫ್ ಆಯಿತು. ಬಾಡಿ ಲೇಯರ್ನ ಆಫ್ ಮಾಡ್ಕೊಳ್ಳಿ. ಲೆಟ್ ಅಸ್ ಕಾಪಿ ದಿಸ್ ಟು ಸಮ್ವೇರ್ ಎಲ್ಸ್. ಇದನ್ನು ಫಸ್ಟ್ ಇಲ್ಲಿ ಕಟ್ ಮಾಡ್ಕೊಳ್ಳಿ. ದೆನ್ ಇಷ್ಟು ಲೇಯರ್ನ ನಾವು ಈಗ ಮತ್ತೆ ಇದನ್ನು ಈ ಲೇಯರ್ನ ಚೇಂಜ್ ಮಾಡ್ಕೊಳ್ಳೋಣ. ವಿಲ್ ಚೇಂಜ್ ಇಟ್ ಟು ಅಸೆಂಬ್ಲಿಗೆ ಹೋಗಲಿ. ಸೊ ಈಗ ಮತ್ತೆ ನಾವು ಸಕ್ಷನ್ ಡಿಸ್ಕ್ ಲೇಯರ್ನ ಆಫ್ ಮಾಡ್ಕೊಳ್ಳೋಣ. ಆಮೇಲೆ ವಾಷರ್ ಆಫ್ ಮಾಡ್ಕೊಳ್ಳೋಣ. ಆಮೇಲೆ ಡ್ಯಾಂಪರ್ ಆಫ್ ಮಾಡ್ಕೊಳ್ಳೋಣ. ಡ್ಯಾಂಪರ್ ಆಫ್ ಇದೆ. ದೆನ್ ನೀಡಲ್ ಜೆಟ್ ಆಫ್ ಮಾಡ್ಕೊಳ್ಳೋಣ. ಸ್ಕ್ರೂ ಎಲ್ಲಿದೆ, ಸ್ಕ್ರೂನು ಆಫ್ ಮಾಡ್ಕೊಳ್ಳೋಣ. ಸೊ ಈಗಿದೆ. ಸೊ ಇದನ್ನು ನಾವು ಮತ್ತೆ ಏನು ಮಾಡಬೇಕು, ಇಲ್ಲಿ ಒಳಗಡೆ ಮೂವ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಮೂವ್ ದಿಸ್ ಇನ್ಸೈಡ್. ಇದನ್ನು ಮೂವ್ ಮಾಡೋಣ. ಮೂವ್ ಮಾಡಿ ಮತ್ತೆ ಒನ್ಸ್ ಅಗೇನ್ ಸೇಮ್ ಥಿಂಗ್, ಈ ಎಜ್ಜು ಇಲ್ಲಿ ಬರಬೇಕು. ಆ ಥರ ಮಾಡ್ಕೊಳ್ಳಿ. ಬಟ್ ಈಗ ಇದೆಲ್ಲ ಇಂಟೀರಿಯರ್ಸ್ ಎಲ್ಲ ನಮಗೆ ಕಾಣಬಾರ್ದು. ಸೊ ಅದಕ್ಕೆ ಹ್ಯಾಚ್ ಫಸ್ಟ್ ಡಿಲೀಟ್ ಮಾಡ್ಕೊಳ್ಳಿ. ಹ್ಯಾಚ್ ಡಿಲೀಟ್ ಮಾಡಿರಿ. ಈ ಹ್ಯಾಚನ್ನು ಕೂಡ ಡಿಲೀಟ್ ಮಾಡಿರಿ. ಆ್ಯಂಡ್ ದೆನ್ ಈ ಲೈನು ನಮಗೆ ಆ ಕಡೆ ಸೈಡ್ ಕಾಣುತ್ತೆ, ಇದು ಇಲ್ಲಿ ಕಾಣೋದಿಲ್ಲ. ಸೊ ದಿಸ್ ಆಲ್ಸೋ, ಈ ಲೈನ್ ಕೂಡ ನೀವು ಬೇಕಾದ್ರೆ ನೀವು ಇದನ್ನು ಇದು ಕಾಣೋದಿಲ್ಲ ನಿಮಗೆ. ಸೊ ಈ ಥರ ಮಾಡ್ಕೊಳ್ರಿ. ದೆನ್ ದಿಸ್ ಇಸ್ ವಿಸಿಬಲ್. ಇವೆಲ್ಲ ಆಯಿತು. ಇವೆಲ್ಲ ಲೈನ್ಸ್ ಏನಾಗ್ತವೆ ಈಗ, ಇಸ್ ಆಲ್ ನಾವು ಹಿಡನ್ ಅಲ್ವಾ. ಸೊ ಇದನ್ನು ಈಗ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ ಸಾಕು. ಸೊ ಟೇಕ್ ದಿಸ್ ಆ್ಯಂಡ್ ದೆನ್ ಚೇಂಜ್ ದಿಸ್ ಟು ಎವ್ರಿಥಿಂಗ್ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ. ಓಕೆನಾ, ಆಯಿತು. ಈಗ ಇದು ಇಲ್ಲಿ ಕಾಣೋದಿಲ್ಲ ನಮಗೆ ಅಲ್ವಾ. ಸೊ ಇದೆಲ್ಲ ಹಿಡನ್ ಆಗಿದೆ, ಇದು ಕಾಣೋದಿಲ್ಲ. ಯಾವುದು ಇಷ್ಟು ಪಾರ್ಟ್ ಮಾತ್ರ ನಮಗೆ ಕಾಣೋದಿಲ್ಲ. ಸೊ ಅದಕ್ಕೆ ಇದನ್ನು ಡಿಲೀಟ್ ಮಾಡ್ಕೊಂಬಿಡಿ. ಹೋಗಬೇಕು. ಈ ಹ್ಯಾಚು ಏನು ನಮಗೆ ಕಾಣಬಾರ್ದು. ಡಿಲೀಟ್ ದಿಸ್ ಹ್ಯಾಚ್. ಸೊ ಈಗ ಇದು ಹಿಡನ್. ಸೊ ಇದು ಅಷ್ಟೇ, ನಿಡಲು ಅಷ್ಟೇ ನಿಮ್ಗೆ ಕಾಣೋದಿಲ್ಲ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಮೇಕ್ ಎವ್ರಿಥಿಂಗ್. ಸೊ ಈಗ ಇಂಟೀರಿಯರ್ ಎಲ್ಲ ಯಾವುದೂ ಕಾಣ್ತಾ ಇಲ್ಲ. ಆದರೆ ಈಗ ಇಲ್ಲಿ ಏನು ಮಾಡ್ಬೇಕು, ನಾವು ಇಲ್ಲಿ ಸ್ಕ್ರೂ ಹಾಕ್ತೀವಲ್ಲ, ಆ ಸ್ಕ್ರೂದು ಹಾಕಬೇಕು. ಸೊ ಈಗ ನಾವು ಮಾಡೋಣ, ಎಲ್ಲನೂ ಆನ್ ಮಾಡ್ಕೊಳ್ಳೋಣ. ಫಸ್ಟಾಗಿ
ಆಲ್ ಲೇಯರ್ಸ್ ಆನ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ ಇಲ್ಲಿ ಇದೆಷ್ಟಿದೆ ಡೈಮೆನ್ಷನ್ ನೋಡ್ಕೊಳ್ಳಿ. ಇದು 8 ಇರುತ್ತೆ. ಸೊ ಇಲ್ಲಿ ನಾವು ಎಕ್ಸಾಕ್ಟ್ಲಿ ಇಲ್ಲಿ ಈ ಲೈನ್ ಸೆಂಟ್ರ್ ಲೈನ್ ಹೋಗ್ತಾ ಇದೆಯಲ್ಲ, ಇಲ್ಲೇ ಅಲ್ವಾ. ಸೊ ನಾವು ಒಂದು ಸರ್ಕಲ್ ತೊಗೋಣ. ಅದು ಹಿಡನ್ ಲೈನ್ ಅಲ್ಲ, ಬೈ ಲೇಯರು ಬ್ಲ್ಯಾಕೇ ಇರಲಿ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಎಷ್ಟಿರಬೇಕು, 4 ರೇಡಿಯಸ್ ಒಂದು ಸರ್ಕಲ್ ಹಾಕಬೇಕಾಗತ್ತೆ. ಆಮೇಲೆ ಒಳಗಡೆ ಇದೆಷ್ಟಿದೆ, ಇದು 7 ಇದೆ. 7 ಇನ್ನೊಂದು ಸರ್ಕಲ್ ತೊಗೋಬೇಕು. ಇದು 3.5 ರೇಡಿಯಸ್ ಇರೋದು ಇನ್ನೊಂದು ತೊಗೊಳ್ಳಿ. ಆಮೇಲೆ ಇಲ್ಲಿ 2 ಇದೆಯಲ್ಲ, ಇದು 2 ಅಲ್ವಾ. ಸೊ ಈಗ ನಾವು ಮಾಡೋಣ, ಲೈನ್ ಕಮಾಂಡ್ ತೊಗೊಳ್ಳೋಣ. ಲೈನ್ ಕಮಾಂಡ್ ತೊಗೊಂಡು ಸೆಂಟ್ರ್ ಪಾಯಿಂಟಿಂದ ಫಾರ್ಮ್ ಹೊಡೀರಿ. ಫಾರ್ಮ್ ಮಾಡೋದು ಸೆಂಟ್ರ್ ಪಾಯಿಂಟಿಂದ ಮೇಲೆ 1 mm ಹೋಗಬೇಕು ಅಲ್ವಾ. 1 mm ಹೋಗಿ ಹ್ಯಾಟ್ ಹೊಡೀರಿ. ಹ್ಯಾಟ್ 1 ಆ್ಯಟ್ ಆನ್ ಆ್ಯಂಗಲ್ 90 ಹೊಡೀರಿ. ಸೊ ಮೇಲೆ ಹೋಯಿತು. ಈಗ ಇಲ್ಲಿ ಇಟಷ್ಟು ಕಟ್. ಆಮೇಲೆ ಸೇಮ್ ಥಿಂಗ್ ಅದನ್ನು ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಅದು ಕಟ್ ಆಗಬೇಕು. ಕಟ್ ಆಗಿದೆ. ನೆಕ್ಸ್ಟ್ ಈಗ ಮತ್ತೆ ಲೆಟಸ್ ಟೇಕ್ ದಿ ಮಿರರ್ ಕಮಾಂಡ್ ತೊಗೊಳ್ಳಿ. ಸೊ ಇದನ್ನು ತೊಗೊಳ್ಳಿ. ಎಲ್ಲಿಂದ ಅಂದರೆ ಇದು ಸೆಂಟ್ರ್ ಪಾಯಿಂಟು ಇಲ್ಲಿ. ಸಾರಿ, ಈ ಥರ ನಿಮಗೆ ಏನಾಗುತ್ತೆ, ಈ ಅಸೆಂಬ್ಲಿ ಸಿಗುತ್ತೆ ನೋಡಿ. ಇನ್ನೂ ಇದೆ ಇಲ್ಲಿ, ಈ ಪಾರ್ಟು ಹೊರಟೋಗ್ಬೇಕು. ಈ ಪಾರ್ಟು ಹೋಗಿ ಇಲ್ಲಿ ನಮಗೇನಾಗಬೇಕು, ಇದು ಬರಬೇಕಾಗತ್ತೆ, ಹೌದಲ್ವಾ. ಅದನ್ನು ಹೇಗೆ ಬರುತ್ತೆ ನೋಡೋಣ. ನೋಡಿ, ಇಲ್ಲಿ ಫ್ಲ್ಯಾಂಜ್ ಇದೆಯಲ್ಲ, ಈ ಫ್ಲ್ಯಾಂಜು ಇಲ್ಲಿ ಬರಬೇಕು. ಅದಕ್ಕೋಸ್ಕರ ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ ನೀವು. ಇಲ್ಲಿಂದ ಇಲ್ಲಿ ತನಕ ಒಂದು ಲೈನ್ ಹಾಕಿ. ದೆನ್ ಈಗ ಇದು ಫುಲ್ ಲಿಪ್ ಇರ್ಬೋದು. ಇದು ಫುಲ್ ಲಿಪ್ ಇದ್ದರೆ ಏನಾಗುತ್ತೆ, ಆವಾಗ ಈ ಲೈನ ಕಿತ್ತಾಕ್ರಿ ಅಷ್ಟೇ ನೀವು. ಸರ್ಕ್ಯುಲರ್ ಆಗಿ ಲಿಪ್ ಇದ್ದರೆ ಮೋಸ್ಟ್ ಆಫ್ ಅಲ್ಲಿ ಇಲ್ಲಿ ಮಾತ್ರ ಇರುತ್ತೆ, ಫ್ಲ್ಯಾಂಜ್ ಇಲ್ಲಿ ಮಾತ್ರ ಇರುತ್ತೆ. ಈ ಕಡೆ ಎಲ್ಲ ಫುಲ್ ಸರ್ಕ್ಯುಲರ್ ಲಿಪ್ ಥರ ಇರೋದಿಲ್ಲ ಅದು. ಸೊ ಹಾಗಾಗಿ ಮತ್ತೆ ಇಲ್ಲಿ ಲೈನ್ ಕಮಾಂಡ್ ತೊಗೊಳ್ಳಿ ನೀವು. ಇಲ್ಲಿಂದ ಇಲ್ಲಿಗೆ ಒಂದು ಹಾಕ್ರಿ. ದೆನ್ ಇಲ್ಲಿಂದ ಇಲ್ಲೊಂದು ಹಾಕಿ. ದೆನ್ ಈಗ ಇಷ್ಟನ್ನು ನಾವು ಲೆಟಸ್ ಡಿಲೀಟ್. ಬೇಕಾದ್ರೆ ಲೈನ್ ಕಮಾಂಡ್ ತೊಗೊಳ್ಳಿ. once again from here to here we will draw a line. You can delete this line. ಓಕೆ, ಈಗ ಇಲ್ಲಿ ಇದು 6 ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 6 ಇದೆ ಡೈಮೆನ್ಷನ್ನು. ಸೊ ಇದು ಕೂಡ ಈ ಡೈಮೀಟರ್ 6 ಇದೆ, ಇಲ್ಲಿಂದ ಇಲ್ಲಿಗೆ 6 ಇದೆ. 6 ಅಂದರೆ 12 ನಾವು ಒಂದು ಲೈನ್ ಹಾಕಬೇಕಾಗುತ್ತೆ. ಇಲ್ಲಿಂದ ಮಿಡ್ಲಿಂದ ಫ್ರಮ್ ಅಂತ ಹೊಡೀರಿ. ಮತ್ತು ಇಲ್ಲಿಂದ ಇಲ್ಲಿಗೆ 6 ಅಲ್ವಾ, ಇಲ್ಲಿಂದ ಇಲ್ಲಿಗೆ 6 at 6 at an angle. ಸೊ ಫಸ್ಟ್ ಆಪ್ಷನ್ ಕರೆದಲ್ಲ, at 6 at an angle 180 ಹೊಡೀರಿ. ಎಂಟ್ರ್ ಹೊಡೀರಿ. ಸೊ ಯು ಕ್ಯಾನ್ ಡೌನ್ ಹಿಯರ್, ಇಲ್ಲಿ ಕ್ಲೋಸ್ ಮಾಡಿರಿ. ಮತ್ತು ಸೇಮ್ ಥಿಂಗ್ ಅದನ್ನು ಮಿರರ್ ಮಾಡ್ಕೊಂಡ್ರೆ ಸಾಕು. ಮಿರರ್ ದಿಸ್ ಲೈನ್ ಇಲ್ಲಿಂದ ಇಲ್ಲಿಗೆ. ಸೊ ಅದು ಮಿರರ್ ಆಯಿತು. ಈಗ ಇಲ್ಲಿ ಸೆಂಟ್ರಲ್ ಇದೆಯಲ್ಲ, ಈ ಹೋಲ್ ಬೇಕಲ್ಲ, ಆ ಹೋಲು ಇಲ್ಲಿ ತೋರಿಸ್ಬೇಕಾಗುತ್ತೆ. ಅದೆಷ್ಟು, ಅದು 3 ಇರ್ತದೆ. ಇಲ್ಲಿಂದ ಇಲ್ಲಿಗೆ 3 ಇರ್ತದೆ. ಮತ್ತೆ ಏನು ಮಾಡಿ, ಲೈನ್ ಕಮಾಂಡ್ ತೊಗೊಳ್ಳಿ. ಮತ್ತೆ ಫ್ರಮ್ ಹೊಡೀರಿ. ಇಲ್ಲಿಂದ ಅಂದರೆ ಇಲ್ಲಿಂದನೇ ಈ ಕಡೆ ಈಗ ಎಷ್ಟು ಹೋಗ್ಬೇಕು, at 3 ಹೋಗ್ಬೇಕಾಗತ್ತೆ. ಯಾಕಂದರೆ 6 ಅಲ್ಲ ಡೈಮೀಟ್ರ್, 3 at an angle 180 ಹೊಡೀರಿ. ಎಂಟರ್ ಹೊಡೀರಿ. ಸೊ ಯು ಆರ್ ಹಿಯರ್. ದೆನ್ ಮತ್ತೆ ಇದು ಮಾಡಿ, ಮತ್ತೆ ಮಿರರ್ ತೊಗೊಳ್ಳಿ. ಇದನ್ನು
ಈ ಕಡೆ ಈ ಕಡೆ. ಸೊ ಇಲ್ಲಿ ಬರುತ್ತೆ ಎಸ್ಕೇಪ್. ಸೊ ಮಿರರ್ ಎಸ್ಕೇಪ್ ಹೊಡಿಬಾರ್ದು, ಮಿರರ್ಗೆ ಎಂಟ್ರ್ ಹೊಡಿಬೇಕು. ಇಲ್ಲಿ ಎಂಟ್ರ್ ಹೊಡೀರಿ. ಸೊ ಇದನ್ನು ನಾವೇನು ಮಾಡೋಣ, ಈಗ ಇದು ಹಿಡನ್ ಲೈನ್ಸ್ ಅಲ್ವಾ. ಸೊ ಲೆಟ್ ಅಸ್ ಮೇಕ್ ದಮ್ ಹಿಡನ್ ಲೈನ್ಸ್. ಓಕೆ. ಸೊ ಈ ಥರ ನಮಗೆ ಏನಾಗುತ್ತೆ, ಅಸೆಂಬ್ಲಿ ನಾವು ಮಾಡ್ಕೋಬೋದು. ದಿಸ್ ಇಸ್ ಹೌ ಯು ಕ್ಯಾನ್ ಕ್ರಿಯೇಟ್ ದಿ ಅನದರ್ ವ್ಯೂ. ಈಗ ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಬಿಲ್ ಆಫ್ ಮೆಟೀರಿಯಲ್ಸನ್ನು ಕೂಡ ಹಾಕೋಬೋದು ಮತ್ತು ಸೆಕ್ಷನ್ನ ಕೂಡ ತೋರಿಸ್ಕೋಬೋದು. ಅದು ಯಾವ ಥರ ತೋರಿಸ್ಬೇಕು ಅಂತ ತೋರಿಸ್ತೀನಿ. ಇದನ್ನು ಲೈನ್ ತೊಗೊಳ್ಳಿ, ಇಲ್ಲಿಂದ ಎಕ್ಸಾಕ್ಟ್ಲಿ ಸೆಂಟ್ರ್ ಪಾಯಿಂಟಿಂದ ಮೇಲೆ ಹೋಗಿ. ಓಕೆ, ಅದೇ ಲೈನನ್ನು ಯು ಕ್ಯಾನ್ ಬ್ರಿಂಗ್ ಇಟ್ ಡೌನ್. ಆರ್ಥೋ ಆನ್ ಆಗಿದೆ, ಯು ಹ್ಯಾವ್ ಟು ಬ್ರಿಂಗ್ ಇಟ್ ಡೌನ್. ಸ್ನ್ಯಾಪ್ ಆಫ್ ಮಾಡ್ಕೊಳ್ಳಿ. ಸೊ ಬ್ರಿಂಗ್ ಇಟ್ ಡೌನ್. ಇದನ್ನು ಈಗ ಲೆಟ್ ಅಸ್ ಚೇಂಜ್ ದಿ ಕಲರ್ ಟು ರೆಡ್ ಮಾಡೋಣ. ಆ್ಯಂಡ್ ದೆನ್ ಚೇಂಜ್ ದಿಸ್ ಟು ಸಮಥಿಂಗ್ ಸೆಂಟರ್ ತೊಗೊಳ್ಳೋಣ. ದೆನ್ ಚೇಂಜ್ ದಿ ಪ್ರಾಪರ್ಟಿ ಆಫ್ ಇಟ್ ಟು 10. ಸೊ ಈ ಥರ ಇದೆ. ಸೊ ಸೆಕ್ಷನ್ ಲೈನ್ ತೋರಿಸ್ತಾ ಇದೆ ಅದು. ನಾವೇನು ಮಾಡ್ಬೋದು, ಇಲ್ಲಿಗ ಲೀಡರ್ ತೊಗೊಳ್ರಿ. ಲೀಡರ್ ತೊಗೊಂಡು ಇಲ್ಲಿ ಟೈಪ್ ಮಾಡಿರಿ, ಕ್ಯಾಪಿಟಲ್ ಎ ಅಂತ ಟೈಪ್ ಮಾಡಿರಿ. ಕಾಣ್ತಾ ಇಲ್ಲ, ಡೋಂಟ್ ವರಿ. ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ಗೆ ಹೋಗ್ರಿ, ಆ್ಯರೋ ಹೆಡ್ಗೆ ಹೋಗಿ ಅದನ್ನು 5 ಮಾಡಿರಿ ಅಥವಾ 6 ಮಾಡಿರಿ. 6 ಮಾಡಿರಿ. ಆ್ಯಂಡ್ ದೆನ್ ಕಮ್ ಡೌನ್ ಟು ಟೆಕ್ಸ್ಟ್, ಅದನ್ನು ಕೂಡ ಯು ಕ್ಯಾನ್ ಮೇಕ್ 6. ಓಕೆ. So similarly, same line you can copy and paste it here. So here you can place it. Escape. ಮತ್ತು ಇಲ್ಲಿ ನೀವು ಟೆಕ್ಸ್ಟ್ ಹೊಡಿಬೋದು. ಇಲ್ಲಿ ಸೆಕ್ಷನ್ ಎ ಅಂತ ಟೆಕ್ಸ್ಟ್ ಕಮಾಂಡ್ ತಗೊಳ್ಳಿ, ಎಂಟರ್ ಹೊಡೀರಿ. ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಕ್ಲಿಕ್ ಮಾಡಿ. ದೆನ್ 0.2 ತೋರಿಸ್ತಾ ಇದೆ, ಅದನ್ನು 6 ಮಾಡ್ಕೊಳ್ಳಿ ಹೈಟ್ನ. ದೆನ್ ಇಲ್ಲಿ ಟೆಕ್ಸ್ಟ್ ಬರೀರಿ. ಸೆಕ್ಷನ್ ಆ್ಯಂಗಲ್ ತೋರಿಸ್ತಾ ಇದೆ, ಆ್ಯಂಗಲ್ ಏನು ಬೇಡ ನಮಗೆ. ನಾವು ಲೆಟ್ ಅಸ್ ರೈಟ್ ದಿ ಸೆಕ್ಷನ್ A ಅಂತ ಹೊಡೀರಿ. ಔಟ್ಸೈಡ್ ಕ್ಲಿಕ್ ಮಾಡಿರಿ. ಆ್ಯಂಡ್ ಯು ಕ್ಯಾನ್ ಚೇಂಜ್ ದಿ ಕಲರ್. ಸೊ ಕ್ಲಿಕ್ ಮಾಡಿರಿ, ರೈಟ್ ಕ್ಲಿಕ್ ಮಾಡಿರಿ, ಜಸ್ಟ್ ಹೋಲ್ಡ್ ಆನ್, ಕ್ಲಿಕ್, ಎಡಿಟ್ ಸೆಟ್ಟಿಂಗ್ಸ್. ಓಕೆ, ಇದೇನು ಬೇಡ. ಸೊ ಎಸ್ಕೇಪ್, ರೈಟ್ ಕ್ಲಿಕ್, ಪ್ರಾಪರ್ಟೀಸ್, ಕಲರ್ ಆಫ್ ದಿಸ್ ಶುಡ್ ಬಿ ರೆಡ್. ಸೊ ಇದನ್ನು ನಾನು ಯಾವುದಾದ್ರು ಡ್ರಾ ಮಾಡಿದ್ದೀನಿ ಅಂತಂದರೆ ಲೈನ್ ತೊಗೊಂಡಿದ್ದೀನಿ, ಲೈನ್ ತೊಗೊಂಡು ಆಫ್ಸೆಟ್ ಮಾಡಿಕೊಂಡು ಮಾಡಿದ್ದೇನೆ. ಆಮೇಲೆ ಟೆಕ್ಸ್ಟ್ ಕಮಾಂಡ್ ತೊಗೊಂಡು ಇದ್ರೊಳಗಡೆ ಈ ಕಾರ್ನರ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಹೈಟ್ನ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಎಲ್ಲ ನಾನು ಟೈಪ್ ಮಾಡಿದ್ದೇನೆ. ಈ ಥರ ನೀವು ಮಾಡ್ಕೋಬೋದು. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕ್ರಿಯೇಟ್ ದಿ ಅದರ್ ವ್ಯೂ ಆ್ಯಂಡ್ ಬಿಲ್ ಆಫ್ ಮೆಟೀರಿಯಲ್ಸ್, ಸೆಕ್ಷನ್, ಎವ್ರಿಥಿಂಗ್.